ಎಲ್ಲರಿಗೆ ನಮಸ್ಕಾರ. ನಿನ್ನೆ ಮೊನ್ನೆಯಿಂದ ವಾಕ್ತತ್ವವನ್ನು, ಆ ಬಳಿಕ ಈ ಸೃಷ್ಟಿ ರಹಸ್ಯಕ್ಕೆ ಸಂಬಂಧಪಟ್ಟ ವೇದದ ವಿಚಾರವನ್ನು ನೋಡ್ತಾ ಇದ್ವಿ. ನಿನ್ನೆ ದಿವಸ ನಾಸದೀಯವನ್ನು ಗಮನಿಸೋದಕ್ಕೆ ತೊಡಗಿದ್ವಿ. 2 ಮಂತ್ರಗಳಾಗಿದ್ದವು. ತಮ ಆಸೀತ್ ತಮಸಾ ಗೂಢಮಗ್ರೆ ಅನ್ನುವಂಥ ಆ ಮಂತ್ರದಿಂದ ಆರಂಭ ಮಾಡಬೇಕು. ಅದಕ್ಕೆ ಮುನ್ನ 2ನೇ ಮಂತ್ರದಲ್ಲಿ ನ ಮೃತ್ಯುರಾಸೀದಮೃತಂ ನ ತರ್ಹಿ ಅನ್ನುವಂಥ ಆ ಮಂತ್ರದಲ್ಲಿ ಸದಸದ್ರೂಪ ಅನ್ನುವಂಥದ್ದು ಯಾವುದೂ ಗೊತ್ತಾಗುತ್ತಿರಲಿಲ್ಲ ಅನ್ನುವ ಉಲ್ಲೇಖವನ್ನು ಕೂಡ ಸಾಯಣಾಚಾರ್ಯರು ಮಾಡುವಂಥದ್ದನ್ನು ಗಮನಿಸಿದ್ವಿ. ಇದನ್ನು ಸೃಷ್ಟಿಯ ಬಗೆಗಿನ ಕುತೂಹಲವನ್ನು ಪ್ರಪಂಚದ ಎಲ್ಲ ನಾಗರಿಕತೆಗಳಲ್ಲಿ, ಎಲ್ಲ ಸಂಸ್ಕೃತಿಗಳಲ್ಲಿ ನಾವು ಕಾಣ್ತೀವಿ. ಎಲ್ಲರಿಗೂ ತುಂಬ ದೊಡ್ಡ ತಲೆನೋವು, ಬಾದರ್ ಮಾಡುವಂಥದ್ದು ಸೃಷ್ಟಿ. ಆದರೆ ನ ಸೃಷ್ಟಿಯಾಂ ಪರಮಾರ್ಥತಾ ಅನ್ನುವ ಮಾಂಡುಕ್ಯಕಾರಿಕೆಯ ಮಾತನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸೃಷ್ಟಿ ಇರೋದು ಯಾಕೆ ಅಂದರೆ ಅದರಿಂದ ಬಿಡುಗಡೆಯಾಗೋದಿಕ್ಕೆ ಅಂತ. ಹಾಗಾಗಿ ಸೃಷ್ಟಿ ಎಂದ ತತ್ಕ್ಷಣವೇ ಕಾರ್ಯಕಾರಣ ಭಾವದ ಜಗತ್ತು ಅಂದ ತತ್ಕ್ಷಣವೇ ನಮ್ಮನ್ನು ನಾವು ಮರೆತು ಹೋಗುವಂಥ ಅಪಾಯ ಅಂತ. ಹಾಗಾಗಿ ಸೃಷ್ಟಿಯ ವಿವರಗಳ ಕಡೆಗೆ ಹೆಚ್ಚು ಹೆಚ್ಚು ಗಮನ ಇಡಬಾರದು ಅಂತ. ಹಾಗಿದ್ದರೆ ಸ್ವಾರಸ್ಯಗಳನ್ನು ತಿಳ್ಕೊಳ್ಳೋದು ಹೇಗೆ, ಸಂಶೋಧನೆಗಳನ್ನು ಮಾಡೋದು ಹೇಗೆ ಅಂದರೆ, ಅದನ್ನು ಆಸ್ವಾದ ಮಾಡೋದಕ್ಕೆ ನೀವು ಸಂಶೋಧನೆ ಮಾಡಿ ಅದರ ಪ್ರಯೋಜನಕ್ಕಾಗಿ ಜಾಸ್ತಿ ಮಾಡಬೇಡಿ ಎನ್ನುವುದು ಆರ್ಷ ದರ್ಶನ. ಅಂದರೆ ಶುದ್ಧ ವಿಜ್ಞಾನದಲ್ಲಿ ಕುತೂಹಲ ಮಾತ್ರ ಇರುತ್ತೆ. ಶುದ್ಧವಾದ ತತ್ವಜ್ಞಾನದಲ್ಲಿ ಕೇವಲ ಸಾಕ್ಷಿಭಾವದ ಆಸಕ್ತಿ ಮಾತ್ರ ಇರುತ್ತೆ. ಆದರೆ ಆನ್ವಯಿಕ ವಿಜ್ಞಾನ, ಅಪ್ಲೈಡ್ ಸೈನ್ಸಲ್ಲಿ ಅದರ ಪ್ರಯೋಜನವನ್ನು ಹೇಗೆ ಪಡ್ಕೊಳ್ಳೋದು ಅಂತ ಬರುತ್ತೆ. ಹಾಗೆಯೇ ಈ ಕರ್ಮಕಾಂಡದಲ್ಲಿ ಪ್ರಯೋಜನವನ್ನು ಹೇಗೆ ಪಡ್ಕೊಳ್ಳೋದು ಅನ್ನುವುದು ಬರುತ್ತೆ. ಫಿಲಾಸಫಿ ಆ್ಯಂಡ್ ರಿಚುವಲ್ಸ್ ಇವುಗಳನ್ನು ನಾವು ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್ ಆರ್ ಟೆಕ್ನಾಲಜಿಗೆ ಹೋಲಿಸಬಹುದು. ಟೆಕ್ನಾಲಜಿಯಿಂದಾಗಿ ನಮಗೆ ಪ್ರಯೋಜನವಾಗಿಲ್ಲವೇ? ಹೌದು, ಆಗಿದೆ. ಆ ಪ್ರಯೋಜನವೇ ನಮಗೆ ದೊಡ್ಡ ಗಂಟಲಗಾಣವೂ ಆಗಿದೆ. ಇಲ್ಲಿಗೆ ಬರುವ ಮುನ್ನ ನನ್ನ ಗೆಳೆಯರೊಬ್ಬರು ಬಂದಿದ್ದರು. ಅವರ ಜೊತೆ ಮಾತಾಡ್ತಾ ಇರುವಾಗ ಅವರಿಗೆ ಇನ್ನು ನನ್ನ ಕೆಲವರು ಗೆಳೆಯರು ಎಷ್ಟೋ ಇಮೇಲ್ಗಳು ಕಳಿಸ್ತಾರೆ. ಯಾವುದೂ ಅವರು ತೆಗೆದು ನೋಡ್ತಾ ಇಲ್ಲ. ಕಾರಣ ಯಾಕಂದರೆ ಅವರಿಗೆ ಸಿಕ್ಕಾಪಟ್ಟೆ ಸ್ಪ್ಯಾಮ್ ಮೇಲ್ ಅಂತ ಏನೋ ಕರೀತಾರಂತಲ್ಲ, ಜಂಕ್ ಮೇಲು, ಟ್ರ್ಯಾಶ್ ಮೇಲ್ ಅಂತ ಹೇಳ್ಬೋದು. ಅದದ್ದು ರಾಶಿ ಬರ್ತಾ ಇರ್ತವೆ. ಎಲ್ಲರೂ ನಮ್ಮ ಪ್ರಾಡಕ್ಟ್ಸ್ ತೊಗೊಳ್ಳಿ, ನಮ್ಮ ಸಾಮಾನು ತೊಗೊಳ್ಳಿ, ನಮ್ಮ ವಸ್ತುಗಳು ತೊಗೊಳ್ಳಿ ಅಂತ ಅಡ್ವರ್ಟೈಸ್ ಮಾಡೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಅದು ಅವರು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ರಾಶಿ ತಿಪ್ಪೆ ಬಿದ್ದುಬಿಟ್ಟಿದೆ. ಹಾಗಾಗಿ ಆ ಒಂದು ಮಹಾರಾಶಿಯಲ್ಲಿ ಯುಕ್ತ ಅಯುಕ್ತಗಳನ್ನು ವಿಂಗಡಣೆ ಮಾಡ್ಕೊಳ್ಳೋದು ಕಷ್ಟ ಅಂತ ನೋಡೋದೇ ಬಿಟ್ಟುಬಿಟ್ಟಿದ್ದಾರೆ ಅಂತ. ಇದು ನನಗೆ ದೊಡ್ಡ ಭಾಷಾಶಾಸ್ತ್ರಜ್ಞರಾಗಿದ್ದ ಸುನೀತಿ ಕುಮಾರ್ ಚಟರ್ಜಿ ಅವರ ವರ್ತನೆ ನೆನಪಿಗೆ ತರಿಸುತ್ತೆ. ಅವರ ಮನೆ ಪೂರಾ ಪುಸ್ತಕಗಳು, ರಾಶಿ ಪುಸ್ತಕಗಳು. ಆಗ ಯಾರೋ ಕೇಳಿದ್ರಂತೆ, ನಿಮಗೆ ಬೇಕಾದ ಪುಸ್ತಕಕ್ಕೆ ಏನು ಮಾಡ್ತೀರಾ ಅಂದರೆ, ನ್ಯಾಷನಲ್ ಲೈಬ್ರರಿಗೆ ಹೊರಟೋಗ್ತೀನಿ ಅಂದ್ರಂತೆ. ಪುಣ್ಯವಶಾತ್ ಅವರಿದ್ದಿದ್ದು ಕಲ್ಕತ್ತೆಯಲ್ಲೇ ನ್ಯಾಷನಲ್ ಲೈಬ್ರರಿ ಇರೋದು. ಅಂದರೆ ತುಂಬ ಸಾಮಗ್ರಿ ಸೇರಿಸಿಕೊಂಡು ಬಿಟ್ಟ ಮೇಲೆ ನಮಗೆ ಅದು ಪ್ರಯೋಜನಕ್ಕೆ ಬಾರದಂತೆ ಆಗಿಬಿಡುತ್ತೆ. ಟೆಕ್ನಾಲಜಿಯಲ್ಲಿ ಇರುವಂಥದ್ದು ಇದು ಒಂದು ಅಪಾಯ. ಎಷ್ಟು ದೊಡ್ಡ ಚಾಯ್ಸ್ ಅಂತಂದರೆ ನಮಗೇನೂ ಚಾಯ್ಸ್ ಮಾಡೋಕ್ಕಾಗದೇ ಇರುವಷ್ಟು. ಹಸಿರು ಹುಲ್ಲುಗಾವಲಿನಲ್ಲಿ ಓಡಿ ಹೋಗುವ ಕರು ಎಲ್ಲೆಲ್ಲೂ ಹಸಿರು ಅಂತ ಓಡಿ ಸುಸ್ತಾಗಿ ಕಡೆಗೆ ಅದನ್ನು ತನ್ನ ಬಾಯಲ್ಲಿ ಕತ್ತರಿಸಿ ಅಗಿದು ತಿನ್ನೋದಕ್ಕೆ ಆಗದೇ ಇರುವಷ್ಟು ಸುಸ್ತಾಗಿಬಿಡುತ್ತೆ. ಹೀಗಾಗುತ್ತೆ. ಇದು ಒಂದು ಸಮಸ್ಯೆ. ಅದೇ ಥರವೇ ತತ್ವಜ್ಞಾನದಲ್ಲಿ ಗಮನ ಇಟ್ಟು ಸಾಕ್ಷಿಭಾವದಿಂದ ನೋಡಿ ಆಸ್ವಾದ ಮಾಡುವಂಥದ್ದು. ಆದರೆ ಕರ್ಮಕಾಂಡವಾದರೂ ಅದರಲ್ಲಿ ಪ್ರಯೋಜನ ಹೇಗೆ ಪಡ್ಕೊಳ್ಳೋದು ಅಂತ ನೋಡುತ್ತೆ. ಹಾಗಾಗಿಯೇ ತತ್ವಪ್ರಸಿದ್ಧಿಗಾಗಿ ಇರುವ, ತತ್ವ ಸಂಜ್ಞಾಪನಕ್ಕಾಗಿ ಇರುವಂಥ ವಿಷಯಗಳನ್ನು ಕರ್ಮಕಾಂಡ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುತ್ತೆ. ಈಗ ಅಟಾಮಿಕ್ ಎನರ್ಜಿ ಏನು ಅಂತ ಸಂಶೋಧನೆ ಮಾಡಿದಂಥ ವಿಜ್ಞಾನಿಗೆ ಆಟಮ್ ಬಾಂಬಿನ ಪಾತಕ ಬರುತ್ತಾ? ಇಲ್ಲ ಅಂತ ಹೇಳಬೇಕು. ಯಾಕೆಂದರೆ ಅವನಿಗೆ ಅದೇನು ಸಂಬಂಧಪಟ್ಟಿರುವಂಥದ್ದಲ್ಲ.
ಆದರೆ ಅದನ್ನು ಬಳಸುವಾಗ ನಮಗೆ ಬಂದಂಥದ್ದು. ಅದನ್ನು ಮಾಡಿದ್ನಲ್ಲ ಅಂತಂದರೆ ಹೌದು, ಬೆಂಕಿಯನ್ನು ಅಷ್ಟೇ ಯಾವನೋ ಒಬ್ಬ ನಮ್ಮ ವ್ಯವಸ್ಥೆಗೋಸ್ಕರವಾಗಿ ಮಾಡಿಕೊಟ್ಟ. ಸುಟ್ಕೊಂಡವ್ರಿಗೆಲ್ಲರಿಗೂ ಆಗಿದಂಥ ಆತ್ಮಹತ್ಯಾ ಪಾತಕ, ಸುಟ್ಟವರಿಗೆಲ್ಲ ಬಂದಂಥ ಪರಹತ್ಯಾ ಪಾತಕ ಅವನಿಗಂಟತ್ತಾ ಅಂದರೆ ಇಲ್ಲ. ಪರಮಾತ್ಮನಿಗೆ ವೈಷಮ್ಯ ನೈರ್ಘಣ್ಯಗಳ ಪಾತಕ ಇಲ್ಲ ಅಂತ ಹೇಳ್ತಾರೆ. ಆತ ಸರ್ವಸಾಕ್ಷಿಯಾಗಿರತಕ್ಕಂಥವನು, ನಿರ್ಗುಣನಾದವನು, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಕರ್ಮಾಧ್ಯಕ್ಷ ಅಂತ ಹೇಳಿರುವಂಥದ್ದು. ಕರ್ಮಗಳಿಗೆ ಅಧ್ಯಕ್ಷ, ಅಕ್ಷ, ಮೇಲೆ ಕಣ್ಣಿಟ್ಟು ನೋಡ್ತಾನೆ ಅಷ್ಟೇ, ಇನ್ನೇನನ್ನು ಮಾಡುವುದಿಲ್ಲ ಅಂತ. ಈ ದೃಷ್ಟಿಯಿಂದ ಕಂಡಾಗ ಇಲ್ಲಿ ನಮಗೆ ಗೊತ್ತಾಗುತ್ತೆ ಕರ್ಮಕಾಂಡ ಜ್ಞಾನಕಾಂಡಗಳಿಗಿರುವಂಥ ಸೂಕ್ಷ್ಮವಾದ ವ್ಯತ್ಯಾಸ. ಹಾಗಿದ್ದರೆ ಈ ಕರ್ಮಕಾಂಡವನ್ನೆಲ್ಲ ಗೂಡಿಸಿ ತಿಪ್ಪೆಗೆ ಹಾಕ್ಬಿಡೋಣವೋ? ಒಂದು ಮಟ್ಟದ ವರ್ಕಿಂಗ್ ಟೆಕ್ನಾಲಜಿ ಇಲ್ಲದೆ ಬದುಕೇ ಸಾಧ್ಯ ಇಲ್ಲವಲ್ಲ. ಒಂದು ಮಟ್ಟದ ರಿಚುವಲ್ ಇಲ್ಲದೆ ಜ್ಞಾನವನ್ನೂ ಕೂಡ ಸಂಪಾದಿಸ್ಕೊಳ್ಳೋಕ್ಕಾಗೋದಿಲ್ಲವಲ್ಲ. ಈ ಕಾರಣಕ್ಕೋಸ್ಕರ ಎಷ್ಟು ಮಿನಿಮಮ್ ಮಾಡಿಕೊಳ್ಬಹುದು ಅಷ್ಟು ಅಂತ ಭಾರತೀಯರು ಮೊದಲಿನಿಂದಲೂ ಈ ಕಡೆಗೆ ಗಮನ ಇಟ್ಟಿದ್ದರಿಂದಲೇ ಅನುಕೂಲತೆಗಿಂತ ಆಸ್ವಾದಕ್ಕೆ ಹೆಚ್ಚಿನ ಬೆಲೆ ಕೊಟ್ಟರು. ದುರ್ದೈವದಿಂದ ನವನಾಗರಿಕರಾದ ನಾವು ಆಸ್ವಾದನೆಗಿಂತ ಅನುಕೂಲತೆಗೆ ಹೆಚ್ಚಿನ ಬೆಲೆ ಕೊಟ್ಟಿದ್ದೀವಿ. ಎಲ್ಲ ಅನುಕೂಲತೆಯ ಫಲ ಕೂಡ ಆಸ್ವಾದ ಅಲ್ವಾ? ಆಲ್ ಕಂಫರ್ಟ್ಸ್ ಆರ್ ಮೆಂಟ್ ಫಾರ್ ಎಂಜಾಯ್ಮೆಂಟ್. ಬಟ್ ಕಂಫರ್ಟ್ಸ್ ಅಟ್ ದಿ ಕಾಸ್ಟ್ ಆಫ್ ಎಂಜಾಯ್ಮೆಂಟ್ ಆಗಿಬಿಟ್ರೆ ಗತಿ ಏನು? ಈಗಂತೂ ಅದೆಷ್ಟೆಷ್ಟು ಒಳ್ಳೊಳ್ಳೆಯ ಸಂಗೀತ ಶ್ರವಣ ಸಾಧನಗಳು ಬಂದಿವೆ ಅಂತಂದರೆ ಮನೆ ಒಳಗೆ ಕೂತ್ಕೊಂಡು ಇಷ್ಟಗಲದ ಐಪಾಡಲ್ಲೋ ಯಾವುದ್ರೊಳಗೋ ಕಚೇರಿಯಲ್ಲಿ ನೇರ ಕೇಳುವಂಥ ಒಂದು ಪರಿಣಾಮವನ್ನು ಪಡೆಯಬಹುದು. ಆದರೆ ಟ್ರಾಫಿಕ್ ಜಾಮ್ಗಳ ಮಧ್ಯೆ ನಾನು ಯಾವಾಗ ಆಫೀಸ್ ಸೇರ್ತೀನಿ, ಯಾವಾಗ ನನ್ನ ಕೆಲಸಗಳು ಮಾಡ್ತೀನಿ ಎನ್ನುವ ಧಗೆಯಲ್ಲಿ ಒತ್ತಡದಲ್ಲಿ ಇದ್ದವನಿಗೆ ಸಂಗೀತ ಕಚೇರಿ ಇರಲಿ, ಹಿ ವಿಲ್ ಬಿ ಫೇಸಿಂಗ್ ಹಿಸ್ ಮ್ಯೂಸಿಕ್, ಹಿ ವಿಲ್ ನಾಟ್ ಬಿ ಲಿಸ್ನಿಂಗ್ ಟು ಇಟ್. ಈ ಸಮಸ್ಯೆ ಇರುವಾಗ ಯಾವುದೋ ಒಂದು ಒಡಕಲು ಗ್ರಾಮಫೋನ್ನಲ್ಲಿ ಕೇಳ್ತಾ ಇದ್ದಿದ್ದರ ಸುಖ ಇಲ್ಲದಂತೆ ಆಯ್ತಲ್ಲ. ಆ ಕಾರಣ ಹೊನ್ನಸರವೆಂದೆಣಿಸಿದುದು ತನ್ನ ಕೊರಳ ಕುಣಿಕೆಯಾಯಿತು ಅಂತ DVG ಅವರು ಹೇಳ್ತಾರಲ್ಲ, ಆ ಒಂದು ಸಮಸ್ಯೆ ಬರುತ್ತೆ. ಅದರಿಂದಲೇ ಸೃಷ್ಟಿಯಾಗಲಿ ಮತ್ತೊಂದಾಗಲಿ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ವಿಭಾಗಿಸಿಕೊಂಡು ಸೂಕ್ಷ್ಮತರವಾಗಿ ನೋಡಿ ಹಿಂಡಿ ಹಿಸುಕಿ ಮುದ್ದೆ ಮಾಡಿಕೊಂಡ್ರೆ ಕಷ್ಟವೇ. ಆದರೆ ಅದರ ಬಗ್ಗೆ ಟಚ್ ಮಾಡದೇ ಇದ್ದರೆ ಆಗುವುದಿಲ್ಲ. ನನಗೆ ತುಂಬ ಸೊಗಸಾದ ಹೋಲಿಕೆ ಹೊಳೆಯೋದೇನೆಂದರೆ, ವೇದಾಂತದವರು ಸೃಷ್ಟಿಯ ಬಗೆಗೆ ಚರ್ಚೆ ಜಾಸ್ತಿ ಮಾಡೋಲ್ಲ, ಏನೋ ಒಂದು ಟಚ್ ಮಾಡಿ ಹೋಗ್ತಾರೆ. ಅದು ಶಂಕರರಂಥವ್ರು ಮಾಡ್ತಾರೆ, ಗೌಡಪಾದರಂಥವ್ರು ಅದು ಮಾಡೋದಿಲ್ಲ. ಶಂಕರರು ಪಾಪ ಎಲ್ಲರಿಗೂ ಸಲ್ಲುವಂಥ ಒಂದು ಸೂಟಬಲ್ ಆಗುವ ಮಾರ್ಗ ಕೊಡೋಣ ಅಂತ ಹೆಚ್ಚಿನ ಕಾರುಣ್ಯ. ಅವರ ಪರಮಗುರುಗಳದು ನಿಷ್ಕಾರುಣ್ಯ, ಬ್ರೂಟಲ್ ವೇದಾಂತ. ರಾಮಾನುಜರದು ಎಲ್ಲ ಮತ್ತೂ ಕಾರುಣ್ಯವಾದದ್ದು. ಆ ಕಾರಣದಿಂದಲೇ ಉಪಾಸನೆ ಎಲ್ಲವನ್ನು ಬೆಳೆಸಿಕೊಂಡು ಹೋಗ್ತಾರೆ. ಆಗ ಏನಾಗುತ್ತೆ, ಎಲ್ಲಿಯೋ ಒಂದು ಕಡೆ ನಿಲ್ಲಿಸಬೇಕಾಗುತ್ತೆ. ಸೃಷ್ಟಿಯದೋ ಮತ್ತೊಂದೋ ಏನೋ. ಬೊಗಳೋ ನಾಯಿಗೆ ಒಂದು ಮೂಳೆಯ ತುಂಡು ಹಾಕಿ ಅದು ಜಗಿತಾ ಹೋಗಲಿ, ಎಷ್ಟು ಬೇಕೋ ಅಷ್ಟು ಜಗೀಲಿ, ಸುಸ್ತಾದ ಮೇಲೆ ಅದೇ ಬಾಯಿಂದ ಅದನ್ನು ಕಳಿಸಿ ಬಿಸಾಕುತ್ತೆ ಅಂತ. ಹಾಗೆ ಮಾಡಬೇಕಾಗತ್ತೆ. ಈ ಯಜ್ಞತಂತ್ರಗಳಾದರೂ ಅಷ್ಟೇ ಸರಳವಾದಂತಹ, ತುಂಬ ಸಿಂಪಲ್ ಅಂತ ನಾವು ಹೇಳುವಂಥದ್ದೆಲ್ಲ ಅಗಾಧವಾಗಿ ಬೆಳೆದು ಬಿಡ್ತು. ತ್ರೇತಾಗ್ನಿಗಳನ್ನು ಇಟ್ಟುಕೊಂಡು ಒಂದು ವೇದಿ ಇಟ್ಟುಕೊಂಡು ಮಾಡಿದ್ರೆ ಸಾಲದು. ಸರ್ವತೋಮುಖ ಅಂತ ಒಂದು ಯಾಗ ಇದೆ, ಅದು ವಿಕೃತಿ ಯಾಗಗಳಲ್ಲಿ ಬರುವಂಥದ್ದು. ಎಲ್ಲ ದಿಕ್ಕುಗಳಿಗೂ 8 ದಿಕ್ಕುಗಳಿಗೂ 8 ವೇದಿಕೆಗಳನ್ನು ಮಾಡುವುದು, 12 ವೇದಿ ಮಾಡುವಂಥದ್ದು. 12 ವೇದಿಯಲ್ಲಿ ಎಲ್ಲಕ್ಕೂ ಕೂಡ ಒಂದೇ ಗಾರ್ಹಪತ್ಯ, ಆಹ್ವನೀಯಗಳು ಮಾತ್ರ ಬೇಕಾದಂತೆ ಆಗುತ್ತೆ. ಅದಕ್ಕೆ ಮಲ್ಟಿಪ್ಲೈ ಮಾಡುವಷ್ಟು ಋತ್ವಿಜರು, ಅಂದರೆ 16 ಇರತಕ್ಕಂಥದ್ದು 160 ಅಥವಾ ಇನ್ನೂ ಹೆಚ್ಚೋ ಆಗುವಂಥದ್ದು, 172 ಈ ತರಹ ಮಾಡುವುದು. ಅದಕ್ಕೆ ಬೇಕಾಗಿರತಕ್ಕಂಥ ಎಲಾಬ್ರೇಷನ್ನು. ಪಂಚೋಪಚಾರ ಪೂಜೆಯನ್ನು ಎಲ್ಲರಿಗೂ ಸುಲಭ ಅಂತ ಮಾಡಿರುವಂಥದ್ದು. ಅಂಗೈಯಲ್ಲಿ ಆಕಾಶ ಅಂತ ಹೀಗೀಗೆ ಬೆರಳಲ್ಲಂದುಬಿಟ್ಟು ನಾವು ಪಂಚೋಪಚಾರ ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ. ತೃಪ್ತಿ ಆಗಲಿಲ್ಲ ಅಂತನ್ನೋರಿಗೆ ಷೋಡಶೋಪಚಾರ, ಮತ್ತೂ ಆಗಲಿಲ್ಲ ಅಂದರೆ ಚತುಷ್ಷಷ್ಠಿ ಉಪಚಾರ, ಇನ್ನೂ ಮಾಡಿಕೊಂಡು ಹೋಗಿ ಅಂತ. ಎಲ್ಲಿಗೆ ಕೊನೆ? ನಾವು ಹಾಕ್ಕೋಬೇಕು, ನಮಗೆ ತೃಪ್ತಿ ಕಾಣಬೇಕು. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಒಂದುಂಟು, ಶರಣಾಗತಿಯನ್ನು ಮಾಡಿಕೊಂಡವನಿಗೆ, ಪ್ರಪನ್ನನಾದವನಿಗೆ ಪುನರ್ಜನ್ಮ ಇಲ್ಲ ಅಂತ. ಅದರ ಸ್ವಾರಸ್ಯವನ್ನು ನೆನೆದಾಗ ತುಂಬ ಸಂತೋಷವಾಗುತ್ತೆ. ಒಮ್ಮೆ ದೊಡ್ಡ ವಿದ್ವಾಂಸರಾದಂತಹ ಸಜ್ಜನರೂ ಆದಂತಹ, ಯಾಕೆಂದರೆ 2 ಕಾಂಬಿನೇಷನ್ ಸಿಗುವುದು ತುಂಬ ಕಷ್ಟ. ವಿದ್ವಾನ್ NS ಅನಂತರಂಗಾಚಾರ್ಯರ ಜೊತೆ ಮಾತಾಡ್ತಿದ್ದಾಗ
ಅವರು ವೇದವನ್ನು ಕ್ರಮಾಂತವಾಗಿ ಅಧ್ಯಯನ ಮಾಡಬೇಕಿತ್ತಪ್ಪ, ಆಗದೆ ಹೋಯಿತು, ಏನೋ ವೇದಾಂತದ ಕಡೆ ಬಂದುಬಿಟ್ವಿ ಅಂತ ಮಾತಾಡ್ತಾ ಇದ್ದರು. ಆಗ ಇನ್ನೊಂದು ಜನ್ಮ ಇದ್ದರೆ ಅದು ಮಾಡಬಹುದು ಬಿಡಿ ಅಂತಂದೆ. ಇಲ್ಲ, ನಾವು ಪ್ರಪನ್ನರು, ನಮಗೆ ಮತ್ತೊಂದು ಜನ್ಮ ಇಲ್ಲ ಅಂತಂದರು. ಹಾಗೆ ಹೇಳುವಾಗ ಅಹಂಕಾರ ಅಲ್ಲ ಇದ್ದದ್ದು, ಶ್ರದ್ಧೆ. ಅಂದರೆ ಇನ್ನೊಂದು ಜನ್ಮ ಇಲ್ಲ ಅನ್ನುವಷ್ಟು ಕನ್ವಿಕ್ಷನ್ ಬರಬೇಕಲ್ವ. ಪಂಚೋಪಚಾರ ಪೂಜೆಗೆ ಪರಮಾತ್ಮ ಒಲಿತಾನೆ ಸಾಕು ಅಂತ ಹೇಳುವಂಥದ್ದು ಈ ತೀರ್ಮಾನ. ಹಿಂದೊಮ್ಮೆ ದೊಡ್ಡ ವಿದ್ವಾಂಸರಾದ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳ ಹತ್ರ DVG ಅವರು ಹೋಗಿ ಬರ್ತಾ ಇದ್ದರು. ಅವರು ಯಾವುದೋ ಒಂದು ದ್ವೈತಾದ್ವೈತವಾದ ಗ್ರಂಥ, ಕ್ಷುದ್ರ ಗ್ರಂಥ ಯಾವುದೋ ಒಂದನ್ನು ಗಮನಿಸೋದಕ್ಕೆ ಹೋದರು. ಆಗ ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳಿಗೆ ಗೊತ್ತಿಲ್ಲ ಎಂಥದ್ದೊಂದು ಗ್ರಂಥ ಇದೆ ಅಂತ. ಆಗ ಅವರು ಕೇಳಿದ್ರಂತೆ, ಯಾವುದದು ಅಂತ. ಹೀಗೆ ಈ ತರಹದ್ದು, ಅದು ತಗಾದೆ, ಇದು ಜಗಳದ್ದು, ಬೈಗಳದು ಅಂತಂದ್ರಂತೆ. ಛೇ ಅಂಥದ್ದನ್ನೆಲ್ಲ ನಾವು ನೋಡಬಹುದೇ, ಆಚಾರ್ಯರ ಭಾಷ್ಯಾದಿಗಳು ನೋಡಿದ್ದೀರಲ್ಲ, ಸಾಕು, ಇನ್ನು ಜಗಳ ತಕರಾರಿಂದ ಯಾತಕ್ಕೆ ಅಂತ ಹೇಳಿಬಿಟ್ಟಿದನು. ಆ ಒಂದು ನೆಮ್ಮದಿ ಬೇಕಲ್ಲ. ದೊಡ್ಡ ವಿದ್ವಾಂಸರು, ಮಹನೀಯರು ಆದಂಥ ಸಂಗೀತ ಸಾಹಿತ್ಯ ಸವ್ಯಸಾಚಿ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತೆಲುಗು ಪಂಡಿತರಾಗಿದ್ದರು. ಆಗ ಒಂದು ಸಂದರ್ಭದಲ್ಲಿ ಅವರು ಒಂದಷ್ಟು ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಬರೆಯಬೇಕಾಯಿತು. ಬರೆದರು. ಸಹಜವಾಗಿಯೇ ಆ ಒಂದು ವಿಭಾಗದಲ್ಲಿರುವಂಥ ಬೇರೆ ವಿದ್ವಾಂಸರು ಅದರ ಕಡೆ ಗಮನ ಹಾಕ್ತಾರಲ್ಲ. ನೋಡಿದ್ರು, ಅಯ್ಯೋ ಅನುಷ್ಟುಪ್ಪೇನೆ ಅಂತ ಕೇಳಿದ್ರಂತೆ. ಅನುಷ್ಟುಪ್ ಛಂದಸ್ನಲ್ಲೇ ನಾ ಬರೆದಿರೋದು ಅಂತ. ಅನುಷ್ಟುಪ್ ಛಂದಸ್ಸು ತುಂಬ ಸುಲಭವಾದ ಛಂದಸ್ಸು. ಧಾರಾಳವಾಗಿ ಸಾಮಾನ್ಯವಾದಂಥ ಅನುಷ್ಟುಪ್ಪಿನ ಗತಿ ಪ್ರಜ್ಞೆ ಇದ್ದವರು ಯಾರೂ ಕೂಡ ಮಾತನಾಡದಂತೆ ಬರೆಯಬಹುದು ಅಂತ. ಬರೆದ್ರೆ ಶ್ರದ್ಧರಾ ಛಂದಸ್ನಲ್ಲಿ ಬರೀಬೇಕು. ಢಣ್ 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 ಅಂತ ಜೋರು ಗಲಾಟೆ ಇರುತ್ತೆ. ಶಾರ್ದೂಲ ವಿಕ್ರೀಡಿತದಲ್ಲಿ ಬರೀಬೇಕು. ಇಲ್ಲ, ತುಂಬ ಕಷ್ಟವಾಗುವಂಥ ಶಿಖರಣಿ, ಹರಣಿ, ಪೃಥ್ವಿ, ನರ್ಕುಟಕ, ವಂಶಪತ್ರ ಪತಿತ, ಈ ಥರದ್ದು ಬೇಕಾದಷ್ಟಿವೆ ಛಂದಸ್ಸುಗಳು. ಇನ್ನೂ ಹುಚ್ಚು ಕೆರಳತು ಅಂದರೆ ಶಂಭು ನಟನ, ಈ ಥರದ್ದು 26 ಅಕ್ಷರದ ಛಂದಸ್ಸಿಗೆ ಹೋಗ್ಬೋದು. ಅನುಷ್ಟುಪ್ಪು ಇಡೀ ಪದ್ಯವೇ 32 ಅಕ್ಷರ, ಇಲ್ಲಿ ಒಂದು ಸಾಲಿಗೆ 26 ಅಕ್ಷರ, 28 ಅಕ್ಷರ, ಹೀಗೆಲ್ಲ ದಂಡಕ ಗತಿ ಛಂದಸ್ಸುಗಳು ಅಂತೆಲ್ಲ ಇವೆ. ಅದಕ್ಕೆ ರಾಳ್ಳಪಲ್ಲಿಯವರು ಏನಂದರು, ಯಾವ ಛಂದಸ್ಸು ವ್ಯಾಸ ವಾಲ್ಮೀಕಿಗಳಿಗೂ ಸಾಕಾಯಿತೋ ಅದು ನನಗೂ ಸಾಕು ಅಂತ ಅಂದುಕೊಂಡಿದ್ದೀನಿ ಅಂತ. VC ಅವರು ಬರೀತಾರೆ, ಈ ಉತ್ತರ ಕೊಡೋದವರಿಗೆ ಮನಸ್ಸಿನಲ್ಲಿ ಎಂಥ ಸ್ಥೈರ್ಯ, ನೆಮ್ಮದಿ, ನಿರಾಳ ಇರಬೇಕು ಅಂತ. ಅದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಆ ಕಾರಣ ಎಷ್ಟೆಷ್ಟೋ ಕರ್ಮಗಳಿವೆ, ಎಷ್ಟೆಷ್ಟೋ ಪೂಜೆಗಳಿವೆ, ಎಷ್ಟೆಷ್ಟೋ ವ್ರತಗಳಿವೆಯಲ್ಲ, ಇವುಗಳಿಗೆ ಎಲ್ಲೇ ನಮಗೆ ಎಲ್ಲಿ ನೆಮ್ಮದಿ ಸಿಕ್ತೋ ಅದೇ ಎಲ್ಲೆ. ಅದು ಬಿಟ್ಟು ಮತ್ತಿನ್ಯಾವುದೂ ಇಲ್ಲ. ಮತ್ತೊಬ್ಬರಿಗಾದದ್ದು ನಮಗೂ ಆಗಬೇಕು ಅಂತನ್ನುವುದು ಅಲ್ಲ. ಆ ಕಾರಣದಿಂದಲೇ ಸಂಹಿತೆಯಲ್ಲಿ ಯಾವ ವಿಶಿಷ್ಟವಾದ ಕರ್ಮವನ್ನು ಎತ್ತಿ 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 ಹೇಳೋದಿಲ್ಲ. ಸೂಚ್ಯವಾಗಿ ಕೆಲವು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಸೃಷ್ಟಿಯ ಬಗೆಗೂ ಅಷ್ಟೇ ಅದೇ ಥರದ್ದೇನೆ ಒಂದಷ್ಟು ಉಂಟು. ಆಮೇಲಿಂದ ಈಗ ಅಶ್ವಮೇಧಕ್ಕೆ ಸಂಬಂಧಪಟ್ಟದ್ದು ಮೊದಲನೆಯ ಮಂಡಲದಲ್ಲಿ ಏನೇ ಋಗ್ವೇದದಲ್ಲಿ ಅಶ್ವಸೂಕ್ತ ಇದೆ. ತುಂಬ ವಿಸ್ತಾರವಾಗಿ ಅಶ್ವಮೇಧಕ್ಕೆ ಬೇಕಾಗಿರುವಂಥ ಎಲ್ಲ ಮೂಲ ಧಾತುವು ಅಲ್ಲಿ ಉಂಟು. ಈ ಅಶ್ವಮೇಧದ ಬಗ್ಗೆಗೇ ಮುಂದಿನ ತಿಂಗಳ ಕೊನೆಯಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಒಂದು ದಿವಸದ ಭಾಷಣ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಯಜ್ಞದ ಪೂರ್ಣವಾದ 3 ಸ್ತರದ ಅರ್ಥವನ್ನು ಕೊಡಬೇಕು ಅಂತಿದ್ದೀನಿ. ಇರಲಿ. ಅದೇ ತರಹ ಈ ಪಂಚಪವಮಾನ ಸೂಕ್ತಗಳು ಇವೆ. ಅದರಲ್ಲಿ ಒಂದನ್ನಾದರೂ ತೆಗೆದುಕೊಳ್ಳಬೇಕು ಅಂತ ಉಂಟು. ಅಲ್ಲಿ ಅದು ಸೋಮ, ಅಶ್ವಿನಿ ಮೊದಲಾದವರ ಆರಾಧನೆಗೆ ಸಂಬಂಧಪಟ್ಟಂತೆ ಬಂದದ್ದು. ಯಜ್ಞ ತಂತ್ರಕ್ಕೆ ಯುಕ್ತವಾಗುವಂಥ ರೀತಿಯದು ಕೆಲವೆಲ್ಲ ಅಂಶಗಳು ಉಂಟು. ಹಾಗೆ ಅನ್ನ ಸೂಕ್ತ, ಅಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನಕ್ಕಿರುವಂಥ ಪ್ರಾಶಸ್ತ್ಯ ಏನು, ಮಾಹಾತ್ಮ್ಯ ಏನು ಅಂತ. ಶ್ರದ್ಧಾ ಸೂಕ್ತದಲ್ಲಿ ಶ್ರದ್ಧೆಗೆ ಸಂಬಂಧಪಟ್ಟದ್ದು. ಈ ಥರದ್ದೆಲ್ಲ ಕೆಲವು ಉಂಟು. ವಿವಾಹಕ್ಕೆ ಸಂಬಂಧಪಟ್ಟಂಥ ಒಂದು ಸೂಕ್ತ ಇದೆ, ಸುಮಾರು 45ಕ್ಕೂ ಹೆಚ್ಚು ಮಂತ್ರಗಳಿರುವಂಥದ್ದು. ಸೂರ್ಯ ಸಾವಿತ್ರಿಯ ದರ್ಶನ ಅದು. ಆಕೆಯು ಋಷಿಕೆ, ಅವಳ ಮದುವೆಯನ್ನೇ ಅವಳು ವರ್ಣನೆ ಮಾಡಿಕೊಂಡಿದ್ದಾಳೆ. ಹಾಗೆಯೇ ಈ ಮೃತ್ಯು ಸೂಕ್ತದಲ್ಲಿ ಅಂತ್ಯೇಷ್ಟಿ ಕರ್ಮಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಉಂಟು. ಅದೇ ತರಹ ಇನ್ನೂ ಹಲವಾರು ಇವೆ. ಇರಲಿ, ಇವುಗಳನ್ನು ಕಂಡಾಗ ಇಲ್ಲಿ ಕರ್ಮ ನಿರ್ದೇಶನ ಇಲ್ವಾ? ಇದೆ, ನಮಗೆ ಗೊತ್ತಾಗುತ್ತೆ. ಬ್ರಹ್ಮಚಾರಿಗೆ ಸಂಬಂಧಪಟ್ಟಂಥ ಸೂಕ್ತ ಅಥರ್ವ ವೇದದಲ್ಲಿ ಬರುತ್ತೆ, ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅಲ್ಲಿ ಬ್ರಹ್ಮಚರ್ಯಾಶ್ರಮದ ಉಪನಯನದ ಸಂಕೇತ ಕಾಣಿಸುತ್ತೆ. ಹೀಗೆ ಒಂದೊಂದು ಸಂಸ್ಕಾರಕ್ಕೆ, ಒಂದೊಂದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಲ್ಲಿ ಸಂಹಿತೆಯಲ್ಲಿ ಮಂತ್ರಗಳು ಇವೆ.
ಆದರೆ ಅವುಗಳನ್ನು ಬಹಳ ವಿಸ್ತಾರವಾಗಿ ನಾವು ಬ್ರಾಹ್ಮಣ ಗ್ರಂಥಗಳಲ್ಲಿ ನೋಡ್ತೀವಿ. ಅಂದರೆ ಸಂಹಿತೆಯ ಮತ್ತೊಂದು ಸಂಹಿತೆಯಾದ ಬಳಿಕ ಬರುವಂಥ ಮತ್ತೊಂದು ಭಾಗ ವೇದದ ಭಾಗವಾಗಿ ಇಲ್ಲಿ ಮಾಡಿದಂಥ ವಿಸ್ತಾರವನ್ನು ಕಂಡು ಋಷಿಗಳಿಗೆ ಕಾರುಣ್ಯ ಬಂದು ಅಯ್ಯೋ ಮಾನವರ ಪಾಡಿ ಏನು ಅಂತ ಅದನ್ನು ಕನ್ವರ್ಜೆನ್ಸ್ ಅಂತೀವಲ್ಲ ಹಾಗೆ ಮಾಡುವಂಥದ್ದು ಆರಣ್ಯಕಗಳಲ್ಲಿ ಕಾಣ್ತೀವಿ. ಅದನ್ನು ಮತ್ತೂ ಸಂಗ್ರಹ ಮಾಡಿ ಸಾರವತ್ತಾಗಿ ಮಾಡಿಕೊಡುವಂಥದ್ದು ಉಪನಿಷತ್ತಲ್ಲಿ ಕಾಣಿಸುತ್ತೆ. ನಮ್ಮ ಇಂಜಿನಿಯರಿಂಗ್ನಲ್ಲಿ 3 ತತ್ವ ಉಂಟು, 3 S's ಅಂತ: ಸ್ಪೆಷಲೈಸೇಷನ್, ಸಿಂಪ್ಲಿಫಿಕೇಷನ್, ಸ್ಟ್ಯಾಂಡರ್ಡೈಸೇಷನ್ ಅಂತ. ಯಾವುದೇ ಒಂದು ಉದ್ಯಮ ಮಾಡಿದಾಗ ಸ್ಪೆಷಲೈಸ್ ಮಾಡ್ಕೊಳ್ತೀವಿ, ಆವಾಗ ಅದನ್ನು ವಿಸ್ತರಿಸಿ 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 ಬಹಳ ಅದನ್ನು ಬೆಳೆಸ್ತೀವಿ. ಹಾಗೆ ಬೆಳೆಸಿದ ಮೇಲೆ ಮತ್ತೆ ಜನಕ್ಕೆ ಗೊಂದಲ ಆಗುತ್ತೆ, ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಆಗ ಸಿಂಪ್ಲಿಫಿಕೇಷನ್ ಅನ್ನೋದು ಅನಿವಾರ್ಯವಾಗುತ್ತೆ. ತತ್ಕ್ಷಣವೇ ಆ ಸಿಂಪ್ಲಿಫಿಕೇಷನ್ಗಿರುವಂಥ ಅನಿವಾರ್ಯವಾದ ಹೆಜ್ಜೆ ಸ್ಟ್ಯಾಂಡರ್ಡೈಸೇಷನ್, ಅಂದರೆ ಒಂದು ವ್ಯವಸ್ಥಾಪನ. ಇದು ಸಾಕಾಗುತ್ತೆ ಅಂತ ಎಷ್ಟೆಷ್ಟು ಬಗೆಯ ಚಪ್ಪಲಿಗಳನ್ನು ಮಾಡಿದ್ರೂ ಸಾಮಾನ್ಯವಾಗಿ ಎಲ್ಲರ ಕಾಲಗಳಿಗೆ ಆಗುವಂಥದ್ದು ಒಂದು 8-10 ಬಗೆಯ ಗಾತ್ರ, ಉದ್ದ, ಅಗಲ ಅಂತ ಸ್ಟ್ಯಾಂಡರ್ಡೈಸೇಷನ್ ಅಷ್ಟು ಮಾಡುವಂಥದ್ದು. ಹಾಗೆ ಸಂಹಿತೆಯಲ್ಲಿ ಕಂಡುಬಂದಂಥ ತತ್ವವನ್ನು ಬ್ರಾಹ್ಮಣಗಳಲ್ಲಿ ಕರ್ಮಕಾಂಡಕ್ಕಾಗಿ ವಿಸ್ತಾರ, ಜ್ಞಾನಕಾಂಡ ಎಂದೂ ವಿಸ್ತಾರವಲ್ಲ. ಉಪಾಸನಾಕಾಂಡ ಕರ್ಮಕಾಂಡಕ್ಕಿಂತ ಸಂಕ್ಷಿಪ್ತವಾಗುತ್ತೆ, ಅದು ಆರಣ್ಯಕದಲ್ಲಿ ಬರೋದು. ಅದಕ್ಕಿಂತಲೂ ಸೂಚ್ಯಗ್ರವಾಗುವುದು ಅದು ಹೇಗೆ ಹಸುವಿನ ಬಾಲದಂತೆ, ಗೋಪುಚ್ಛದಂತೆ. ಗೋಪುಚ್ಛ ಸ್ವಲ್ಪ ವಿಸ್ತಾರವಾಗಿ ಮತ್ತೆ ಬಂದು ತುದಿಯಲ್ಲಿ ಸಂಗ್ರಹವಾಗಿ ಬಂದು ನಿಲ್ಲುತ್ತೆ, ಒಂದು ಮೊನೆಯಾಗಿ ನಿಲ್ಲುತ್ತೆ. ಆ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಇದು ಯಾವ ಕಲೆಯಲ್ಲಿ ಯಾವ ವಿದ್ಯೆಯಲ್ಲೂ ಅನಿವಾರ್ಯವಾದದ್ದು. ಇಲ್ಲಿ ಸೃಷ್ಟಿಯ ಬಗೆಗೂ ಕೂಡ ಅಷ್ಟೇ. ಸಂಹಿತೆಯಲ್ಲಿ ಸಾಂಕೇತಿಕವಾಗಿ ಕೆಲವೊಂದು ಮಾತುಗಳು ಬರುತ್ತವೆ. ಬ್ರಾಹ್ಮಣಗಳಲ್ಲಿ ಅದನ್ನು ಯಜ್ಞ ದೃಷ್ಟಿಯಿಂದ ವಿಸ್ತರಿಸುವುದು ಕಾಣಿಸುತ್ತೆ. ಉಪನಿಷತ್ತಿನಲ್ಲಿ ಅದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲವೂ ಮನಸ್ಸಿನಿಂದ ಆದದ್ದು ಅಂತ ಹೇಳಿಬಿಡ್ತಾರೆ. ಆದರೆ ಶಾಸ್ತ್ರಗಳು ಬೇರೆ ಇವೆಯಲ್ಲ, ದರ್ಶನಾದಿಗಳು ಅಂತ. ಅಲ್ಲಿ ಸಾಂಖ್ಯ ದರ್ಶನದಲ್ಲಿ, ವೈಶೇಷಿಕ ದರ್ಶನದಲ್ಲಿ ಸಾಕಷ್ಟು ವಿಸ್ತಾರವಾಗಿ ಸೃಷ್ಟಿಯ ಬಗ್ಗೆ ಬರುತ್ತೆ. ಕಾರಣ ಅವುಗಳ ಉದ್ದೇಶವೇ ಅದು. ಕಾರ್ಯದ ಬಗೆಗೆ ಸಾಂಖ್ಯ ನ್ಯಾಯ ವೈಶೇಷಿಕಗಳು, ಕಾರಣದ ಬಗ್ಗೆ ಸಾಂಖ್ಯ ಯೋಗಗಳು ಹೆಚ್ಚು ಹೆಚ್ಚು ಜಿಜ್ಞಾಸೆ ಮಾಡುತ್ತವೆ. ಅಂದರೆ ದ ಫಿಸಿಕಲ್ ಆಸ್ಪೆಕ್ಟ್ ಆಫ್ ಕ್ರಿಯೇಷನ್, ಅದರ ಬಗ್ಗೆ ನ್ಯಾಯ ವೈಶೇಷಿಕಗಳು. ದಿ ಸೈಕಿಕ್ ಆಸ್ಪೆಕ್ಟ್ ಅಂತ ಯಾವುದಿದೆ, ಈ ಎನರ್ಜಿ ಊರ್ಜಾತ್ಮಕವಾದಂಥ ಆಯಾಮ, ಅದಕ್ಕೆ ಸಂಬಂಧಪಟ್ಟಂತೆ ಸಾಂಖ್ಯ ಯೋಗಗಳು ಚರ್ಚೆ ಮಾಡ್ತಾ ಬರುತ್ತವೆ. ಹಾಗಾಗಿ ಅಲ್ಲಿ ತುಂಬ ವಿಸ್ತಾರವಾಗುತ್ತವೆ. ಹಾಗಾಗಿಯೇ ನಾವು ಮಾಡರ್ನ್ ಸೈನ್ಸ್ನಲ್ಲಿ ಕೂಡ ಈ ಸೃಷ್ಟಿ, ಕಾಸ್ಮಾಲಜಿ ಇತ್ಯಾದಿ ವಿಭಾಗಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ದಂತೆ ಕಡೆಗೆ ನಾವು ಥಿಯರಿಟಿಕಲ್ ಆಗಿದ್ದೀವ ಪ್ರಾಕ್ಟಿಕಲ್ ಆಗಿದ್ದೀವ ಅಂತ ಗೊತ್ತೇ ಆಗೋದಿಲ್ಲ. ಆ ಒಂದು ಸ್ಥಿತಿ ಬಂದುಬಿಡುತ್ತೆ. ಇರಲಿ, ಈ ಹಿನ್ನೆಲೆಯಲ್ಲಿ ಪ್ರಕೃತದ ಸೂಕ್ತವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ತಮಾಸಿ ತಮಸಾ ಗೂಢಂ, ಗೂಢಂ ಅಂದರೆ ಗೂಢಂ ಅಂತ. ಋಗ್ವೇದದಲ್ಲಿ ಡಕಾರ ಲಕಾರವಾಗಿ ಕಾಣಿಸುತ್ತೆ. ಕತ್ತಲು ಕತ್ತಲಿನೊಳಗೆ ಗೂಢವಾಗಿತ್ತು, ಅದು ಎಲ್ಲವೂ ಜಲಮಯವಾಗಿತ್ತು ಅನ್ನುವಂಥದ್ದು ಅಲ್ಲಿಯ ಮಾತು ಬರುತ್ತೆ. ಅಂದರೆ ಏನರ್ಥ? ಕತ್ತಲಿನೊಳಗೆ ಕೂಡಿತ್ತು ಅಂತಂದರೆ ಕತ್ತಲೆ ಅನ್ನುವ ಒಂದು ಪದಾರ್ಥ ಬೆಳಕಿನ ಅಭಾವದಿಂದ ಬರುತ್ತೆ. ಆ ಥರದ ಅಭಾವ ಅಲ್ಲ ಅನ್ನುವಂಥದ್ದೇ ಅಲ್ಲಿ ಕಾಣಿಸುವಂಥ ಸ್ವಾರಸ್ಯ. ಮತ್ತು ತುಚ್ಛೇನಾಭ್ಯಪಿಹಿತಂ ಯದಾಸೀತ್ ತಪಸಃ, ಯಾವುದೊಂದು ತಪಸ್ಸಿನಿಂದ ವಿಲೀನವಾಗಿತ್ತೋ ತನ್ಮಹಿನಾ ಅಜಾಯತ ಏಕಂ, ಅದು ತನ್ನ ಮಹಿಮೆಯಿಂದಲೇ ಒಂದಾಗಿರುವುದು ಅನೇಕವಾಗಿ ಬೆಳೀತಾ ಬಂತು ಅಂತ. ಆತ್ಮತತ್ವಸ್ಯ ಆವರಕತ್ವಾತ್ ಆಮ್ನಾಯಾಪರ ಸಂಯಂ ಭಾವರೂಪ ಅಜ್ಞಾನಂ ಅತ್ರ ತಮ ಇತಿ ಉಚ್ಯತೆ. ಅಂದರೆ ಈ ಅಜ್ಞಾನ ಭಾವರೂಪವಾದದ್ದು ಅಂತ. ಇಲ್ಲಿ ಸ್ವಲ್ಪ ತಗಾದೆ ಉಂಟು ಬಿಡಿ, ಸಾಯಣಾಚಾರ್ಯರ ಜೊತೆಗೆ ಸ್ವಲ್ಪ ಜಗಳ ಮಾಡಬೇಕಾದೀತು. ಸಾಂಪ್ರದಾಯಿಕವಾದ ಅದ್ವೈತಿಗಳು ಅಜ್ಞಾನವನ್ನು ಭಾವರೂಪ ಅಂತ ಹೇಳ್ತಾರೆ. ಆದರೆ
ನಿರ್ದಯವಾದ ಕೇವಲಾದ್ವೈತ ದೃಷ್ಟಿಯಿಂದ ನೋಡಿದರೆ ಅಜ್ಞಾನವನ್ನು ಅಭಾವರೂಪ ಅಂತ ಕರೀಬೇಕಾಗುತ್ತೆ. ಇದು ಗೌಡಪಾದರ ಮತ್ತು ಸುರೇಶ್ವರರ ದೃಷ್ಟಿಗೆ ಸಮೀಚೀನವಾದದ್ದು. ಅಂದರೆ ಕತ್ತಲು ಅನ್ನುವುದು ಒಂದು ಸ್ವತಂತ್ರ ಪದಾರ್ಥವಲ್ಲ, ಬೆಳಕಿನ ಅಭಾವ ಅಂತ. ಆದರೆ ಅವಿದ್ಯೆಯನ್ನು ಭಾವರೂಪ ಅಂತ ಅಂಗೀಕರಿಸುವುದು ಶಂಕರೋತ್ತರರ ಕಾಲದಲ್ಲಿ ತುಂಬ ವಿಶೇಷವಾಯಿತು. ಅದನ್ನು ಹೇಳ್ತಿದ್ದಾರೆ, ಅಡ್ಡಿ ಇಲ್ಲ. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಆಗ ಅವಿದ್ಯೆಯಿಂದ ನಮಗೆ ಆವೃತವಾದ ಕಾರಣ ಯಾವುದೊಂದು ಗೊತ್ತಾಗದಂಥ ಸ್ಥಿತಿ. ಈ ಒಂದು ಸೃಷ್ಟಿ ಅನ್ನೋದು ಆ ಅವಿದ್ಯೆಯ ಫಲವಾಗಿ ಬಂದದ್ದು ಅಂತ. ಮತ್ತು ಅದು ಹೇಗೆ ಪರಮಾತ್ಮನ ನೆಲೆಯಿಂದ ಹೇಳಬೇಕು? ಜೀವನ ನೆಲೆಯಿಂದ ಅಜ್ಞಾನವಾದದ್ದು ಅಂತ. ಪರಮಾತ್ಮನ ನೆಲೆಯಿಂದ ಅಜ್ಞಾನವೇ ಇಲ್ಲ. ಪರಮಾತ್ಮನ ನೆಲೆಯಿಂದ ಅದು ಶಕ್ತಿ ಅಂತ. ಯಾವುದು ಜೀವನಿಗೆ ಅಜ್ಞಾನವೋ ಪರಮಾತ್ಮನಿಗೆ ಅದು ಬಲ. ಜೀವನಿಗೆ ಅವಿದ್ಯೆ ಲಯಬಿಲಿಟಿ ಆದರೆ ಪರಮಾತ್ಮನಿಗೆ ಮಾಯೆ ಅಸೆಟ್ ಅಂತ ಹೇಳ್ಬಿಟ್ಟಂತೀವಿ. ಅಂದರೆ ಬಲವಂತರಿಗೆ ಎಲ್ಲವೂ ಪಥ್ಯವಾಗುತ್ತೆ, ಈಶ್ವರನಿಗೆ ಸಕಲವೂ ಆಗುತ್ತೆ, ಜೀವನಿಗೆ ಆಗುವಂಥದ್ದಲ್ಲ. ಇಲ್ಲಿ ವಿಶಿಷ್ಟಾದ್ವೈತ ದ್ವೈತಗಳು ಕಾಣಿಸಿಕೊಳ್ಳುತ್ತವೆ. ವೇದದಲ್ಲಿ ಎಲ್ಲ ಮತಗಳಿಗೂ ಅವಕಾಶ ಇದೆ. ದ್ವೈತಕ್ಕಿದೆ, ಅದ್ವೈತಕ್ಕಿದೆ, ವಿಶಿಷ್ಟಾದ್ವೈತಕ್ಕಿದೆ. ವಿಶೇಷವಾಗಿ ಸೃಷ್ಟಿ ಪ್ರಕ್ರಿಯೆ ಅಂತ ಆರಂಭ ಮಾಡಿದ ತಕ್ಷಣ ದ್ವೈತ ವಿಶಿಷ್ಟಾದ್ವೈತಗಳಿಲ್ಲದೆ ಹೆಜ್ಜೆಯೂ ಮುಂದುವರಿಯೋದಿಲ್ಲ. ಕಾರಣ ಇಷ್ಟೇ, ಅವುಗಳದು ಪರಿಣಾಮವಾದದಲ್ಲಿ ಕಾರ್ಯಕಾರಣ ಭಾವ ಹೇಳಬೇಕಾದಾಗ ಅದ್ವೈತವೂ ವಿಶಿಷ್ಟಾದ್ವೈತ ದ್ವೈತವಾಗುತ್ತೆ. ಅನಿವಾರ್ಯ, ತಪ್ಪುವಂಥದ್ದಲ್ಲ. ಹಾಗೆ ಸಾಯುಜ್ಯದ ಬಗ್ಗೆ ಹೇಳಬೇಕಾದ್ರೆ ವಿಶಿಷ್ಟಾದ್ವೈತ ದ್ವೈತಗಳು ಅದ್ವೈತವಾಗಬೇಕಾಗತ್ತೆ. ಪರಮಂ ಸಾಮ್ಯಮುಪೈತಿ ಅಂತ ಹೇಳುವಾಗ ಏನಂತ ಹೇಳೋದಕ್ಕೆ ಸಾಧ್ಯ? ಅಂಥ ವೇದಾಂತ ದೇಶಿಕರೇ ಜೀವನ್ಮುಕ್ತ ಸದೃಶಾಹ ಅಚ್ಯುತ ಅಂತ ಹೇಳುವಾಗ ಜೀವನ್ಮುಕ್ತಿಯನ್ನು ಒಪ್ಪುವಂಥ ಸ್ಥಿತಿ ಬಂದುಬಿಡುತ್ತೆ. ಮೋಕ್ಷದ ವಿಷಯ ಬಂದಾಗ ಎಲ್ಲ ದರ್ಶನಗಳು ಅದ್ವೈತದ ಕಡೆಗೆ ಬರಬೇಕಾಗತ್ತೆ. ಅದೇ ಸೃಷ್ಟಿಗೆ ಬಂದಾಗ ಎಲ್ಲ ದರ್ಶನಗಳು ದ್ವೈತದ ಕಡೆಗೆ ಬರಬೇಕಾಗತ್ತೆ. ಹೀಗಾಗಿ ನಾನು ಅದ್ವೈತಿ, ನನಗಿದರ ಸಂಬಂಧ ಇಲ್ಲ, ನಾನು ದ್ವೈತಿ, ಅದರ ಸಂಬಂಧ ಇಲ್ಲ ಅಂತಂದರೆ ಅದು ಅಭಿಮಾನವಾಗತ್ತೆ ಹೊರತುನುವೆ ಅಜ್ಞಾನ ನಿವಾರಣೆಯ ದಾರಿ ಆಗೋದಿಲ್ಲ ಅಂತ ಅನಿಸುತ್ತೆ. ಇಲ್ಲೀಗ ಈಶ್ವರ ದೃಷ್ಟಿಯಿಂದ ಸೃಷ್ಟಿ ಏನು? ಕಾಮಸ್ತದಗ್ರೇ ಸಮವರ್ತತಾಧಿ ಮನಸೋರೇತಃ ಪ್ರಥಮಂ ಯದಾಸೀತ್ ಸತೋ ಬಂಧುಮಸತಿ ನಿರವಿಂದನ್ ಹೃದಿ ಪ್ರತೀರ್ಷ್ಯ ಕವಯೋ ಮನೀಷಾ. ಕಾಮವೇ ಮೊದಲು ಹುಟ್ಟಿದ್ದು, ಮನಸ್ಸಿನಿಂದಲೇ ಕಾಮ ಬಂದದ್ದು, ಆಮೇಲೆ ಈ ಎಲ್ಲವೂ ಕೂಡ ಆ ಜ್ಞಾನಿಯ ಬಯಕೆಯಿಂದ ಉಂಟಾದದ್ದು ಅನ್ನುವಂಥದ್ದು ವೇದದ ಮಾತು. ಅಂದರೆ ಪರಮಾತ್ಮನಿಗೆ ಮೊದಲು ಸಂಕಲ್ಪ ಬಂತು, ಸಂಕಲ್ಪವೇ ಸೃಷ್ಟಿಯಾಯಿತು ಅಂತ. ಸಿದ್ಧ ಸಂಕಲ್ಪರು, ಸಾಧ್ಯ ಸಂಕಲ್ಪರು ಅಂತ ಎರಡು ತರಹ. ಮನುಷ್ಯರು ಸಾಧ್ಯ ಸಂಕಲ್ಪರು ಅಂತ, ಸಂಕಲ್ಪ ಆಗಬಹುದು, ಪಾಸಿಬಲ್ ಅಂತ. ಆದರೆ ಪರಮಾತ್ಮನಿಗೆ ಸಂಕಲ್ಪವೇ ಕೆಲಸ, ಕ್ರಿಯೆಗೂ ಆಲೋಚನೆಗೂ ವ್ಯತ್ಯಾಸ ಇಲ್ಲ ಅಂತ. ದೇರ್ ಇಸ್ ನೋ ಗ್ಯಾಪ್ ಬಿಟ್ವೀನ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಅಂತ. ಇದು ಒಂದೇ. ಹೀಗಾಗಿ ಸಂಕಲ್ಪ ಬಂದೊಡನೆ ಸೃಷ್ಟಿಯಾಗಿಬಿಡ್ತು ಅಂತ. ಆ ಕಾರಣದಿಂದಲೇ ಈ ಸೃಷ್ಟಿಯನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು ಅಂತಂದರೆ, ಇಟ್ ಈಸ್ ಬಿಯಾಂಡ್ ದಿ ಕನ್ಸೆಪ್ಷನ್ ಆಫ್ ಎನಿ ಮೆಟೀರಿಯಲ್ ಥಿಂಗ್. ದ್ರವ್ಯಾತ್ಮಕವಾದದ್ದು ಅಲ್ಲ ಅಂತ. ದ್ರವ್ಯಾತ್ಮಕ ಆಗಬೇಕು ಅಂತಂದರೆ ಸ್ತ್ರೀ ಪುರುಷ, ಪ್ರಕೃತಿ ಪುರುಷ, ಈ ರೀತಿಯಾದ ಭೇದ ಎಲ್ಲ ಬೇಕಾಗುತ್ತೆ, ಮೆಟೀರಿಯಲಿಸ್ಟಿಕ್. ಹಾಗಲ್ಲದೆ ಕೇವಲ ಆಧ್ಯಾತ್ಮಿಕವಾಗಿ ಆಗಬೇಕು ಅಂದರೆ ಮಾನಸಿಕವಾಗಿ ಆಗಬೇಕು. ಈ ಮನಸ್ಸಿನ ಸೃಷ್ಟಿಗೆ ಈ ಯಾವ ರೀತಿಯಾದಂಥ ತೊಡಕು ಇಲ್ಲ, ಕಟ್ಟೂ ಇಲ್ಲ, ನಿಟ್ಟೂ ಇಲ್ಲ ಅಂತ. ಇದು ಸಾಧ್ಯವಾ ಅಂತಂದರೆ ನಮ್ಮಲ್ಲಿಯೇ ನಮಗೆ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬಂದು ಅದು ಉಂಟು ಮಾಡುವ ಪರಿಣಾಮ ಎಷ್ಟು ಭಯಾನಕವಾಗುತ್ತೆ ಅಥವಾ ಎಷ್ಟು ಸಂತೋಷಕಾರಿಯಾಗುತ್ತೆ ನಮಗೆ ಗೊತ್ತಾಗ್ತಾ ಇದೆ. ನಮ್ಮ ಸ್ತರದಲ್ಲಿಯೇ ಇದು ಸಾಧ್ಯ ಇದ್ದರೆ ಇನ್ನು ಕರ್ಮಾಧ್ಯಕ್ಷನಾದ ಈಶ್ವರನ ಸ್ತರದಲ್ಲಿ ಯಾತಕ್ಕಾಗೋದಿಲ್ಲ ಅಂತ ಹೇಳಿದಾಗ ಒಪ್ಕೊಳ್ಬೇಕು. ಇದು ಆಸ್ತಿಕರ ಮತ. ಇಲ್ಲ, ಇದನ್ನು ಒಪ್ಪೋದಿಲ್ಲ ಅಂದರೆ ಆಯಿತು, ನಿಮ್ಮದು ಆಲ್ಟರ್ನೇಟಿವ್ ಏನು ಹೇಳಿ ಅಂತನ್ಬೇಕು. ಇಲ್ಲ ನಮಗೆ ಅಂತಾರೆ. ಸರಿ, ನಿಮ್ಮ ಆಲ್ಟರ್ನೇಟಿವ್ ನಿಮ್ಮದಾಗಿ ಸಿದ್ಧವಾಗೋವರೆಗೂ ಇದನ್ನು ಅಟ್ಲೀಸ್ಟ್ ಇಂಟ್ರೀಮ್ ಜಡ್ಜ್ಮೆಂಟಲ್ಲಾದರೂ ಒಪ್ಕೊಳ್ಳಿ ಅಂತ ಅನ್ನಬೇಕು. ಬರುವ ದೊಡ್ಡ ಸಮಸ್ಯೆ ಏನಂದರೆ,
ನಾಸ್ತಿಕ್ಯಕ್ಕೆ ಖಂಡನ ಮಾಡುವುದಕ್ಕೆ ಹೆಚ್ಚಿನ ಶಕ್ತಿ ಇರುವಷ್ಟು ಮಂಡನಕ್ಕೆ ಇಲ್ಲ. ಆಸ್ತಿಕ್ಯಕ್ಕೆ ಮಂಡನ ಮಾಡುವಷ್ಟು ಶಕ್ತಿ ಖಂಡನಕ್ಕೆ ಇಲ್ಲ. ಇದು ಒಂದು ರೀತಿಯಾದ ದುರಂತ. ನೋಡಿಪ್ಪ ಅಂತ ಪ್ರತಿಪಾದನೆ ಮಾಡಬಹುದು, ಇನ್ನೊಬ್ಬರ ಮಾತನ್ನು ತೆಗೆದುಹಾಕೋದು ಬಹಳ ಕಷ್ಟ. ಆ ಕಾರಣವಾಗಿಯೇ ನಾಸ್ತಿಕರು ತಾರ್ಕಿಕವಾಗಿ ಹೆಚ್ಚು ಬಲಿಷ್ಠರಾಗಿರ್ತಾರೆ, ಆಸ್ತಿಕರು ಭಾವನಾತ್ಮಕವಾಗಿ ಹೆಚ್ಚು ಬಲಿಷ್ಠರಾಗಿರ್ತಾರೆ. ಭಾವಕ್ಕೆ ಪ್ರತಿಪಾದನ ಶಕ್ತಿ ಇದೆ, ತರ್ಕಕ್ಕೆ ಖಂಡನ ನಿರಾಕರಣ ಶಕ್ತಿ ಜಾಸ್ತಿ ಉಂಟು. ಇದರಿಂದಲೇ ನಮಗೆ ಗೊತ್ತಾಗುತ್ತೆ ತರ್ಕ ಎಷ್ಟು ನಿರಾಕರಣೆ ಮಾಡಿದ್ರು ಎಲ್ಲಿಯೋ ಒಂದು ಕಡೆ ನಿಂತುಕೊಳ್ಬೇಕಲ್ಲ, ನಿಂತುಕೊಳ್ಳದೆ ನಾವು ಮಾಡೋಕ್ಕಾಗೋಲ್ಲ ಅಂದರೆ ಆಸ್ತಿಕ್ಯಕ್ಕೆ ಬರಲೇಬೇಕಾಗುತ್ತೆ. ಆ ಕಾರಣ ಬಯಕೆಯೇ ಸೃಷ್ಟಿಗೆ ಮೂಲ, ಅದು ಈಶ್ವರನ ಬಯಕೆ. ಆ ಈಶ್ವರನ ಬಯಕೆ ಅನ್ನುವಂಥದ್ದು ಲೈಂಗಿಕವಲ್ಲವಾದ್ದರಿಂದ ಅದಕ್ಕೆ ಯಾವ ದೋಷವೂ ಇಲ್ಲ. ದೋಷ ಅಂತಂದರೆ ಏನರ್ಥ? ಅದು ಪಂಚಭೌತಿಕವಾದ ವಲಯಕ್ಕೆ ಬರುವಂಥದ್ದಲ್ಲ. ಅದರಿಂದಲೇ ಇಲ್ಲಿ ಉಂಟಾಗುವಂತಹ ರಜಸ್ಸು ತಮಸ್ಸುಗಳ ಮೇಲಾಟ ಅಲ್ಲಿರೋಲ್ಲ ಅಂತ. ಪರಮಾತ್ಮನ ಸಂಕಲ್ಪ ಸತ್ವದಿಂದ ಬಂದದ್ದು. ಆ ಕಾರಣ ಆತ ಮಾಡಿದ ಸೃಷ್ಟಿ ಸಾತ್ವಿಕ ಸೃಷ್ಟಿಯಾಗತ್ತೆ. ಆ ಸೃಷ್ಟಿಯಿಂದ ಕೆಳಗೆ ಬರುವಂಥದ್ದೆಲ್ಲ ರಜಸ್ಸು ತಮಸ್ಸಿನ ಸೃಷ್ಟಿಯಾಗತ್ತೆ ಅಂತ ಹೇಳ್ಬಿಟ್ಟಿದ್ದೇವೆ. ಇದೇ ಕಾರಣದಿಂದಲೇ ಈಶ್ವರನಿಗೆ ತನ್ನ ಸೃಷ್ಟಿ ತನಗೆ ಒಂದು ತೊಡಕಾಗೋಲ್ಲ, ಮಾನವನಿಗೆ ತನ್ನ ಸೃಷ್ಟಿ ತನಗೊಂದು ತೊಡಕಾಗತ್ತೆ. ಯಾಕೆ? ಸತ್ವಗುಣದ ಪ್ರಯೋಜನ ಏನು? ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಅಂತ ಹೇಳ್ಬಿಟ್ಟಿದನು. ಅದೇನು? ಜ್ಞಾನಸಂಗೇನ ತನ್ನಿಬಧ್ನಾತಿ ಕೌಂತೆಯ ಜ್ಞಾನಸಂಗೇನ ದೇಹಿನಾಮ್ ಅಂತ, ಜ್ಞಾನದಿಂದ ಕೂಡಿರುವಂಥದ್ದು. ಆದರೆ ರಜೋ ರಾಗಾತ್ಮಕಂ ವಿದ್ಧಿ, ತಮಸ್ಸು ಹಾಗೇನೆ ಮೋಹನವಾದದ್ದು. ರಜಸ್ಸಿನಿಂದ ರಾಗದ್ವೇಷಗಳು, ತಮಸ್ಸಿನಿಂದ ಮೋಹ ನಿದ್ರೆಗಳು. ಈ ಕಾರಣದಿಂದ ರಜೋಗುಣ ತಮೋಗುಣಗಳ ಒಂದು ಮಾನುಷಿ ಸೃಷ್ಟಿಗೂ ಸತ್ವೈಕ ಸ್ವರೂಪವಾದಂತಹ ದೈವಿ ಸೃಷ್ಟಿಗೂ ವ್ಯತ್ಯಾಸ ಉಂಟು ಅಂತ. ಆ ಕಾರಣದಿಂದ ಈಶ್ವರನಿಗೆ ಅಧೀನವಾಗಿ ಮಾಡಿದಾಗ, ಈಶ್ವರನಿಗೆ ಅನುಗುಣವಾಗಿ ನಾವು ಮಾಡಿದಾಗ ಈ ರಜೋಗುಣ ತಮೋಗುಣಗಳ ಲಿಪ್ತಿ ನಮಗಾಗೋಲ್ಲ. ಅದು ಕರ್ಮಯೋಗದಿಂದ ಸಾಧ್ಯವಾಗುತ್ತೆ ಅಂತ. ನಾವು ರಜೋಗುಣ ತಮೋಗುಣದ ಪ್ರಪಂಚದಲ್ಲೇ ಇದ್ದೀವಿ, ಆದರೆ ಇವುಗಳಿಂದ ಸತ್ವಾಧೀನ ಮಾಡಬೇಕು. ಸತ್ವಾಧೀನ ಮಾಡೋದಕ್ಕೆ ಇರೋದು ಒಂದೇ ದಾರಿ, ಅದು ಭಗವತ್ ಶರಣಾಗತಿ ಅಂತ. ಹಾಗೆ ನೋಡಿದಾಗ ನಮಗೆ ತನ್ನಂತೆ ತಾನೇ ಉಪಾಸನೆಯ ಸ್ವರೂಪ ಏನು, ಉಪಾಸನೆಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ನಾನು ಶರಣಾಗುವುದಿಲ್ಲ, ಉಪಾಸನೆ ಮಾಡೋಲ್ಲ ಅಂದರೆ ಆಯ್ತಪ್ಪ, ನಿನ್ನ ಮನಸ್ಸು ಸತ್ವೋನ್ನತವಾಗಿದ್ದರೆ ಬೇಕಿಲ್ಲ. ಸತ್ವೋನ್ನತ ಅಲ್ಲವೋ ಅದು ಹೇಗೆ ಗೊತ್ತಾಗೋದು? ಚರ್ಯೆಗಳಿಂದಲೇ ಗೊತ್ತಾಗುತ್ತೆ. ಅದರಿಂದಲೇ ವ್ಯಕ್ತಿಯನ್ನು ಅವನ ವರ್ತನೆಯಿಂದಲೇ ಅವನ ಸಂಸ್ಕಾರವನ್ನು ಅಳೆಯಬಹುದು, ಇನ್ನೇನೂ ಇಲ್ಲ. ನೀನು ಜ್ಞಾನಿ ಅಂತನ್ನೋದು ನಿನ್ನ ವರ್ತನೆಯಿಂದ ಗೊತ್ತಾಗುತ್ತೆ. ಅಜ್ಞಾನಿಯಾದವನು ಪ್ರಯತ್ನಪೂರ್ವಕವಾಗಿ ಸತ್ಯವನ್ನು ಆಡಬೇಕು, ಪ್ರಯತ್ನಪೂರ್ವಕವಾಗಿ ಅಹಿಂಸೆಯನ್ನು ಆಚರಣೆ ಮಾಡಬೇಕು. ಯೋಗ ಸೂತ್ರದಲ್ಲಿ ಬರುವಂಥ ಕರುಣ, ಮೈತ್ರಿ, ಮುದಿತ, ಉಪೇಕ್ಷಾ ಅಂತ 4 ಗುಣಗಳು ಯಾವುದಿವೆ ಅವನ್ನು ಬಹಳ ಪ್ರಯತ್ನಪೂರ್ವಕವಾಗಿ ಮಾಡಿಕೊಳ್ಬೇಕು. ಆದರೆ ಜ್ಞಾನಿಯಾದವನು ಮಾಡಿದ್ದೆಲ್ಲ ಕರುಣ, ಮೈತ್ರಿ, ಮುದಿತ, ಉಪೇಕ್ಷೆ, ಆಡಿದ್ದೆಲ್ಲ ಸತ್ಯ, ಮಾಡಿದ್ದೆಲ್ಲ ಅಹಿಂಸೆ ಅಂತ ಆಗುತ್ತೆ. ಹೀಗಾಗಿ ಈ ಒಂದು ವ್ಯತ್ಯಾಸ ಕಾಣುವುದರಿಂದ ಈಶ್ವರನ ಶರಣಾಗತಿ ಎನ್ನುವುದು ಲೋಕದಲ್ಲಿ ಅನಿವಾರ್ಯವಾಗುತ್ತೆ. ಯಾವುದೋ ಒಂದು ದೊಡ್ಡದಕ್ಕೆ ಶ್ರುತಿ ಮಾಡಿಕೊಳ್ಳಬೇಕಲ್ವ? ಇಲ್ಲ, ಅದು ಕೊನೆಗೆ ಅದು ಕೂಡ ಔಪಾಧಿಕ ಅಂತ ಹೇಳ್ತಾರಲ್ಲ ಅದ್ವೈತಿಗಳು. ಅಂದರೆ ಸಗುಣ ಬ್ರಹ್ಮ ಆದಮೇಲೆ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರಲ್ಲ, ಆಯಿತು. ಈಗ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೊರಟಿದ್ದೀವಿ ಅಂತಂದರೆ ಎಲ್ಲ ಆಟೋದವ್ರಿಗೂ ಗೋಖಲೆ ಇನ್ಸ್ಟಿಟ್ಯೂಟ್ ಗೊತ್ತಿದೆಯಾ? ಇಲ್ಲ. ರೇಸ್ ಅಂದರೆ ಬೇಕಾದ್ರೆ ಗೊತ್ತಿರುತ್ತೆ, ಸೆಂಟ್ರಲ್ ಜೈಲ್ ಅಂದರೆ ಬೇಕಾದ್ರೆ ಗೊತ್ತಿರುತ್ತೆ, ವಿಧಾನಸೌಧ ಅಂದರೆ ಬೇಕಾದ್ರೆ ಗೊತ್ತಿರುತ್ತೆ, ಹೈಕೋರ್ಟ್ ಅಂದರೆ ಗೊತ್ತಿರುತ್ತೆ. ಗೋಖಲೆ ಇನ್ಸ್ಟಿಟ್ಯೂಟ್ ಎಲ್ರಿಗೂ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಅದು ಸಾಧ್ಯವಾದಾಗ ಜಗತ್ತಾಗಿರೋಲ್ಲ. ಅದಕ್ಕೆ ಏನಂತ ಹೇಳಬೇಕು? ಈ ಕಡೆ ಏರಿಯಾದವರಾದರೆ ಬುಲ್ ಟೆಂಪಲ್ ರೋಡ್ ಅನ್ನಬೇಕು, ಶಿವಾಜಿನಗರದ ಕಡೆಯವ್ರಿಗಾದರೆ ಅದೂ ಗೊತ್ತಾಗೋದಿಲ್ಲ. ಅವ್ರಿಗೆ ಹೇಳಬೇಕು ಬಸವನಗುಡಿ ಚಾಮರಾಜಪೇಟೆ ಏರಿಯಾ ಅಂತ. ಅಲ್ಲಿ ಅಷ್ಟಗಲ ಇದೆಯಲ್ಲ ಅಂತಂದರೆ ಮೊದಲು ಹೊರಡುವಾಗ ದೊಡ್ಡದಾಗಿಯೇ ಹೇಳುವಂಥದ್ದು. ಬಸವನಗುಡಿಗೆ ಹೋಗಬೇಕು, NR ಕಾಲನಿಗೆ ಹೋಗಬೇಕು ಅಂತ ಹೇಳಬೇಕು. ಅಷ್ಟೂ ಗೊತ್ತಿಲ್ಲದೆ ಇದ್ದವ್ರಿಗೆ ಬ್ಯಾಂಗ್ಳೂರು ವೆಸ್ಟ್, ಬ್ಯಾಂಗ್ಳೂರು ಸೌತ್ ವೆಸ್ಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರಬೇಕಾಗುತ್ತೆ, ದಿಕ್ಕು ತೋರಿಸ್ಕೊಂಡು. ಅಂದರೆ ಪ್ರಸ್ಥಾನ ಮಾಡುವಾಗ
ವಿವರಗಳನ್ನೆಲ್ಲ ಕೊಡಬೇಕಿಲ್ಲ, ಕೊಡಬಾರದು ಕೂಡ. ಕೊಟ್ಟರೆ ಅವನಿಗೆ ಅರ್ಥವೂ ಆಗುವುದಿಲ್ಲ. ಸುಮಾರು ಸ್ವಲ್ಪ ಕೃಷ್ಣರಾಯ ಪಾರ್ಕ್ ಹತ್ರವೋ ಬಂದಾಗ, ಇಲ್ಲ ಚಾಮರಾಜಪೇಟೆ ಹತ್ರಕ್ಕೆ ಬಂದಾಗ, ನೋಡಪ್ಪ ಇವಾಗ ಈ ರೋಡಲ್ಲಿ ತಿರ್ಕೋ, ಬುಲ್ ಟೆಂಪಲ್ ರೋಡ್ ಅಂದರೆ ಆಗ ಗೊತ್ತಾಗುತ್ತೆ. ಆಗಲೂ ಕೂಡ ಇದನ್ನು ಹೇಳೋದಕ್ಕಾಗೋದಿಲ್ಲ. ಹೀಗೆ ಮುಂದೆ ಹೋಗೋ ರಾಮಕೃಷ್ಣಾಶ್ರಮದಿಂದ ದಾಟದ ಮೇಲೆ, BMS ಕಾಲೇಜ್ ದಾಟದ ಮೇಲೆ ಅಂತ ಅರುಂಧತಿ ನಕ್ಷತ್ರ ದರ್ಶನ ನ್ಯಾಯವನ್ನು ಅನುಸರಿಸದೆ ವಿಧಿ ಇಲ್ಲ. ಈ ಕಾರಣದಿಂದಲೇ ನಮಗೆ ಪೂರ್ತಿ ಡೀಟೇಲ್ಸ್ ಇದ್ದೊರತು ನಾವು ಮುಂದೆ ಹೆಜ್ಜೆ ಇಡೋದಿಲ್ಲ ಅನ್ನೋರಿಗೆ ಇಲ್ಲಿಯೇ ಇರ್ತೀರಾ ಅಂತ ಅನ್ನಬೇಕಾಗತ್ತೆ. ಸಿಕ್ಕಷ್ಟನ್ನು ಇಟ್ಟುಕೊಂಡು ಮುಂದುವರಿಯಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆ ಕಾರಣದಿಂದ ಇಲ್ಲಿ ಕಾಮ ಈಶ್ವರ ಸಂಕಲ್ಪದಿಂದ ಸೃಷ್ಟಿಯಾಯಿತು ಅಂತ ಹೇಳಿದಾಗ ಇದೇ ಕಾಣುವುದು. ನಮ್ಮ ಸೃಷ್ಟಿಯೆಲ್ಲ ಕಾಮದಿಂದ ಮುಂದೆ ಆಗುತ್ತೆ, ಆದರೆ ಈಶ್ವರನ ಸೃಷ್ಟಿ ಕಾಮದ ಮೊದಲೇ ಆಗಿರುತ್ತೆ ಅಂತ ಅಲ್ಲಿ ಆ ಸ್ವಾರಸ್ಯ ಕಾಣುವಂಥದ್ದು. ಅಂದರೆ ಕಾಮಕ್ಕಿಂತ ಮೊದಲು ಯಾವುದು? ಧರ್ಮ ಅರ್ಥಗಳು ತಾನೇ ಇರುವಂಥದ್ದು. ಹಾಗಾಗಿ ಪರಮಾತ್ಮನ ಸೃಷ್ಟಿ ಧರ್ಮದ್ದೇ ಆಗತ್ತೆ, ಜೀವನ ಸೃಷ್ಟಿ ಕಾಮದಿಂದ ಬಂದದ್ದಾಗುತ್ತೆ, ತ್ರಿವರ್ಗದಲ್ಲಿ ಬಂದು ನಿಲ್ಲುತ್ತೆ. ಸೃಷ್ಟಿ ಅನ್ನುವುದೆಲ್ಲ ಕೂಡ ತ್ರಿವರ್ಗದ ಒಳಗೆ ಅಡಗುವಂಥ ಕಾರಣದಿಂದ. ಹೀಗಾಗಿ ಈಶ್ವರೀಯ ಸೃಷ್ಟಿ ಧಾರ್ಮಿಕೀಯ ಸೃಷ್ಟಿಯಾಗುತ್ತೆ. ಮಾನವೀಯ ಸೃಷ್ಟಿ ಧಾರ್ಮಿಕವಾಗಬೇಕು ಅಂದರೆ ಈಶ್ವರಾಧೀನ ಅಂತ ಅನ್ನುವುದು ಬೇಕಾಗುತ್ತೆ. ಆ ಕಾರಣದಿಂದಲೇ ನಮ್ಮಲ್ಲಿ ಯಾವುದೇ ಒಂದು ಕರ್ಮ ಮಾಡಿದ ಮೇಲೂ ಕೂಡ ಅದರ ನ್ಯೂನತೆ, ಅತಿರೇಕ ಇತ್ಯಾದಿಗಳೆಲ್ಲ ನಿವಾರಣೆ ಆಗೋದಕ್ಕೆ ಈಶ್ವರಾರ್ಪಣ ಮಾಡಬೇಕು, ಭಗವದರ್ಪಣ ಮಾಡಬೇಕು ಅನ್ನುವಂಥದ್ದು. ಇದೇ ತೇನ ತ್ಯಕ್ತೇನ ಭುಂಜೀತಾ ಅನ್ನುವ ಈಶಾವಾಸ್ಯ ಹೇಳಿರುವಂಥ ಮಾತಾಗುತ್ತೆ. ಇದನ್ನು ಎಲ್ಲ ಮತಾಚಾರ್ಯರುಗಳು ಮಾತ್ರವಲ್ಲ, ವೈದೇಶಿಕವಾದಂಥ ಕ್ರೈಸ್ತ, ಯಹೂದ್ಯ, ಮುಸಲ್ಮಾನ ಮತಗಳು ಎಲ್ಲರೂ ಕೂಡ ಅನುಸರಿಸುವಂಥದ್ದಾಗಿದೆ. ಇರಲಿ, ಮುಂದೆ ನಾವು ಈ ನಾಸದೀಯ ಸೂಕ್ತದಿಂದ ಪೂರ್ಣವಾಗಿ ಎಲ್ಲ ಮಂತ್ರಗಳನ್ನು ನೋಡೋಕ್ಕಾಗ್ತಿಲ್ಲ, ಸಮಯಾಭಾವ. ಹಾಗಾಗಿ ಕೆಲವೊಂದು ಮಂತ್ರಗಳನ್ನು ನೋಡಬಹುದು. ಮುಂದಿನ 6ನೆಯ ಮಂತ್ರದಲ್ಲಿ ಕೋ ಅದ್ಧ ವೇದ ಕೈಹ ಪ್ರೋವೋಚತ್ ಕುತ ಆಜಾತ ಕುತ ಇಯಂ ವಿಸೃಷ್ಟಿ ಅರ್ವಾಗ್ದೇವ ಅಸ್ಯ ವಿಸರ್ಜನೇನಾಥ ಕೋ ವೇದ ಯತ ಆಬಭೂವ. ಕೋ ಅದ್ಧಾ ವೇದ, ಯಾವ ಯೋಗ್ಯನಾದವನಿಗೆ ಈ ಸೃಷ್ಟಿಯ ಸ್ವಾರಸ್ಯವಾದಂಥ ಎಲ್ಲ ಸಂಗತಿಯೂ ಗೊತ್ತಾಗಿದೆ, ಯಾವ ಯುಕ್ತನಿಗೆ ಇದು ಗೊತ್ತಾಗಿದೆ. ಕೈಹ ಪ್ರವೋಚತ್, ಯಾರು ತಾನೇ ಇದನ್ನು ವಿವರಿಸಿ ಹೇಳಬಲ್ಲ. ಹೇಗೆ ಆಯಿತು? ಕುತ ಇಯಂ ವಿಸೃಷ್ಟಿ, ಈ ಸೃಷ್ಟಿ ಹೇಗಾಯಿತು ಅಂತ ದೇವತೆಗಳಿಗಾದರೂ, ಆಮೇಲೆ ಬಂದ ದೇವತೆಗಳಿಗಾದರೂ ಇದು ಗೊತ್ತಾಗುತ್ತಾ? ಕೋ ವೇದ ಯತ ಆಬಭೂವ, ಇವೆಲ್ಲ ಆಯಿತು ಅಂತ ಯಾರಿಗೆ ತಾನೇ ಗೊತ್ತಾಗುತ್ತೆ? ಹೇಗಾಯಿತು? ಯಂ ವಿಸೃಷ್ಟಿರ್ ಯತ ಆಬಭೂವ ಯದಿ ವಾ ದಧೆ ಯದಿ ವಾ ನ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಸೋ ಅಂಗವೇದ ಯದಿ ವಾ ನ ವೇದ ಅಂತ. ಈ ಸೃಷ್ಟಿ, ವಿಶೇಷವಾದಂಥ ಸೃಷ್ಟಿ ಯಾವುದಿದೆ, ಈ ಸೃಷ್ಟಿ ಮತ್ತು ಅನುಸೃಷ್ಟಿ ಅಂತ, ಕಾಮ ಸೃಷ್ಟಿಯಾಗುವವರೆಗೂ, ಅಂದರೆ ಎಲ್ಲಿಗೆ ವ್ಯಕ್ತತೆ ಬರುತ್ತೆ ಅಲ್ಲಿವರೆಗೂ ಒಂದು ಹಂತ, ಆಮೇಲಿಂದ ಮತ್ತೊಂದು ಹಂತ. ಪುರಾಣಗಳ ಬಗ್ಗೆ ಹೇಳುವಾಗ ಸಾತ್ವಿಕಿ, ರಾಜಸಿ, ತಾಮಸಿ ಸೃಷ್ಟಿ ಎನ್ನುವಂಥ ಕ್ರಮಗಳನ್ನು ಹೇಳಿದ್ದುಂಟು. ಪಂಚಭೂತಗಳ ನಿರ್ಮಾಣ ಆಗುವವರೆಗೆ ಸಾತ್ವಿಕ ಸೃಷ್ಟಿ, ಪಂಚಭೂತ ನಿರ್ಮಾಣ ಆದ ಮೇಲೆಲ್ಲ ರಜಸ್ಸು ತಮಸ್ಸುಗಳ ಸೃಷ್ಟಿ ಅಂತ. ಮೀನ್ಸ್ ಮ್ಯಾಟರ್ ಈಸ್ ಕ್ರಿಯೇಟೆಡ್. ಬಿಫೋರ್ ದಿ ಕ್ರಿಯೇಷನ್ ಆಫ್ ಮ್ಯಾಟರ್ ಅಂತ ಏನಿದೆ, ಏನೆಲ್ಲ ಬಂತು ಅದು ಸಾತ್ವಿಕವಾದದ್ದು ಅಂತ. ಅಂದರೆ ತನ್ಮಾತ್ರಗಳು ಯಾವುದಿವೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ, ಮನೋಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ ಅಂತಃಕರಣ ದ್ರವ್ಯ, ಇವೆಲ್ಲವೂ ಕೂಡ ಸಾತ್ವಿಕ ಸೃಷ್ಟಿಯ ಆಯಾಮಗಳು ಅಂತ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇವತ್ತು ಕಾಸ್ಮಾಲಜಿ ಅಂತ ಹೇಳುವವರಿಗೆ ಎಷ್ಟು ಪ್ರಯೋಜನಕಾರಿಯಾದಂಥ ಅಂಶ ವೇದದಲ್ಲಿದೆ ಅಂತ. ಕಾರಣ ಇಷ್ಟೇ, ನಮ್ಮಲ್ಲಿ ಈ ಮೈಂಡ್, ಸ್ಪೀಚ್ ಇವನ್ನೆಲ್ಲ ಕ್ರಿಯೇಷನ್ ಅಂತಲೇ ತಗೊಳ್ತಾ ಇಲ್ಲ, ಅದರ ಬಗ್ಗೆ ಯೋಚನೆಯನ್ನೂ ಮಾಡಿಲ್ಲ. ಕ್ರಿಯೇಷನ್ ಅಂದರೆ ಮ್ಯಾಟ್ರ್ ಬಗ್ಗೆ, ಅಂದರೆ ತಾಮಸಿ ಸೃಷ್ಟಿಯನ್ನೇ ಯೋಚನೆ ಮಾಡ್ತಾ ಇದೆ ಸೈನ್ಸ್ ಹೊರತುನೂ. ರಾಜಸಿ, ಸಾತ್ವಿಕಿ ಸೃಷ್ಟಿ ಯಾವುದು ಅನ್ನೋದರ ಕಡೆ ಗಮನ ಹರಿಸಿಲ್ಲ. ಅದರ ಕಡೆ ಗಮನ ಹರಿಸಿದಾಗ ಕಾಸ್ಮಾಲಜಿಗೆ ಹೆಚ್ಚಿನ ಬೆಳಕು ಚೆಲ್ಲೋದಕ್ಕಾಗುತ್ತಾ ಅಂತ ಅನಿಸುತ್ತೆ. ನಮ್ಮ ಇಸ್ರೋದಲ್ಲಿ ಈ ಬಗೆಗೆ ಕಾಸ್ಮಾಲಜಿ ಬಗ್ಗೆ ಮುರಳಿ ಮನೋಹರ್ ಜೋಶಿಯವರ ಕಾಲದಲ್ಲಿ
ಏನೋ BJP ಗೌರ್ಮೆಂಟು ಈ ಥರದಕ್ಕೆಲ್ಲ ಉತ್ತೇಜನ ಕೊಡುತ್ತೆ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಆರಂಭ ಮಾಡಿದ್ರು. ಈಗ ಅದು ಮುಗೀತೋ, ನಿಂತಿದೆಯೋ, ನಡೀತಿದೆಯೋ, ಓಡ್ತಾ ಇದೆಯೋ, ಕಲಿಶ್ಯಯಾನೋ ಭವತಿ ಸಂಜಿಹಾನಸ್ತು ದ್ವಾಪರ, ಆ ಥರ ಆಗೋಗ್ಬಿಟ್ಟಿದೆ. ಐತರೇಯ ಬ್ರಾಹ್ಮಣದಲ್ಲಿ ಬರುತ್ತೆ. ಹಾಂ ಸಂತೋಷ. ಕಲಿಯುಗ ಅಂದರೆ ನಿದ್ರೆ ಮಾಡುವುದು, ದ್ವಾಪರ ಯುಗ ಅಂದರೆ ಎದ್ದು ಕೂತ್ಕೊಳ್ಳೋದು, ತ್ರೇತಾಯುಗ ಅಂದರೆ ನಿಲ್ಲುವುದು. ಕೃತಂ ಸಂಪದ್ಯತೆ ಚರ್ನ್ ತಸ್ಮಾಚ್ಚರೈವೇತಿ. ಕೃತಯುಗ ಅಂದರೆ ಓಡಾಡುವುದು, ಹಾಗಾಗಿ ಓಡಾಡ್ತಾ ಇರು ಅಂತ ಹರಿಶ್ಚಂದ್ರನ ಮಗ ಲೋಹಿತಾಶ್ವನಿಗೆ ಮಾಡಿದಂಥ ವರ್ಣನ ಉಪದೇಶ ಅಂತ ಬರುತ್ತೆ. ಹಾಗಾಗಿ ಅದು ಕೂತಿದೆಯಾ ನಿಂತಿದೆಯಾ ಗೊತ್ತಿಲ್ಲ, ನಡೀತಾ ಇದ್ದರೆ ಬಹಳ ಸಂತೋಷದ ವಿಷಯ. ಅಂದರೆ ಇನ್ನೊಂದು ಬೇರೆಯ ವಿಜ್ಞಾನದ ಮಾಡೆಲ್ಗಳನ್ನು ಹೋಲಿಸಿಕೊಂಡು ಮಾಡುವುದಕ್ಕಿಂತ ಇಲ್ಲಿ ಏನು ಹೇಳಿದೆ ಅನ್ನೋದನ್ನು ವಿಚಾರ ಮಾಡಿದ್ರೆ ಯುಕ್ತಾಯುಕ್ತತೆ ತನ್ನಂತೆ ತಾನೇ ಗೊತ್ತಾಗುತ್ತೆ. ಈ ಸೃಷ್ಟಿ ಯತ ಬಭೂವ, ಎಲ್ಲಿಂದ ಬಂತು, ಯದಿವಾದದೆ ಯದಿವಾನ, ಇದು ನಿಂತಿದೆಯೋ ಇಲ್ಲವೋ, ಯದಿ ಧಾರಯೇದೀಶ್ವರ ಏವ ಧಾರಯೇತ್ ನಾಣ್ಯ ಇತ್ಯರ್ಥ. ಇದನ್ನು ಈಶ್ವರ ಧರಿಸಿದ್ದಾನ ಇಲ್ವ? ಸಾಯಣರು ಹೇಳ್ತಾರೆ ಈಶ್ವರನೇ ಧರಿಸಿರೋದು ಅಂತ. ಯೋ ಅಸ್ಯಾಧ್ಯಕ್ಷ, ಯಾರು ಇದರ ಅಧ್ಯಕ್ಷ. ಅಧ್ಯಕ್ಷ ಅನ್ನೋದಕ್ಕೆ ಇದರ ಮೇಲೆ ನಿರ್ವಾಹಕ ಅಂತ ಒಂದು ಲೋಕರೂಢಿಯ ಅರ್ಥವಾದರೆ, ನೈರುಕ್ತಿಕವಾದಂಥ ಅರ್ಥ ಇವುಗಳನ್ನೆಲ್ಲ ಗಮನಿಸ್ತಾ ಇರುವಂಥವನು, ವಾಚ್ ಮಾಡುವವನು ಅಂತ. ಹಾಗಾಗಿ ಈಶ್ವರ ಏಕಕಾಲದಲ್ಲಿ ಪ್ರೇರಕನಾಗಿದ್ದರೂ ಸಾಕ್ಷಿಯಾಗಿದ್ದಾನೆ, ಕರ್ತೃವಾಗಿದ್ದರೂ ಅಕರ್ತೃವಾಗಿದ್ದಾನೆ ಅಂತ. ಹೇಗೆ ಸಾಧ್ಯ ಇದು? ಸ್ವರೂಪ ಇಷ್ಟೇ. ಯಾವನಿಗೆ ಅಪೇಕ್ಷೆ ಇಲ್ಲವೋ ಅಷ್ಟೇ, ಇನ್ಯಾವುದೂ ಇಲ್ಲ. ಎಲ್ಲ ನಿರೀಹನಾದವನಿಗೆ ಏನೂ ಇಲ್ಲ ಅಂತ. ಮುಕ್ತನಾದವನಿಗೆ ಸ್ಪೃಹ, ಸ್ಪೃಹೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಏನನ್ನೂ ಪಡ್ಕೊಳ್ಬೇಕಾಗಿಲ್ಲ ಅನ್ನೋನಿಗೆ. ಹಾಗಿದ್ದರೂ ಮಾಡ್ತಾನಲ್ಲ. ಅದಕ್ಕೆ ನಮಗಿರುವುದು ಒಂದೇ ಒಂದು ದೃಷ್ಟಾಂತ, ಅದು ಕಲೆಯ ದೃಷ್ಟಾಂತ. ನಾಟಕದಲ್ಲಿ ನಾನು ಪಾತ್ರ ಆಗದೇ ಇದ್ದರೂ ಕೂಡ ಆ ಒರಿಜಿನಲ್ಗಿಂತ ಚೆನ್ನಾಗಿ ಮಾಡಿರ್ತೀವಿ ನಾವು. ಎಷ್ಟೋ ತೆಲುಗು ಸಿನಿಮಾಗಳಲ್ಲಿ ಕನಸಿನಲ್ಲಿ ಕೃಷ್ಣ ಕಂಡಿದ್ದ ಅಂತ ಒಂದು ಎಂಥದ್ದಾದರೂ ಸಂದರ್ಭ ಬಂದರೆ ಎಲ್ಲ ಉನ್ನಾಡು ಅಂತಂದರೆ ಅಚ್ಚಂ ಎನ್ ಟಿ ರಾಮರಾವ್ಲಾಗ ಉನ್ನಾಡು ಅಂತ ಹೇಳೋದುಂಟು. ಎನ್ ಟಿ ರಾಮರಾವ್ ಹಾಗೆ ಇದ್ದ ಕೃಷ್ಣ ಅಂತ. ಅಂದರೆ ಅನುಕರಣೆ ಎನ್ನುವುದು ಅಷ್ಟು ಚೆಂದ ಆಗುತ್ತೆ. ಈ ಬಗ್ಗೆ ಒಂದು ಕಥೆ ಕೂಡ ಇದೆ. ಅಶೋಕ ಮಹಾರಾಜನಿಗೆ ಉಪಗುಪ್ತ ಅನ್ನುವ ಬೌದ್ಧ ಭಿಕ್ಷು ಜ್ಞಾನೋದಯವನ್ನು ಉಂಟು ಮಾಡಿದ್ದು. ಅವನ ಮೂಲಕವಾಗಿ ಅವನು ಬುದ್ಧನ ಉಪಾಸಕನಾದ. ಅದು ಇತಿಹಾಸ ಪ್ರಸಿದ್ಧ. ಉಪಗುಪ್ತನನ್ನು ಮಾರ ಕಂಡು ಇಂಥವನನ್ನು ಮರಳು ಮಾಡಿಬಿಡಬೇಕು, ಆವಾಗ ಅಶೋಕನಿಗೆ ಇವನು ರಾಜಗುರುವಾಗಿದ್ದಾನೆ, ಅಶೋಕನು ನನ್ನ ಬಗಲಿಗೆ ಬರ್ತಾನೆ ಅಂತ ಉಪಗುಪ್ತನನ್ನು ಮರಳು ಮಾಡೋದಕ್ಕೆ ತುಂಬ ಪ್ರಯತ್ನಪಟ್ಟ. ಆಗಲಿಲ್ಲ. ಕಡೆಗೆ ಮಾರ ಸೋತು ನಿನಗೆ ನಾನು ಏನು ವರ ಕೊಡಲಿ ಅಂತ ಕೇಳ್ದ. ನಿನ್ನನ್ನು ಪ್ರಲೋಭನೆ ಮಾಡ್ತಾ ಇಲ್ಲ, ನಿನಗೇನಾದರೂ ಉಪಕಾರ ಮಾಡಬೇಕು ಅಂತ. ಏನಿಲ್ಲ, ನನಗೆ ಬುದ್ಧನ ದರ್ಶನ ಆಗಿಲ್ಲ, ಹಾಗಾಗಿ ಬುದ್ಧ ಹೇಗಿದ್ದನು ನೀನು ಕಾಮರೂಪಿ ಅಲ್ವಾ, ಆ ವೇಷ ತಾಳುಬಾ, ಬುದ್ಧನ ವೇಷ ತಾಳಿಬಾ ಅಂತ. ಆಯಿತು, ಒಂದು ಕರಾರು, ನೀನು ನನಗೆ ನಮಸ್ಕಾರ ಮಾಡಬಾರ್ದು, ನೀನು ನಮಸ್ಕಾರ ಮಾಡಿದ್ರೆ ನನಗೆ ತುಂಬ ಘಾತುಕ ಆಗುತ್ತೆ ಅಂತ. ಆಗಲಿ, ನನ್ನನ್ನು ನಾನು ನಿಯಂತ್ರಣ ಮಾಡ್ಕೋತೀನಿ ಅಂತಂದ. ಬುದ್ಧನ ವೇಷವನ್ನೇ ಧರಿಸಿ ಬಂದ. ಅದು ಅವಲೋಕಿತೇಶ್ವರ ಅನ್ನುವಂಥ ಒಂದು ಸ್ವರೂಪ ಬುದ್ಧನದು. ಅವನ ಕಣ್ಣಿನಿಂದ ಒಂದು ಕಾಂತಿ, ಕಾಲಿನ ಊರುಗಳಿಂದ ಒಂದು ಕಾಂತಿ, ಕೇಶದಿಂದ ಒಂದು ಕಾಂತಿ, ದಂತ ಪಂಕ್ತಿಯಿಂದ ಒಂದು ಕಾಂತಿ ಅಂತ ಹೀಗೆ 7-8 ಬಗೆಯ ಕಾಂತಿಗಳು ಸೇರಿ ಅವಧಾತ ಮನೋಹರವಾಗಿ ಬೆಳ್ಳಿಯ ಹಾಗೆ ಹೊಳೆಯುವಂಥ ದಿವ್ಯ ಮೂರ್ತಿ ಅಂತೆಲ್ಲ ಬುದ್ಧ ದರ್ಶನದ ಬಗ್ಗೆ ಪುರಾಣಗಳಲ್ಲಿ ಬೇಕಾದಷ್ಟು ಬರುತ್ತೆ. ಆ ಅವಲೋಕಿತೇಶ್ವರನ ಕಂಡಾಗ ಇವರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಮೈ ಮರವೇ ಬಂದು ಕಾಲು ಹಿಡ್ಕೊಂಡು ಬಿಡ್ತಾನೆ. ಅಯ್ಯೋ, ಏನು ಮಾಡಿಬಿಟ್ಟೆ, ನನ್ನದೆಷ್ಟೋ ಶಕ್ತಿ ನಾಶವಾಯಿತು ಅಂತ ಅವನು ಮಾರ ಹೇಳ್ತಾನೆ. ಯಾಕೆಂದರೆ ಮಾರನ ಶಕ್ತಿಯೇ ಇದ್ದದ್ದು ತುಂಬ ಜೀರ್ಣವಾಗಿಬಿಡುತ್ತೆ ಇಂಥ ಜ್ಞಾನಿಗಳ ನಮಸ್ಕಾರ ಮಾಡಿದ್ರೆ. ದೇವಡೂರು ಬಹಳ ಚೆನ್ನಾಗಿ ತಮ್ಮ ಮಹಾಬ್ರಾಹ್ಮಣದಲ್ಲಿ ಬರೀತಾರೆ. ಕಲಿಪುರುಷ ವಸಿಷ್ಠರನ್ನ ಬಂದು, ನಿಮ್ಮನ್ನು ನಾನು ಸ್ವಲ್ಪ ಕಾಟ ಕೊಡಬೇಕು, ನಿಮ್ಮ ಮೇಲೆ ನಾನು ಆವಾಹಿತನಾಗಬೇಕು ಅಂತ ಅಂದುಕೊಂಡಿದ್ದೀನಿ, ಅವಕಾಶ ಕೊಡಬೇಕು, ಆದರೆ ನನ್ನನ್ನು ಎದುರಿಗೆ ನಿಲ್ಲಿಸಿ ಮಾತನಾಡಬೇಡಿ, ಒಂದು ಹುಲ್ಲು ಕಡ್ಡಿ ಇಟ್ಕೊಂಡು ಮಾತಾಡಿ ಅಂತ. ಇರಲಿ, ಯಾಕೆ ಅಂದರೆ ಅಂತ ಕೇಳ್ತಾರೆ. ಅದಕ್ಕೆ ಇವನು ಹೇಳ್ತಾನೆ, ಕಲಿ, ಏನು ಮಾಡೋದು, ನೀವು ಸತ್ವೈಕ ಮೂರ್ತಿಗಳು, ನಿಮ್ಮನ್ನು ನೋಡ್ತಾ ಇದ್ದರೆ ನಾನು ನಿಮ್ಮಂತೆ ಆಗಿಬಿಡ್ತೀನಿ, ಆಗ ನನ್ನ ಕೆಲಸ ಮಾಡೋದು ಯಾರು? ನಾನು ಬೇರೆಯೇ ಆಗಿರಬೇಕು, ಹಾಗೆಯೇ ಇರಬೇಕು.
ನಿಮ್ಮನ್ನು ನಾನು 1,000 ವರ್ಷಗಳ ಕಾಲ ಹಿಡಿಯಬೇಕು ಅಂತ ಬಂದವನು ಈಗ ನಿಮ್ಮನ್ನು ನೋಡ್ತಿದ್ದಂಗೆ 100 ವರ್ಷ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾಗ 100 ತಿಂಗಳು ಅಂತ ಹೇಳೋದಾಗುತ್ತೆ. ನಿಮ್ಮನ್ನು ನೋಡ್ತಾ ಇದ್ದರೆ 100 ದಿವಸ ಅಂತ ಆಗುತ್ತೆ. ಇನ್ನು ನಿಮ್ಮ ಪ್ರಭಾವ ಆದರೆ 100 ಕ್ಷಣ ಅನ್ನುವ ಸ್ಥಿತಿಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ 100 ವರ್ಷ ನೀವು ಈ ಒಂದು ದುಃಖವನ್ನು ಪಡಬೇಕು, ಶೋಕವನ್ನು ಪಡಬೇಕು ಅಂತ ಕೇಳಿತ್ತು. ಆ ರೀತಿ ಅಂದರೆ ನಮ್ಮ ಪುರಾಣಗಳ ಕಲ್ಪನೆಯ ಸ್ವಾರಸ್ಯ ನೋಡಿ. ಮಾರನಿಗೆ ಆ್ಯಂಟಿ ಮ್ಯಾಟರ್ ರೀತಿಯಾದಂಥದ್ದು, ಅದು ಬದುಕಿರುವುದೇ ಈ ಲಕ್ಷಣದಲ್ಲಿ. ಹಾಗಾಗಿ ಸೃಷ್ಟಿಯ ವ್ಯವಸ್ಥೆಯಲ್ಲಿ ನೆಗೆಟಿವ್ ಪೋಲ್ ಅನ್ನೋದು ಬೇಕಲ್ಲ. ಅದಕ್ಕೆ ನನ್ನನ್ನು ನೀನು ನಮಸ್ಕರಿಸಿ ಗೌರವಿಸಿದ್ರೆ ನನ್ನ ಸ್ವರೂಪ ಹಾಳಾಗುತ್ತೆ ಅಂತ. ಆ ಕಾರಣದಿಂದಲೇ ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕರ್ಹಿಚಿತ್ ಅಂತಾರೆ. ಭಾವಾದ್ವೈತವೇ ಹೊರತು ಕ್ರಿಯಾದ್ವೈತವಲ್ಲ ಅಂತ. ಅಡಿಗೆ ಮಾಡುವಾಗ ಒಲೆಯ ಬೆಂಕಿಯ ಉರಿ ಪಾತ್ರಕ್ಕೆ ಸೇರಬೇಕು, ಪಾತ್ರದಲ್ಲಿರುವಂಥ ಶಾಖ ಒಳಗಿರುವ ಸಾಮಗ್ರಿಗೆ ಬರಬೇಕು. ಬೆಂಕಿ ಮೇಲೇ ಎಲ್ಲ ಸಾಮಗ್ರಿ ಹಾಕಿಬಿಟ್ರೆ ಪಾತ್ರೆಯ ಮೀಡಿಯೇಷನ್ ಯಾತಕ್ಕೆ ಅಂತ ಆಗುವಂಥದ್ದಲ್ಲ. ಅದು ಪ್ರತ್ಯೇಕವಾಗಿಯೇ ಬೆಂಕಿ ಎನ್ನುವಂಥ ಒಂದು ಶೇಷಶೇಷಿ ಭಾವದ ವಿಶಿಷ್ಟಾದ್ವೈತ ಅಲ್ಲಿರಬೇಕಾಗುತ್ತೆ. ಆ ಶಾಖ ಪಾತ್ರೆಯಲ್ಲೂ ಇದೆ, ಪದಾರ್ಥದಲ್ಲೂ ಇದೆ, ಒಲೆಯಲ್ಲೂ ಇದೆ. ಆದರೆ ಅದು ಒಂದೇನಾ? ಅಲ್ಲ, ಬೇರೆಯೇ. ಯಾಕೆಂತಂದರೆ ಅವುಗಳಿಗೆ ಎಲ್ಲಿಯೇ ಬೇರೆ ಆಗಿರ್ತಕ್ಕಂಥದ್ದು. ಬೆಂಕಿಗೆ ಆಕಾರ ಉಂಟೆ? ಇಲ್ಲ. ಆದರೆ ಕೆಂಪಗೆ ಕಾದಿರುವಂಥ ಕಬ್ಬಿಣದ ಗುಂಡಿಗೆ ಆಕಾರ ಉಂಟು. ಬೆಂಕಿಯನ್ನು ಮುಟ್ಟಬಹುದೇ, ಶಾಖವನ್ನು ಫೀಲ್ ಮಾಡಬಹುದೇ ಹೊರತು ಬೆಂಕಿ ಮುಷ್ಟಿಗ್ರಾಹ್ಯವಲ್ಲ. ಆದರೆ ಕಬ್ಬಿಣದ ಗುಂಡನ್ನು ಮುಟ್ಟಬಹುದು. ಅಂದರೆ ಏನು? ಬೆಂಕಿಯ ಉಪಾಧಿ, ಬೆಂಕಿಯ ಮೇಲೆ ಈ ಒಂದು ಶಾಖದ ಗುಂಡಿನ ಉಪಾಧಿ ಉಂಟು. ಹೀಗೆಲ್ಲ ಆ ವೇದಾಂತದಲ್ಲಿ ಚರ್ಚೆ ಮಾಡಿಕೊಂಡು ಹೋಗ್ತಾರೆ ಆಶ್ರಯ ಭಾವದಿಂದ. ಇರಲಿ, ಇಲ್ಲಿ ಅವನು ಹಾಗೆ ನಮಸ್ಕಾರ ಮಾಡಿದ ತಕ್ಷಣವೇ ಇವನು ಬೆಚ್ಚಿ ಬಿದ್ದ ಮಾರ. ಆಮೇಲೆ ಉಪಗುಪ್ತ ಹೇಳ್ತಾನೆ, ಇಲ್ಲ ಇದು ನಿನಗಲ್ಲ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಸ್ವರೂಪ ನಾಶ ಆಗೋಲ್ಲ, ಬುದ್ಧನಿಗೆ ನಮಸ್ಕಾರ ಸೇರಿದೆ ಅಂತ. ಅದು ಹೇಗೆ ಹೇಳ್ತೀಯ ಅಂತಂದರೆ, ಮಾರನಿಗೆ ನಮಸ್ಕಾರ ಮಾಡ್ತಿದ್ದೀನೋ ಭಾವ ನನಗಿದ್ದರೆ ಆಗ ನಿನಗೆ ಸೇರ್ತಾ ಇತ್ತು. ನಾನು ಬುದ್ಧನಿಗೆ ನಮಸ್ಕಾರ ಮಾಡಿದ್ದೀನೋ ಭಾವ ಇರೋದ್ರಿಂದ ನಾನು ಮಾರನಿಗೆ ಮಾಡಿದರೂ ಕೂಡ, ಮಾರ ಅಂದರೆ ಪಾಶ್ಚಾತ್ಯರು ಹೇಳ್ಬೋದಾದ ಸೇಟನ್ ರೀತಿಯಲ್ಲಿ ವೇದದಲ್ಲಿ ಬರುವಂಥ ಅಹಿ, ವೃತ್ರ, ಕಲಿ ಅನ್ನುವಂಥದ್ದು ಮನ್ಮಥನಿಗೂ ಮಾರ ಅಂತ ಕರೀತಾರೆ. ಒಟ್ಟಿನಲ್ಲಿ ಭಗವದ್ವಿರೋಧಿ ತತ್ವ ಅಂತ. ಭಗವದ್ವಿರೋಧಿನೇ ಪೂರ್ಣವಾಗಿ ವಿರೋಧಿ ಅಂತ ಎಟರ್ನಲ್ ಈವಿಲ್ ಅನ್ನುವ ಕಾನ್ಸೆಪ್ಟ್ ಅಲ್ಲ. ಆಲ್ವೇಸ್ ಈವಿಲ್ ಇಸ್ ರಿಲೇಟಿವ್. ಪುಣ್ಯ ಪಾಪಗಳು ಎರಡೂ ಸಾಪೇಕ್ಷಗಳೇನೆ. ಆ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿರುವಂಥದ್ದು. ಇರಲಿ, ಹೀಗೆ ನಾವು ಆ ಒಂದು ಸ್ವರೂಪ ಯಾವುದುಂಟು ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ. ರೂಪ ಸ್ವರೂಪಕ್ಕೆ ಸಂಜ್ಞಾಪಕ. ಇಟ್ ಇಸ್ ಎ ಮೆಮರಿ ಪೆಗ್ ಫಾರ್ ದಟ್ ಅನ್ನುವಂಥದ್ದು. ಆ ಕಾರಣದಿಂದಲೇ ಅಧ್ಯಕ್ಷ ಅಂತನ್ನುವಲ್ಲಿ ಅವನು ನೋಡ್ತಾನೂ ಇದ್ದಾನೆ, ಮಾಡ್ತಾನೂ ಇದ್ದಾನೆ. ಹೇಗೆ ನಟ ಹೇಗೆ ಪರಮ ಕೌಶಲದಿಂದ ನಿರ್ವಾಹ ಮಾಡಿದ್ರೂ ತನಗದು ಸಂಬಂಧಪಟ್ಟಿಲ್ಲ ಅಂತ. ಈ ಬಗೆಗೆ ಗೌರೀಶ್ ಕಾಯ್ಕಿಣಿಯವರು ತುಂಬ ಚೆನ್ನಾಗಿ ಒಂದು ಅನೆಕ್ಡೋಟನ್ನು ಹೇಳ್ತಾರೆ. ಫುಲಿಮನೆ ಸೀತಾರಾಮಶಾಸ್ತ್ರಿ ಅಂತ ಯಾರೋ ಒಬ್ಬರು ಪ್ರಸಿದ್ಧರಾದಂಥ ರಂಗ ಕಲಾವಿದರಿದ್ದರಂತೆ. ನನಗೆ ಗೊತ್ತಿಲ್ಲ, ಅವರ ಬರವಣಿಗೆಯಿಂದ ಮಾತ್ರ ಗೊತ್ತಾಗಿರೋದು. ಅವರು ಮತ್ತು ಇನ್ನೊಬ್ಬರು ಕೀಚಕವಧ ನಾಟಕ ಮಾಡ್ತಾಯಿದ್ರಂತೆ. ಭೀಮನ ಪಾತ್ರಧಾರಿ ಇವರು ಕೀಚಕನ ಪಾತ್ರಧಾರಿ ಸೀತಾರಾಮಶಾಸ್ತ್ರಿಗಳು. ಆಗ ಭೀಮ ಕೀಚಕನ ಗಿರಗಿರ ಅಂತ ತಿರುಗಿಸಿ ಕುಕ್ಕಬೇಕಲ್ವ. ಆ ಸಂದರ್ಭದಲ್ಲಿ ನಾನು ಸಾಯ್ತೀನೋ ಕುತ್ತಿಗೆ ಮರ್ಕೊಂಡು ಸ್ವಲ್ಪ ಮೆಲ್ಲಗ ಅಂತ ಹೇಳ್ಬಿಟ್ಟಿದ್ರು. ಅವರು ರಂಗಸ್ಥಳದೊಳಗೆ ಗುಸುಗುಟ್ಟವರಂತೆ. ಆದರೆ ಅದು ನೋಡುವವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಹಳ ಸಮರ್ಥವಾಗಿ ಕೀಚಕನ ಭೀಮನ ಪಾತ್ರ ನಡೀತಾ ಇದ್ದರೂ ಕೂಡ ಆ ಒಳಗೆ ಇದೇ ರೀತಿಯಾದಂಥದ್ದು ಇತ್ತಿದ್ದು. ಇನ್ನೊಂದು ಅವರೇ ಉದಾಹರಣೆ ಕೊಡ್ತಾರೆ. ಪಾಶ್ಚಾತ್ಯ ಲೋಕದ್ದು ಒಥೆಲೋ ನಾಟಕ ಪ್ರಸಿದ್ಧವಾದದ್ದು. ಅಲ್ಲಿ ಒಥೆಲೋ ಡೆಸ್ಡೆಮೋನಾನ ಕುತ್ತಿಗೆ ಕಿವಿಚಿ ಕೊಲ್ತಾನೆ. ಹಾಗೆ ಕೊಲ್ಲುವಂಥ ಸಂದರ್ಭ ಬಹಳ ಪ್ರಸಿದ್ಧರಾದ ನಟನಟಿಯರು ಜೀವಿಸಿ ಮಾಡ್ತಾರೆ ಆ ಪಾತ್ರದಲ್ಲಿ ಅಂತ. ಆ ಡೆಸ್ಡೆಮೋನಾನ ಕುತ್ತಿಗೆ ಹಿಸುಕಿ ಕೊಲ್ಲುವಂಥ ಸಂದರ್ಭದಲ್ಲಿ ಅವಳ ಕಿವಿಯಲ್ಲಿ ಏನೋ ಪಿಸುಗುಟ್ತಾ, ಅದು ನೋಡುಗರಿಗೆಲ್ಲರಿಗೂ ಅವನು ಏನೋ ಕ್ರೋಧದಿಂದ ಅವಳ ಕಿವಿಗೆ ಹೋಗ್ಬಿಟ್ಟಿದ್ರೂ ವಿಷವಾರ್ತೆಯನ್ನು ಹೇಳುವಂತೆ ಇದೆ, ನೀನು ಅನುಭವಿಸು ಸಾಯಿ ಅಂತ ಹೇಳ್ತಾ ಇದ್ದಾರೆ ಅಂತ. ಆದರೆ ಅವನು ಹೇಳ್ತಾ ಇದ್ದು, ಈ ಒಂದು ನಾಟಕ ಆದ ತಕ್ಷಣ ನಮ್ಮ ಅಭಿಮಾನಿ ಒಬ್ಬ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದಾನೆ, ಇಂಥ ಹೋಟ್ಲಲ್ಲಿ ಅಲ್ಲಿ ಹೋಗಬೇಕು, ವೆಹಿಕಲ್ ಕಾದಿರುತ್ತೆ ಅನ್ನೋ ಮಾತು ಹೇಳ್ತಾ ಇದ್ರಂತೆ.
ಹಾಗೇ ಈಶ್ವರ ಕೂಡ. ನಾವು ಚಿಲ್ಲರೆ ಮನುಷ್ಯರಿಗೆ ಇದೆಲ್ಲ ಮಾಡೋಕ್ಕಾದರೆ ಈಶ್ವರನಿಗೆ ಸಾಧ್ಯವಾಗೋದಿಲ್ವಾ ಅಂತ ನೋಡಿದಾಗ ಕರ್ಮಾಧ್ಯಕ್ಷನಾದವನು ಕರ್ಮಕ್ಕೆ ಲಿಪ್ತನಾಗದೆ ಮಾಡ್ತಾನೆ. ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಪರಮೇ ವ್ಯೋಮ್ನಿ ಅಂತನ್ನುವುದು ವೇದ ಸಂಸ್ಕೃತದಲ್ಲಿ ವ್ಯೋಮನ್ ಅಂತನ್ನುವುದು ಸಪ್ತಮಿ ವಿಭಕ್ತಿ, ಹಾಗಾಗತ್ತೆ ಪರಮೇ ವ್ಯೋಮ್ನಿ ಸ ಅಂಗವೇದ ಯದಿವಾ ನವೇದ. ಈ ಸೃಷ್ಟಿಯ ರಹಸ್ಯ ಆ ಅಧ್ಯಕ್ಷನಾದ ಅವನಿಗೂ ಗೊತ್ತೋ ಇಲ್ಲವೋ ಅಂತ. ಅದು ಹಾಗಂತಂದುಬಿಟ್ರೆ ಸಂದೇಹವಾದ ಬಂತಲ್ವಾ ಅಂತ ಕೇಳಬಹುದು, ಅಜ್ಞೇಯತಾವಾದವ ಅಂತ. ಅದಕ್ಕೆ ಸಾಯಣರು ಹೇಳ್ತಾರೆ, ಹಾಗಲ್ಲ, ಆ ರೀತಿಯಾಗಿ ಅಲ್ಲ. ನಿರತಿಶಯವಾದ ಆನಂದ ಸ್ವರೂಪವಾದಂಥ ಅವನು ಈದೃಶಃ ಯಹ ಪರಮೇಶ್ವರ ಸಹ ಅಂಗ ಅಂಗೇತಿ ಉದ್ಗಾರದ್ದು ಅದು ಮಾತು. ಸೋಪಿ ನಾಮ ವೇದ ಜಾನಾತಿ ಯದಿವಾ ನವೇದ ನ ಜಾನಾತಿ ಕೋ ನಾಮ ಅನ್ಯೋ ಜಾನೀಯಾತ್ ಸರ್ವಜ್ಞ ಈಶ್ವರ ಏವ ತಾಂ ಸೃಷ್ಟಿಂ ಜಾನೀಯಾತ್ ನಾಣ್ಯ ಇತ್ಯರ್ಥ. ಅವನಿಗೂ ಗೊತ್ತೋ ಇಲ್ವೋ ಅಂದರೆ ಅವನಿಗೇ ಗೊತ್ತು, ಅಷ್ಟು ದುರವಗ್ರಾಹ್ಯವಾದದ್ದು ಇದು ಅಂತ. ಈ ಸೃಷ್ಟಿಯ ಸೂಕ್ಷ್ಮತೆ ಅಲ್ಲಿ ಧ್ವನಿತವಾಗುತ್ತೆ ಹೊರತುರುವೆ ಈಶ್ವರನ ಅಜ್ಞಾನ ಅಲ್ಲ, ಅಶಕ್ತಿ ಅಲ್ಲ ಅಂತ. ಆದರೆ ಎಷ್ಟೋ ಜನ ಪಾಶ್ಚಾತ್ಯ ವಿದ್ವಾಂಸರು, ಭಾರತೀಯ ವಿದ್ವಾಂಸರು ಕೆಲವರು ಇಲ್ಲೆಲ್ಲ ಸ್ಕೆಪ್ಟಿಕ್ ಆಗಿರುವಂಥದ್ದು ಸಂದೇಹದ್ದು ಅಂತ. ಯಾಕಿರಬಾರ್ದು? ಹೌದು, ನೀವು ಎಳೆದೆಳೆದು ಈಶ್ವರನಿಗೆ ಗೊತ್ತಿದೆ, ಪರಮಾತ್ಮನಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದೀರಾ, ಆಸ್ತಿಕರು ಮಾಡ್ತಾ ಇರ್ತಕ್ಕಂಥ ಒಂದು ಶ್ರದ್ಧಾ ಜಾಡ್ಯ ಅಲ್ಲವಾ ಅಂದರೆ ಸರಿ. ಸಂದೇಹ ಪಡುವಂಥವನಿಗೆ ತನ್ನ ಅಸ್ತಿತ್ವದಲ್ಲಿ ಸಂದೇಹ ಉಂಟೋ? ಇಲ್ಲ. ತನ್ನ ಅಸ್ತಿತ್ವದಲ್ಲಿ ಸಂದೇಹ ಇದ್ದಿದ್ದರೆ ಅವನ ಸಂದೇಹವಾಗ್ತಾ ಇತ್ತೇನೆ ಹೊರತುನವೇ ನಿಜವಾಗ್ತಾ ಇರಲಿಲ್ಲ. ಹೀಗಾಗಿ ತಾನು ಎಲ್ಲವನ್ನ ಪ್ರಶ್ನಿಸಬಲ್ಲ, ತನ್ನ ಅಸ್ತಿತ್ವವನ್ನು ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಆ ತನ್ನ ಅಸ್ತಿತ್ವವನ್ನೇ ಈಶ್ವರ ಅಂತ ಕರೆಯುವಂಥದ್ದು. ಹೀಗಾಗಿ ತಾನು ಯಾವ ಕಣ್ಣಿನ ಮೂಲಕ ಎಲ್ಲವನ್ನು ಕಾಣ್ತಾ ಇದ್ದಾನೆ, ಯಾವ ಮನಸ್ಸಿನ ಮೂಲಕ, ಯಾವ ಬುದ್ಧಿಯ ಮೂಲಕ ಎಲ್ಲವನ್ನು ಪ್ರಶ್ನಿಸ್ತಾ ಇದ್ದಾನೆ, ಅದರ ಅಧಿಷ್ಠಾನವೇ ಪರಮಾತ್ಮ ಅಂತ ಹೇಳುವ ಕಾರಣ ಬೇರೆ ಯಾವ ಉತ್ತರವನ್ನು ನಾಸ್ತಿಕನಾದವನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದು ಸಂಶಯಾತ್ಮನ ಮಾತು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ಸೃಷ್ಟಿಯ ಒಂದು ಸ್ವಾರಸ್ಯವನ್ನು ನಾವು ಸ್ವಲ್ಪ ಗಮನಿಸಿದ್ವಿ. ಅದೇ ರೀತಿ ಮತ್ತು ಒಂದು ಸೂಕ್ತ ತುಂಬ ಚೆನ್ನಾಗಿರುವಂಥದ್ದು ಬರುತ್ತೆ. ಅದು ಅಘಮರ್ಷಣ, ಅದಕ್ಕೆ ಸಂಬಂಧಪಟ್ಟದ್ದು. ಮಧುಚ್ಛಂದಸ್ ಅಂದರೆ ವಿಶ್ವಾಮಿತ್ರನ 51ನೇ ಮಗ, ಅವನ ದರ್ಶನ, ಇದನ್ನು ಭಾವವೃತ್ತ ಅಂತ ಕರೀತಾರೆ. ಇಲ್ಲಿ ತುಂಬ ಸೊಗಸಾದ ಕೆಲವು ವಿಷಯಗಳು ಬರುತ್ತವೆ. ಅದು ಕೂಡ ಈ ನಾಸದೀಯದಂತೆಯೇ ಸ್ವಾರಸ್ಯಕಾರಿಯಾದದ್ದು. ದಶಮ ಮಂಡಲದಲ್ಲಿ ಬರುವಂತಹ 190ನೆಯ ಸೂಕ್ತ. ಋತಂಚ ಸತ್ಯಂಚಾಭಿಧಾತ್ ತಪಸೋಧ್ಯಜಾಯತ ತಥೋ ರಾತ್ರ್ಯಜಾಯತ ತತಃ ಸಮುದ್ರೋ ಅರ್ಣವ. ಋತ ಮತ್ತು ಸತ್ಯ ಇವೆರಡೂ ಕೂಡ ತಪಸ್ಸಿನಿಂದ ಹುಟ್ಟಿದುವು ಅನ್ನುವಂಥ ಮಾತು ಬರುತ್ತೆ. ಏನಿದರ ಅರ್ಥ? ಅದಕ್ಕೆ ಸಾಯಣರು ಬರೀತಾರೆ, ಋತಂ ಮಾನಸಂ ಯಥಾರ್ಥ ಸಂಕಲ್ಪನಂ ಸತ್ಯಂ ವಾಚಿಕಂ ಯಥಾರ್ಥ ಭಾಷಣಂ ಅಂತನ್ನುವ ಮಾತು. ಋತ ಅನ್ನುವುದು ಮನಸ್ಸಿನ ಯಾಥಾರ್ಥ್ಯ, ಮನಸ್ಸಿನ ಯಥಾರ್ಥತೆ. ಸತ್ಯ ಅನ್ನುವುದು ಮಾತಿನ ಯಥಾರ್ಥತೆ. ಇವೆರಡೂ ಕೂಡ ಮುಂದೆ ಚಕಾರ ಅಭ್ಯಾಸಂ ಅನ್ಯದಪಿ ಶಾಸ್ತ್ರೀಯಂ ಧರ್ಮಜಾತಂ ಸಮುಚ್ಚೀಯತೆ. ಮತ್ತು ಕ್ರಿಯೆಯ ಯಥಾರ್ಥವನ್ನು ಧರ್ಮ ಅಂತ ಕರಿತೀವಿ. ಡಿ ವಿ ಜಿಯವರ ಋತ ಸತ್ಯ ಧರ್ಮ ಅನ್ನುವ ಚಿಕ್ಕ ಆದರೂ ಬಹಳ ಮೌಲ್ಯದ ಒಂದು ಪುಸ್ತಕದಲ್ಲಿ ಈ ಎಲ್ಲ ವಿಷಯವೂ ನಮಗೆ ಇನ್ನಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಇವೆಲ್ಲವೂ ಕೂಡ ನಮಗೆ ಋತ ಮತ್ತು ಸತ್ಯ ಸೇರಿ ತಪಸ್ಸಿನಿಂದ ಹುಟ್ಟಿತು ಅಂತ ಹೇಳ್ಬಿಟ್ಟು. ತಪಸ್ಸು ಅಂತಂದರೆ ಏನು? ತದೇಕವಾದ ಚಿಂತನೆ, ಅದರ ಕುರಿತು ಯಾವುದನ್ನು ಮಾಡಬೇಕಾಗಿದೆ ಅದರ ಕುರಿತು ತೀವ್ರವಾದಂಥ ಭಾವನೆ, ತೊಡಗಿಸಿಕೊಳ್ಳುವಿಕೆ ಅಂತ ಯಾವುದಿದೆ ಅದು. ಹೀಗಾಗಿ ಋತ ಸತ್ಯಗಳು ಎರಡು ತಪಸ್ಸಿನಿಂದ ಬಂತು. ಆಮೇಲೆ ರಾತ್ರಿ ಕೂಡ ಹುಟ್ಟಿತು ಅಂತ ಹೇಳ್ಬಿಟ್ಟಿದ್ವಿ. ರಾತ್ರಿ ರಜಾಯತ ರಾತ್ರಿಶ್ಚ ಜಾತ ಅನ್ನುವಂಥ ಮಾತು ಹೇಳ್ತಾರೆ. ಅಂದರೆ ಏನರ್ಥ? ರಾತ್ರಿ ಹುಟ್ಟಿತು ಅಂದರೆ ಹಗಲೊಂದೇ ಆಗಿದ್ದರೆ ಕಾಲ ನಮಗೆ ಗೊತ್ತಾಗೋಲ್ಲ. ಸೂರ್ಯ ಚಲಿಸಿದಾಗ ಸಂಜೆ, ಮುಂಜಾನೆ, ರಾತ್ರಿ ಅಂತ. ಹೀಗಾಗಿ ಕಾಲವು ಹುಟ್ಟಿತು ಅಂತ.
ಕಾಲ ಹುಟ್ಟಿತು ಅಂದಾಗ ದೇಶವು ಹುಟ್ಟಿತು ಅಂತ. ಅಂದರೆ ಮನಸ್ಸು, ಮಾತು, ಕ್ರಿಯೆ, ಕಾಲ, ದೇಶ ಇವುಗಳು ತಪಸ್ಸಿನಿಂದ ಹುಟ್ಟಿತು ಅಂತ. ತೀವ್ರವಾದ ತಪನೆ, ತೊಡಗಿಕೊಳ್ಳುವಿಕೆ, ಹೀಟ್ ಅನ್ನುವಂಥದ್ದು ತಪಸ್ಸಿಗೆ ಮೂಲಾರ್ಥ. ತಪ್ ಅನ್ನುವಂಥ ಧಾತುವಿನಿಂದ ಬಂದದ್ದು. ಏನದರ ಊರ್ಜಾ, ಶಕ್ತಿ. ತಪಸ್ಸು ಅಂದರೆ ಶಕ್ತಿ ಅಂತ. ಆ ಒಂದು ಊರ್ಜಾ ಎನರ್ಜಿಯಿಂದಾಗಿ ಮೈಂಡ್, ಎನರ್ಜಿಯಿಂದಾಗಿ ಸ್ಪೀಚ್, ಥಾಟ್, ಎನರ್ಜಿಯಿಂದಾಗಿ ಆ್ಯಕ್ಷನ್, ಎನರ್ಜಿಯಿಂದಾಗಿ ಸ್ಪೇಸ್ ಆ್ಯಂಡ್ ಟೈಮ್ ಅಂತ ತೆಗೆದುಕೊಳ್ಳಬಹುದು. ಆಮೇಲೆ ಸಮುದ್ರ ದರ್ಣವ ದಧಿ ಸಂವತ್ಸರೋ ಅಜಾಯತ. ಮತ್ತು ಸಮುದ್ರ ಹುಟ್ಟಿತು ಅಂತ. ಸಮುದ್ರ ಅಂತನ್ನುವಲ್ಲಿ ಸೃಷ್ಟಿಯ ಮೊದಲ ಮೆಟ್ಟಿಲು ಅಂತ ಹೇಳುವಂಥ ಜಲ ಅಂತ. ಅಗಾಧವಾದ ಅವ್ಯಾಕೃತವಾದ ಜಲ. ಈ ಜಲದಿಂದ ಸಂವತ್ಸರ ಹುಟ್ಟಿತು ಅಂತ. ವರ್ಷ ಸಮುದ್ರದಿಂದ ಹುಟ್ಟಿತು ಅಂದರೆ ಏನಿದರ ಅರ್ಥ? ನಮಗೆ ವರ್ಷದ ಗಣನೆ ಬರೋದು ಯಾವ ರೀತಿ? ಈಗೇನೋ ಕ್ಯಾಲೆಂಡರ್ ಇದೆ, ಮುಂಚೆ ಕ್ಯಾಲೆಂಡರ್ ಇಲ್ಲದೆ ಇದ್ದಾಗ ಹೇಗೆ ಹೇಳೋದು? ಚಂದ್ರ ಸೂರ್ಯರ ಗತಿಯಿಂದ ಯಾವ ರೀತಿಯಾದಂಥ ಒಂದು ವರ್ಷಕ್ಕೆ ಒಮ್ಮೆ ಎದ್ದು ಕಾಣುವಂಥ ವ್ಯತ್ಯಾಸ ಯಾವುದು? ಮಳೆ. ಹೀಗಾಗಿ ಸಮುದ್ರದಿಂದ ಮಳೆ ಅಂದರೆ ನೀರಿನಿಂದ ಮಳೆ, ಮಳೆಯಿಂದ ಕಾಲ. ಅದರಿಂದಲೇ ನೋಡಿ ನಮ್ಮಲ್ಲಿ ವರ್ಷ ಅನ್ನುವ ಶಬ್ದ ದೇಶ ಕಾಲ ಎರಡೂ ಅರ್ಥದಲ್ಲಿದೆ. ಇದು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಇದೆ, ಇನ್ಯಾವ ಭಾಷೆಯಲ್ಲೂ ಇಲ್ಲ. ವರ್ಷ ಅಂತಂದಾಗ ಮಳೆಗಾಲ, ವರ್ಷಂ ಅಂತಂದಾಗ ಪ್ರದೇಶ. ಭಾರತಂ ವರ್ಷಂ, ಭರತ ಭೂಮಿ, ಅಲ್ಲಿ ಸ್ಪೇಸ್ ಬಂತು. ವರ್ಷಾಕಾಲ ಅನ್ನುವಲ್ಲಿ ಟೈಮ್ ಬಂತು. ಹೀಗಾಗಿ ಒನ್ ವರ್ಡ್ ಇಂಡಿಕೇಟಿಂಗ್ ಬೋತ್ ಸ್ಪೇಸ್ ಆ್ಯಂಡ್ ಟೈಮ್. ಇದು ಅತಿಶಯವಾದಂಥ ಸ್ವಾರಸ್ಯ. ಸಾಮಾನ್ಯವಾಗಿ ದೇಶಕಾಲಗಳಿಗೆ ಎರಡು ಪ್ರತ್ಯೇಕವಾದ ಪದ ಇಡ್ತೀವಿ, ಅದು ಒಂದಾಗೋದು. ಈ ವೇದದಲ್ಲಿ ಇದು ಒಂದು ಬಹಳ ಸ್ವಾರಸ್ಯ. ಎರಡು ಒಂದಾಗಿ ಒಂದು ಎರಡಾಗುವಂಥದ್ದು, ಒಂದು ಎರಡಾಗಿ ತೋರುವಂಥದ್ದು. ಅಂದರೆ ಒಂದನ್ನು ಹೇಳ್ತೀವಿ, ಅಲ್ಲಿ ಎರಡಿರುತ್ತೆ. ಅದು ಅಶ್ವಿನಿಗಳು. ನಾಸತ್ಯಾವಶ್ವಿನಿ ಉಭಾವ್. ನಾಸತ್ಯರು ಅಂತ ಹೆಸರಾದ ಅಶ್ವಿನಿ ದೇವತೆಗಳು, ಅವರನ್ನು ಒಂದೇ ಅಂತ ಹೇಳ್ತೀವಿ, ಆದರೆ ಅಲ್ಲಿ ಇಬ್ಬರಿದ್ದಾರೆ. ಆದರೆ ಮಿತ್ರಾವರುಣರು ಅಂತ ಇಬ್ಬರು ಅಂತೀವಿ, ಅವರು ಒಬ್ಬರೇ ಆಗಿರುವಂಥದ್ದು. ಮಿತ್ರ ಮತ್ತು ವರುಣ, ಈ ವರುಣನೇ ಆಮೇಲೆ ನಾವು ಕಾಣುವಂಥ ರುದ್ರ ಮಹಾದೇವ ಶಿವ. ಈ ಮಿತ್ರನೇ ಮಹಾವಿಷ್ಣು, ಇನ್ಯಾವ ವ್ಯತ್ಯಾಸವೂ ಕಾಣುವಂಥದ್ದಲ್ಲ. ಹಾಗೆ ಅಗ್ನಿಯೇ ಶಿವ, ಇಂದ್ರನೇ ವಿಷ್ಣು. ಹಾಗಾಗಿ ಇಂದ್ರನಿಗೆ ವಿಷ್ಣುವಿಗೆ ಉಪೇಂದ್ರ ಅನ್ನುವಂಥ ಹೆಸರು ಬಂತು ಅಂತ ಗೊತ್ತಾಗುತ್ತೆ. ಆ ದೇವತಾ ತತ್ವದನ್ನು ಹಿಂದೆ ಹಲವು ಬಾರಿ ನಾನು ಹೇಳಿದ್ದರಿಂದ ವಿಸ್ತರಿಸಬೇಕಾಗಿಲ್ಲ, ಪುರಾಣಗಳಲ್ಲೆಲ್ಲ ವಿಸ್ತಾರ ಮಾಡಿದ್ದೆ. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು? ಎರಡನ್ನು ಒಂದು ಮಾಡೋದು, ಒಂದನ್ನು ಎರಡು ಮಾಡೋದು. ಹಾಗೆ ಮಾಡಿದಾಗಲೇ ನಮಗೆ ಸ್ವಾರಸ್ಯ ಗೊತ್ತಾಗೋದು. ಈಗ ನೀರನ್ನು ನಾವು ಮಂಜುಗಡ್ಡೆ ಮಾಡಿ ಅದನ್ನು ಆವಿಯಾಗಿ ಮಾಡಿದಾಗ ಒಂದು ನೀರನ್ನು 3 ಮಾಡಿದ್ವಿ. ಆಗ ನಮಗೆ ಗೊತ್ತಾಗುತ್ತೆ ಇವೆಲ್ಲವೂ ನೀರು ಒಂದೇ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಹೀಗಾಗಿ ಒಂದನ್ನು ಎರಡು ಮಾಡಿ ಎರಡನ್ನು ಒಂದು ಮಾಡಿದಾಗ ನಮಗೆ ಆ ಪ್ರಕ್ರಿಯೆ ಮೂಲಕವಾಗಿ ಎಲ್ಲದರ ಸ್ವರೂಪ ಗೊತ್ತಾಗುತ್ತೆ. ಅದನ್ನು ನಾವು ಮಾಡ್ತಲೇ ಇರ್ತೀವಿ. ಅಡುಗೆಯಿಂದ ಮೊದಲುಗೊಂಡು ಪ್ರತಿಯೊಂದರೊಳಗೂ ನಮಗೆ ಒಂದನ್ನು ಎರಡು ಮಾಡೋದು, ಎರಡನ್ನು ಒಂದು ಮಾಡೋದು ಕಾಣ್ತಲೇ ಇರುತ್ತೆ. ಒಂದೇ ಅಕ್ಕಿಯನ್ನೇ ತೆಗೆದುಕೊಂಡು ನಾವು ಆ ಅಕ್ಕಿಯ ಮೂಲಕ ಒಂದು ರೊಟ್ಟಿಯನ್ನು ಅಥವಾ ಒಂದು ದೋಸೆಯನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅದೇ ಅಕ್ಕಿಯನ್ನೇ ಬೇರೊಂದು ರೂಪದಿಂದ ನಾವು ಒಂದಿಷ್ಟು ಖಾರ ಎಲ್ಲ ಬಳಸಿಬಿಟ್ಟಿದ್ದನುವೇ ಇದಕ್ಕೆ ವ್ಯಂಜಕ ಸಾಮಗ್ರಿಯಾಗಿ ನೆಂಚಿಕೊಳ್ಳೋದಕ್ಕೆ ಮಾಡಬಹುದು. ಈ ಗುಜರಾತಿ ತಿಂಡಿಗಳಲ್ಲಿ ಆ ಥರ ಮಾಡ್ತಾರೆ. ಕಡಲೆ ಹಿಟ್ಟಿಂದಲೇ ಒಂದು ನೆಂಚಿಕೊಳ್ಳುವಂಥ ಪಲ್ಯವನ್ನು ಮಾಡೋದುಂಟು. ಈ ಥರದ್ದು ಬೇಕಾದಂತೆ ಉಂಟು. ಆಮೇಲೆ ಅವೆರಡನ್ನೂ ಸೇರಿಸ್ಕೊಂಡು ತಿನ್ನುವಾಗ ಅದು ಒಂದೇ ಆಗತ್ತೆ. ಹೀಗೆ ಒಂದನ್ನು ಎರಡು ಮಾಡೋದು, ಎರಡನ್ನು ಒಂದು ಮಾಡೋದು ವೇದದಲ್ಲಿ ಕಾಣಿಸುವಂಥ ಪ್ರಕ್ರಿಯೆ. ಅದೇ ರೀತಿ ವರ್ಷ ಅನ್ನುವಂಥ ಶಬ್ದ ದೇಶ ಕಾಲ ಎರಡಕ್ಕೂ ವಾಚಕವಾದದ್ದು. ಆಮೇಲೆ ಅಹೋರಾತ್ರಾಣಿ ವಿದಧದ್ ವಿಶ್ವಸ್ಯ ಮಿಷತೋ ವಶಿ. ಈ ಪ್ರಪಂಚವನ್ನು ಅಹೋರಾತ್ರಗಳ ರೂಪದಿಂದ ವಿಭಾಗ ಮಾಡಿದ್ದಾಯಿತು ಅಂತ. ಅಹಸ್ ಅಂದರೆ ಹಗಲು, ರಾತ್ರಿ, ഇരുಳು ಇವೆರಡೂ ಕೂಡ ಬಂದು ಅದು ಬರಬೇಕು ಅಂದರೆ ಸೂರ್ಯ ಚಂದ್ರಮ ಸೌಧಾತ ಯಥಾಪೂರ್ವ ಮಕಲ್ಪಯತ್. ಇದು ಯಜುರ್ವೇದದಲ್ಲಿ ಬರುತ್ತೆ.
ದಿವಂಚ ಪೃಥಿವೀಂಚ ಅಂತರಿಕ್ಷಮಥೋಸ್ವ. ಆಮೇಲೆ ಆಕಾಶ, ಭೂಮಿ, ಅವಾಂತರವಾದ ಮಧ್ಯದ ಒಂದು ಯಾವುದನ್ನು ನಾವು ಇಂಟರ್ಮೀಡಿಯೇಟ್ ಸ್ಪೇಸ್ ಅಂತ ಕರಿತೀವಿ, ಅದು ಎಲ್ಲವೂ ಕೂಡ ಬಂತು ಅಂತ. ಇದೇನು ಮೆಥಾಡಿಕಲ್ಲಾಗಿ ಲೆಕ್ಕ ಹಾಕಿ ತಕ್ಕಡಿಯಲ್ಲಿ ತೂಗದಂತೆ ಇದಾದ ಮೇಲೆ ಇದು ಅಂತಲ್ಲ. ಅಲ್ಲಿಯ ಕಲ್ಪನೆ ನಮಗೆ ಸ್ವಾರಸ್ಯಕಾರಿಯಾಗಿ ಕಾಣಿಸುವುದು. ಸೂರ್ಯ ಚಂದ್ರರು, ಅವರಿಗೆ ಸಂಬಂಧಪಟ್ಟಂತೆ ಆಕಾಶ ಭೂಮಿಗಳು ಇವೆಲ್ಲ ಕೂಡ ಬಂದುವು ಅಂತ ಹೇಳುವ ಮೂಲಕ ಮೊದಲಿಗೆ ಬಂದಿದ್ದೇ ತುಂಬ ದೊಡ್ಡದು. ಅದು ತಪಸ್ಸು. ಆ ತಪಸ್ಸೇ ಕಾಮ. ಪರಮಾತ್ಮನ ಕಾಮ ತಪೋರೂಪಿಯಾದದ್ದು, ಅದು ಶುದ್ಧವಾದದ್ದು, ಸತ್ವಸಂಪನ್ನವಾದದ್ದು ಅನ್ನುವಂಥ. ಅಲ್ಲಿಂದ ಮನಸ್ಸು, ವಾಕು ಇವೆಲ್ಲವೂ ಕೂಡ ಬಂದುವು. ಮನಸ್ಸು ಅಂತರಿಂದ್ರಿಯ, ವಾಕು ಬಹಿರಂತರಿಂದ್ರಿಯ ಅಂತ ನಿನ್ನೆ ದಿವಸವೇ ನಾವು ನೋಡಿದ್ವಿ. ಈ ಥರದ್ದಾಗತ್ತೆ. ಈ ಒಂದು 3 ಮಂತ್ರಗಳಿರುವಂಥ ಒಂದು ಸ್ವಾರಸ್ಯಕಾರಿಯಾದ ಸೂಕ್ತವನ್ನು ನಾವು ಕಂಡ್ವಿ. ಅದಾದ ಮೇಲೆ ನಾವು ಮತ್ತೊಂದು ಪ್ರಸಿದ್ಧವಾದಂಥ ಸೂಕ್ತ ಯಾವುದು ಅಂತಂದರೆ ಪ್ರಜಾಪತಿಗಳಿಗೆ, ವಿಶ್ವೇ ದೇವತೆಗಳಿಗೆ, ವಿಶ್ವಕರ್ಮನಿಗೆ ಎಲ್ಲ ಸಂಬಂಧಪಟ್ಟಂಥದ್ದು. ಅದರ ಒಂದೆರಡು ಸ್ವಾರಸ್ಯವನ್ನು ನೋಡಿ ನಾಳೆ ದಿವಸ ಪುರುಷ ಸೂಕ್ತದ ಕಡೆಗೆ ಗಮನವನ್ನು ಹರಿಸಬಹುದು. ವಿಶ್ವಕರ್ಮ ಸೂಕ್ತ ಇದು ಯಜುರ್ವೇದದಲ್ಲಿ ಕೂಡ ಕಂಡುಬರುತ್ತದೆ. ಇದರ ಛಾಯೆಗಳನ್ನು ಅಥರ್ವದಲ್ಲಿ ಕೂಡ ನೋಡಬಹುದು. ಯೈಮಾ ವಿಶ್ವ ಭುವನಾನಿ ಜುಹ್ವದೃಶಿರ್ಹೋತ ನ್ಯಸೀದತ್ ಪಿತಾನಃ ಸ ಆಶಿಷಾ ದ್ರವಿಡಮಿಚ್ಛಮಾನ ಪ್ರಥಮಚ್ಛದವರ ಆವಿವೇಶ. ಈ ವಿಶ್ವ ಜಗತ್ತು ಭೂತರಾಶಿಗಳು ಇವನ್ನೆಲ್ಲವನ್ನೂ ಕೂಡ ಯಾವ ವಿಶ್ವಕರ್ಮ ಮಾಡಿಬಿಟ್ಟು ತನ್ನೊಳಗೆ ತಾನು ಆಹುತಿ ರೂಪವಾಗಿ ಅರ್ಪಣೆ ಮಾಡಿಕೊಂಡು ಇದಾನೋ ನೆಸೀದತ್ ಉನ್ನತ ಸ್ಥಾನದಲ್ಲಿದ್ದಾನೋ ಅಂಥವನು ನಫ್ಪಿತ ನಮ್ಮ ತಂದೆಯಾಗಿದ್ದಾನೆ. ಅವನು ತನ್ನ ಆಶಿಷ ಬಯಕೆಯಿಂದ ಧನ ದ್ರವಿಣಂ ಎಲ್ಲವನ್ನು ಕೂಡ ನಮಗೆ ಕೊಡ್ತಾನೆ ಮತ್ತು ಎಲ್ಲೆಲ್ಲಿಯೂ ಅವನು ಕಾಣ್ತಾ ಇದ್ದಾನೆ ಅಂತ. ಇದು ಪುರುಷ ಸೂಕ್ತಕ್ಕೆ ಸಂವಾದಿಯಾಗಿ ಬರುತ್ತೆ. ತಾನು ಎಲ್ಲವನ್ನೂ ನಿರ್ಮಾಣ ಮಾಡಿ ಅದೆಲ್ಲವನ್ನು ತನ್ನೊಳಗೆ ಆಹುತಿ ಮಾಡಿಕೊಂಡ ಅಂತ. ಪರಮಾತ್ಮ ಪುರುಷ ತಾನು ಯಜ್ಞಕ್ಕೆ ಆಹುತಿಯಾದ ಅಂತ. ಆಮೇಲೆ ಈ ಜಗತ್ತೆಲ್ಲ ಬಂತು ಅಂತ. ಅಲ್ಲಿ ಸೃಷ್ಟಿಯನ್ನು ಹೇಳ್ತಾ ಇದ್ದರೆ ಇಲ್ಲಿ ವಿಲಯವನ್ನು ಹೇಳ್ತಾ ಇರುವಂಥದ್ದಾಗಿದೆ. ಏನಿದು ಯೈಮಾ ವಿಶ್ವ ಭುವನಾನಿ ಜುಹ್ವದ್, ಈ ಜಗತ್ತನ್ನೆಲ್ಲವನ್ನ ಹೋಮ ಮಾಡಿದ ಅಂತ. ಅಂದರೆ ವ್ಯಾಕೃತವನ್ನು ಅವ್ಯಾಕೃತ ಮಾಡ್ದ, ಡಿಫೈನ್ಡನ್ನೆಲ್ಲ ಅನ್ಡಿಫೈನ್ಡಾಗಿ ಮಾಡ್ದ, ವಿಡ್ರಾ ಮಾಡಿಕೊಂಡ ಅಂತ. ಈ ವಿಶ್ವಕರ್ಮ ಸೂಕ್ತದಲ್ಲಿ ವಿಲಯದ ಕಥೆ ಕಾಣಿಸುತ್ತೆ. ಕುಮಾರವ್ಯಾಸ ಹೇಳ್ತಾನಲ್ಲ, ವಿಶ್ವ ಸಮಿಧೆಯ ಬ್ರಹ್ಮಚಾರಿ ವಟು ಅಂತ. ವಿಶ್ವವನ್ನು ಒಂದು ಸಮಿತ್ತಿನ ಹಾಗೆ ಆಹುತಿ ಕೊಟ್ಟು ಮುಗಿಸಬಲ್ಲಂಥವನು ಅಂತ. ಮತ್ತೆ ಅವನು ಕಿಂ ಸ್ವಿದಾಸೀದಧಿಷ್ಠಾನಮಾರಂಭಣಂ ಕಥಮತ್ವಿತ್ ಕಥಾಸೀತ್ ಯಥೋ ಭೂಮಿಂ ಜನಯನ್ ವಿಶ್ವಕರ್ಮ ವಿದ್ಯಾಮೌರ್ಣೋನ್ಮಹಿನಾ ವಿಶ್ವಚಕ್ಷಾಹ. ಯಾವ ಯತಃ ಅಂದರೆ ಯಾವ ಉಪಾದಾನ ಕಾರಣ, ರಾ ಮೆಟೀರಿಯಲ್ನ ಮೂಲಕ ವಿಶ್ವಚಕ್ಷ ಅಂದರೆ ಸಕಲವನ್ನು ಕಾಣಬಲ್ಲಂಥ ವಿಶ್ವಕರ್ಮ ಈ ಭೂಮಿಯನ್ನು ಜನಯನ್ ಮಹಿನಾ ತನ್ನ ಮಹಾತ್ಮ್ಯದಿಂದ ಭೂಮಿಯನ್ನು ಉಂಟು ಮಾಡಿ ದ್ಯಾಂ ವ್ಯಾರ್ಣೋತ್ ಆಕಾಶವನ್ನು ಕೂಡ ನಿರ್ಮಾಣ ಮಾಡಿದನೋ ಅಂಥವನ ಅಧಿಷ್ಠಾನ ಯಾವುದಿದೆ ಅದಕ್ಕೆ ಕಿಂಸ್ವಿತ್ ಆಸೀತ್ ಆಧಾರ ಯಾವುದಾಗಿತ್ತು ಅಂದರೆ ಸೃಷ್ಟಿಗೆ ಯಾವುದು ರಾ ಮೆಟೀರಿಯಲ್ ಅಂತ ಪ್ರಶ್ನೆ. ತನ್ನೊಳಗೆ ಸೆಳೆಕೊಂಡಂಥ ಸೃಷ್ಟಿಗೆ ರಾ ಮೆಟೀರಿಯಲ್ ಯಾವುದಿತ್ತು? ಪ್ರಾಚೀನರು ತುಂಬ ಯೋಚನೆ ಮಾಡಿದ್ದಾರೆ. ಕಾಡುವ ಜಗತ್ತಿನ ಹಿಂದೆ ಏನಿದೆ, ಇದು ಹೇಗೆ ಬಂತು ಅಂತ. ಈ ಕಾಸೇಷನನ್ನು ಯೋಚನೆ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಬುದ್ಧ ಹೇಳ್ದ ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ತುಂಬ ತಲೆ ಕೆಡಿಸ್ಕೊಂಡು ಬಿಟ್ಟರೆ ದಿಕ್ಕು ತಪ್ಪಿಬಿಡುತ್ತೆ, ಇದರ ಕಡೆಗೇ ಹೊರಟೋಗ್ಬಿಡುತ್ತೆ, ಒಳಗೆ ತಿರುಗಬೇಕು ಅಂತ ಅನಿಸೋದೇನೇ ಇಲ್ಲ. ಸಾಯೋವರೆಗೂ ಸಾಮ ಮಾಡಿದ್ರೆ ಸಂಗ್ರಾಮ ಮಾಡೋದು ಯಾವಾಗ? ಹಾಗಾಗಿ ಎಲ್ಲಿಯೋ ಒಂದು ಕಡೆ ಅದನ್ನು ನಿಲ್ಲಿಸಿಕೊಳ್ಬೇಕಾಗತ್ತೆ, ಸಾಕು ಅಂತ. ಇದೇ ಯಜುರ್ವೇದ ಬ್ರಾಹ್ಮಣದಲ್ಲಿ ಬಹಳ ಚೆನ್ನಾಗಿ ಬರುವಂತಹ ಕಥೆ ಭರದ್ವಾಜನದು. ಅವನಿಗೆ ಆಯುಷ್ಯ ಇದ್ದಷ್ಟು ವೇದಾಭ್ಯಾಸ ಮಾಡಿದ. ಇನ್ನೇನು ಮುಗಿಯುತ್ತೆ ಅಂದಾಗ ತಪಸ್ಸು ಮಾಡಿ ಇಂದ್ರನಿಂದ ವರ ಪಡ್ಕೊಂಡ. ಒಂದು 400 ವರ್ಷಗಳ ಕಾಲ ಆಯುಷ್ಯನ ಬೆಳೆಸ್ಕೊಂಡ. ಮತ್ತೆ ತಿರ್ಗಾ ಮುಗಿದ ಮೇಲೆ ಇನ್ನೊಂದು ಬಾರಿ ತಪಸ್ಸು ಮಾಡಿದ. ಹೀಗೆ 3 ಬಾರಿ ಆಯಿತು.
ಇಂದ್ರ ನೇರವಾಗಿ ಕರ್ಕೊಂಡು ಹೋಗಿ 4 ಬೆಟ್ಟಗಳನ್ನು ತೋರಿಸ್ದ. ಕೆಲವು ಕಡೆ 3 ಬೆಟ್ಟಗಳು ಅಂತಲೂ ಬರುತ್ತೆ. ಅಲ್ಲಿಂದ 3 ಹಿಡಿ ಮಣ್ಣನ್ನು ತೆಗೆದು ಅವನ ಕೈಗೆ ಹಾಕಿ, ಇದು ನೀನು ಕಲಿತ ವೇದ, ಇದು ನೀನು ಉಳಿಸಿರುವಂಥದ್ದು, ಎಷ್ಟಾದರೂ ಆಗುವಂಥದ್ದಲ್ಲ, ಅನಂತ ಅವೈವೇದ ಅಂತ ಅಲ್ಲಿಯೇ ಬರುತ್ತೆ. ಹಾಗಾಗಿ ಕಲಿತದ್ದನ್ನು ಸಾರ್ಥಕ ಮಾಡೋಕ್ಕೋ ಸಾಕಾಗುತ್ತೆ ಅಂತ ಹೇಳಿಬಿಟ್ಟಿದ್ನು. ರೈಟರ್ನಬಲ್ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಒಮ್ಮೆ ಡಿ ವಿ ಜಿಯವರು ಹೇಳಿದ್ರಂತೆ, ನಿಮಗೆ ಕಾಲಕ್ಷೇಪಕ್ಕೆ ಬೇಕು ಅಂದರೆ ನಾನು ಒಳ್ಳೊಳ್ಳೆ ಪುಸ್ತಕ ಕೊಡ್ತೀನಿ ಅಂತ. ಸಾರ್ ಬೇಡ ಸಾರ್, ನನಗೆ ನಾನು ಹಳೆ ಮನುಷ್ಯ, ಹಳೆ ರಾಮಾಯಣ, ಹಳೆ ಶೇಕ್ಸ್ಪಿಯರ್ ಅಷ್ಟೇ ಸಾಕು ಅಂತಂದ್ರಂತೆ. ಆ ರೀತಿಯಲ್ಲಾಗುತ್ತೆ. ಎಷ್ಟೆಲ್ಲ ವೈವಿಧ್ಯ, ಎಷ್ಟೆಲ್ಲ ಮಾಡಿಕೊಳ್ಳೋಣ, ಎಲ್ಲಿಗೆ ಕೊನೆ? ಸಾರವತ್ತಾದನ್ನು ಎಲ್ಲಿಗೋ ನಿಲ್ಲಿಸಿಕೊಳ್ಬೇಕಲ್ವ? ಅದು ಯಾವುದಾಗಿತ್ತು? ಈ ಪ್ರಶ್ನೆಗಳೆಲ್ಲ ಮಾಡಿಬಿಟ್ಟಿದ್ದಾರೆ. ಆ ಕಾರಣದಿಂದಲೇ ನಮ್ಮ ಪೂರ್ವಿಕರು ಫಂಡಮೆಂಟಲ್ಸ್ ಅಂತ ಯಾವುದಿದೆ, ಮಾನವನ ಈ ಜಗತ್ತಿನ ಮನಸ್ಸಿನ ಅಸ್ತಿತ್ವಕ್ಕೆ ಸಂಬಂಧಪಟ್ಟಂತೆ, ವರ್ತನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆಯೋ ಅದು ಎಲ್ಲದರ ಬಗ್ಗೆಯೂ ಚಿಂತನೆ ಮಾಡಿದ್ದಾರೆ. ಅದು ಬಹಳ ದೊಡ್ಡದು. ನಾವು ಏನು ಮಾಡಬೇಕು ಅದನ್ನು ತಿಳ್ಕೊಂಡ್ರೆ ಸಾಕಾಗತ್ತಷ್ಟೇ. ನಾವು ಹೊಸದಾಗಿ ಚಿಂತನೆ ಮಾಡಬೇಕಾಗಿಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ರೀಇನ್ವೆಂಟಿಂಗ್ ದಿ ವೀಲ್. ಅಂದರೆ ಒಬ್ಬನಿಗೆ ಆಧ್ಯಾತ್ಮಿಕವಾಗಿ ಎಷ್ಟೆಲ್ಲ ಪ್ರಶ್ನೆ ಬರಬಹುದೋ ಅದೆಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ಆದಿಭೌತಿಕವಾಗಿ ಬರುವಂಥ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಕೊಡಲು ಸಾಧ್ಯ ಇಲ್ಲ, ಕೊಡಬೇಕಾಗೂ ಇಲ್ಲ. ಅಂದರೆ ಆದಿಭೌತಿಕ ಫಿಸಿಕಲ್ ಆದಂಥವು ಯಾವುದಿವೆ, ತರತರಾವರಿಯಾಗಿ ಬದಲಾವಣೆ ಆಗ್ತಾ ಇರ್ತವೆ, ಅವುಗಳಿಗೆಲ್ಲದಕ್ಕೂ ಉತ್ತರ ಕೊಡೋಕ್ಕೆ ಹೋದರೆ ಒಬ್ಬನಿಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಆಧ್ಯಾತ್ಮಿಕವಾದದ್ದು ಅಂತೇನಿದೆ, ತನ್ನ ಜೀವಾಳಕ್ಕೆ, ತನ್ನ ಅಸ್ತಿತ್ವಕ್ಕೆ ಸಂಬಂಧಪಟ್ಟದ್ದು, ಹೌ ಟು ರಿಲೇಟ್ ಹಿಮ್ಸೆಲ್ಫ್ ವಿತ್ ದಿ ಅದರ್ ಥಿಂಗ್ಸ್, ಅದಕ್ಕೆ ಸಂಬಂಧಪಟ್ಟಂಥದ್ದು. ಆ ಒಂದು ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದಾರೆ. ಹಾಗಾಗಿಯೇ ಇವತ್ತು ನಾವು ದೊಡ್ಡ ದೊಡ್ಡ ವಿಚಾರವಾದಿಗಳು ಅಂತ ಏನು ಕೇಳ್ತೀವಿ, ಅವರುಗಳು ಚರ್ಚೆ ಮಾಡುವಂಥ ಎಲ್ಲ ಅಂಶಗಳು ಕೂಡ, ಅದು ಕಮ್ಯುನಿಸಮ್ ಇರ್ಬೋದು, ಕ್ಯಾಪಿಟಲಿಸಮ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಇಸಮ್ಗಳಿರ್ಬೋದು, ಅವೆಲ್ಲವನ್ನೂ ಕೂಡ ನಮ್ಮ ಮೂಲಭೂತವಾದ ದರ್ಶನಶಾಸ್ತ್ರಗಳಲ್ಲಿ ಖ್ಯಾತಿ ಅನ್ನುವ ವಿಷಯ ಇದೆಯಲ್ಲ, ಒಂದು ವಸ್ತು ಹೇಗೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುತ್ತದೆ ಅನ್ನುವ ಅಂಶ. ಸ್ವತಃ ಖ್ಯಾತಿ, ಅನ್ಯತಾ ಖ್ಯಾತಿ, ಅಸತ್ಖ್ಯಾತಿ, ಅಖ್ಯಾತಿ, ಸತ್ಖ್ಯಾತಿ ಅಂತೆಲ್ಲ ಬೇಕಾದಷ್ಟು ವಿಭಾಗಗಳಿವೆ. ಒಂದು ವಸ್ತು ತನ್ನಿಂದ ತಾನೇ ತೋರ್ಪಡಿಸಿಕೊಳ್ಳುತ್ತಾ, ಬೇರೊಂದರ ಮೂಲಕ ತನ್ನ ಅಸ್ತಿತ್ವವನ್ನು ತೋರ್ಪಡಿಸುತ್ತಾ, ಅಥವಾ ವಸ್ತು ಇಲ್ಲದೆಯೇ ತೋರ್ಪಡಿಸ್ಕೊಳ್ತಾ ಇದೆಯಾ, ಅಥವಾ ಇದ್ದೂ ಇಲ್ಲದಂತೆ ತೋರ್ಪಡಿಸ್ಕೊಳ್ತಾ ಇದೆಯಾ, ಅಥವಾ ಏನೂ ಇಲ್ಲವೇ ಇಲ್ಲ ಅನ್ನೋದಷ್ಟೇನಾ? ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅಂದರೆ ನಮಗೆ ಕಾಗ್ನಿಷನ್, ಅಂದರೆ ವಸ್ತುಗಳು ಹೇಗೆ ನಮ್ಮ ಅರಿವಿಗೆ ಬರುತ್ತೆ ಅನ್ನೋದರಿಂದ ಶುರು ಮಾಡಿದ್ದಾರೆ. ಅಲ್ಲಿಂದ ತಾನೇ ನಮ್ಮ ಪ್ರಶ್ನೆ ಎಲ್ಲ. ಹೌ ವಿ ಕಾಗ್ನೈಸ್, ಯಾವ ರೀತಿ ನಮಗೆ ಈ ಜಗತ್ತು ಅನುಭವಕ್ಕೆ ಬರುತ್ತೆ, ಸಂವೇದನೆ ಹೇಗೆ ಬರುತ್ತೆ ಅನ್ನುವ ಪ್ರಶ್ನೆಗಳು, ಅವನ್ನೆಲ್ಲವನ್ನೂ ಅವರು ಚರ್ಚೆ ಮಾಡಿದ್ದಾರೆ. ಅದರಿಂದ ಮೇಲಕ್ಕೆ ಎಷ್ಟು ಮಾಡಿಯೂ ಮೀರೋಕ್ಕೆ ಸಾಧ್ಯವಾಗೋಲ್ಲ ನಮಗೆ. ಅಲ್ಲಿಗಲ್ಲಿಗೆ ಮತ್ತೆ ಮತ್ತೆ ಬಂದು ಕೂತ್ಕೊಳ್ಬೇಕು. ಅದರಿಂದಲೇ ತುಂಬ ದೊಡ್ಡ ವಿದ್ವಾಂಸರುಗಳಿಗೆ ಈ ಕಾಲದ ಎಷ್ಟೋ ಚರ್ಚೆಗಳು ಅವುಗಳ ಮೂಲಭೂತ ಸ್ವರೂಪದಲ್ಲಿ ಕಾಣಿಸಿಕೊಂಡ್ಬಿಟ್ಟು, ಅಯ್ಯೋ ಇದರೊಳಗೆ ಅಂಥ ವೆರೈಟಿ ಇಲ್ಲಪ್ಪ, ಸುಮ್ಮನೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಮಾಡಿದ್ದೇ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಒಂದು ಸ್ವಲ್ಪ ನೋಡಿದ ಮೇಲೆ ಗೋಚರವಾಗಿಬಿಡುತ್ತೆ ಇದರೊಳಗೆ ಅಂಥ ಸ್ವಾರಸ್ಯ ಇಲ್ಲ ಅಂತ. ಆಸ್ವಾದ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನೇ ನನ್ನ ಅನುಭವವನ್ನೇ ಕೊಟ್ಕೊಳ್ಳೋದಿದ್ರೆ, ಶುರು ಮಾಡದೆ ಛಂದಸ್ಸುಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಜಗತ್ತಿನ ಭಾಷೆಗಳ ಎಲ್ಲ ಛಂದಸ್ಸುಗಳನ್ನು ಜಾಲಾಡಿ ಆಯಿತು. ಸಂಸ್ಕೃತದ ಎಲ್ಲ ಸುಮಾರು 600ಕ್ಕೂ ಹೆಚ್ಚು ರೇಟೆಡ್ ಛಂದಸ್ಸುಗಳಿವೆ. ಅಲ್ಲದೇ ಇರತಕ್ಕಂಥವು ಲಕ್ಷಾಂತರ ಕೋಟ್ಯಂತರ ಇವೆ. ಅವುಗಳದೆಲ್ಲ ನೋಡಿ ಕಡೆಗೆ ಕಾಳಿದಾಸಾದಿ ಮಹಾಕವಿಗಳು ಬಳಸಿದಂಥ ಒಂದು 20-15 ಛಂದಸ್ಸುಗಳಿಗಿಂತ ಜಾಸ್ತಿ ಇಲ್ಲ, ಬೇಕಾಗಿಲ್ಲ ಅಂತ ಗೊತ್ತಾಯಿತು. ಇಷ್ಟು ಬೆಟ್ಟ ಆಗೋದು ಏನು ಹಿಡಿದಿದ್ದು ಇಲೀನಾ ಅಂತಂದರೆ ಏನು ಮಾಡೋದು? ಇದು ಒಂದು ಕಡೆ ತಿಳ್ಕೊಂಡಾಯಿತು, ಇನ್ನು ಮಿಕ್ಕ ಕಡೆಯೂ ಇದೇ ರೀತಿಯಾಗಿರುತ್ತೆ ಅಂತ ಒಂದು ವಿವೇಕ ತಂದುಕೊಂಡದ್ದಾಯಿತು. ಎಲ್ಲ ಕಡೆಯಲ್ಲೂ ಅಷ್ಟೇ, ಎಷ್ಟು ಬೇಕಾದರೂ ಶಬ್ದಗಳನ್ನು ಸೃಷ್ಟಿ ಮಾಡಬಹುದು, ಬಳಸುವಂಥದ್ದು ಎಷ್ಟು. ಅದರಿಂದಲೇ ನಾವು ಏನು ಮಾಡಿದ್ವಿ ಅದನ್ನು ಇಟ್ಟುಕೊಂಡು ಅನ್ನೋದು ಮುಖ್ಯ. ಇಲ್ಲದೇ ಇದ್ದರೆ ಏನು ಪ್ರಯೋಜನವಾಗೋಲ್ಲ. ಆ ಕಾರಣ ವೇದ ಇದನ್ನೆಲ್ಲ ಮೊದಲೇ ಚಿಂತೆ ಮಾಡಿದೆಯಲ್ಲ, ಅದರ ಕಡೆಗೆ ನಮ್ಮ ಗಮನ ಬರಬೇಕು. ಆಗ ವೇದದಿಂದ ನಮಗೆ ಹೆಚ್ಚಿನ ಲಾಭ. All our fundamental thoughts are represented at least. One may not agree with the conclusions, but he cannot deny the representation.
ನಮ್ಮ ಸಮಸ್ಯೆಗಳನ್ನು ಅಷ್ಟು ಚೆನ್ನಾಗಿದೆ ರೆಪ್ರೆಸೆಂಟ್ ಮಾಡಿದೆಯಲ್ಲ, ಅಷ್ಟು ಪಾಸಿಬಿಲಿಟೀಸಲ್ಲಿ. ಅದಕ್ಕಿಂತ ಏನೇನು ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪತತ್ರೈರ್ದ್ಯಾವಾ ಭೂಮಿ ಜನಯಂದೇವ ಏಕಃ. ವಿಶ್ವತಶ್ಚಕ್ಷು ಎಲ್ಲ ಕಡೆ ಪ್ರಸರಿಸಿದಂಥ ಕಣ್ಣು, ವಿಶ್ವತೋ ಮುಖವುತ ಅದು ಮಾತ್ರವಲ್ಲ ಎಲ್ಲ ಕಡೆಗೂ ಮುಖ, ಎಲ್ಲ ಬಾಯಿ ಎಲ್ಲ ತೋರ್ಪಡಿಸಿರೋದು. ವಿಶ್ವತೋ ಬಾಹು ಎಲ್ಲ ಕಡೆ ತೋರ್ಪಡಿಸಿದಂಥ ತೋಳುಗಳು. ಉತ ವಿಶ್ವತಸ್ಪಾತ್ ಎಲ್ಲ ಕಡೆಗೆ ಪಾದಗಳನ್ನು ಚಾಚಿರುವಂಥದ್ದು ಆದ ಈಶ್ವರ ಬಾಹುಭ್ಯಾಂ ಸಂಧಮತಿ ತನ್ನ ತೋಳುಗಳಿಂದ ಈ ಜಗತ್ತಿಗೆ ಚೈತನ್ಯ ಕೊಡ್ತಾ ಇದ್ದಾನೆ. ಧಮತಿ ಅಂದರೆ ಬ್ಲೋ ಮಾಡ್ತಾ ಇದ್ದಾನೆ ಅಂತ, ತಿದಿ ಒತ್ತುತ್ತಾ ಇದ್ದಾನೆ ಅಂತ. ಕುಲುಮೆ ಧಗಧಗನೆ ಉರಿಯಬೇಕು ಅಂದರೆ ಬೆಲ್ಲೋಸ್ ತಿದಿ ಒತ್ತಬೇಕಲ್ವ, ಅದು ಊದುಗೊಳವಿಯಿಂದ ಉಫ್ ಅಂತ ಊದೋದನ್ನು ಧಮನ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಚಂದ್ರನಿಗೆ ಕೂಡ ಧಮ ಅಂತ ಶಬ್ದ ಉಂಟು. ಚಂದ್ರ ಎನರ್ಜೈಸ್ ಮಾಡ್ತಾನೆ, ಓಷಧೀನಾಂ ಪತಿ ಅಂತ ಹೇಳಿಬಿಟ್ಟಿದನು. ಪತತ್ರೈಹಿ ತನ್ನ ಬೀಳುವ ಕಿರಣಗಳಂಥ ಪಾದಗಳಿಂದ ಪೃಥ್ವಿಗೆ ಚೈತನ್ಯವನ್ನು ಕೊಡ್ತಾನೆ. ದ್ಯಾವಾ ಭೂಮಿ ಜನಯನ್ ಆಕಾಶ ಭೂಮಿಗಳನ್ನು ಹುಟ್ಟಿಸ್ದ ಏಕ ದೇವ ಅದ್ವಿತೀಯನಾಗಿದ್ದಾನೆ ಅಂತ. ಇಲ್ಲಿ ನೋಡಿ, ಸಹಸ್ರಶೀರ್ಷ ಸಹಸ್ರಪಾತ್ ಸಹಸ್ರಾಕ್ಷ ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಆ ಪರಮಾತ್ಮ 1000 ಕಣ್ಣಿಂದ ಜಗತ್ತು ನೋಡಿ, 1000 ತೋಳಿಂದ ಜಗತ್ತನ್ನು ಕಾಪಾಡಿ, 1000 ಕಾಲಿಂದ ಓಡಿ ಆಡ್ತಾ ಇದ್ದಾನೆ, 1000 ಬಾಯಿಗಳಿಂದ ಮಾತಾಡ್ತಾ ಇದ್ದಾನೆ ಅಂತಂದರೆ 1000 ಅನ್ನೋದಕ್ಕೆ 999 + 1 ಅಥವಾ 1001 - 1 ಅಂತ ಫೈನೇಟ್ ಆದದ್ದಲ್ಲ. ಬೀಚಿ ಅದಕ್ಕೆ ಒಂದು ಕಡೆ ಗೇಲಿ ಮಾಡ್ತಾರೆ. ಒಂದು ಹುಚ್ಚಾಸ್ಪತ್ರೆಯಲ್ಲಿ ಒಬ್ಬ ಭಕ್ತನಿಗೆ ಪರಮಾತ್ಮ ಕಾಣಿಸ್ಕೊಳ್ತಾನೆ, 1 ಕಣ್ಣು 1 ಕೈ 1 ಕಾಲು ಇರುತ್ತೆ. ಇದು ಏಕೆ ಅಂದರೆ 1000 ತುಂಬ ದೊಡ್ಡ ಪ್ರಪೋರ್ಷನ್ನು, ನಿನಗಿಷ್ಟೇ ಸಾಕು ಅಂತ ಕೊಟ್ಟಿದ್ದೀನಿ, ರೆಡ್ಯೂಸ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ಅನಂತ ಸಂಖ್ಯೆಗೆ ಒಂದು ವಾಚಕ ಅಷ್ಟೇ, ಉಪಲಕ್ಷಣ ರೂಪವಾಗಿರುವಂಥದ್ದು. ಅಯ್ಯೋ ಇಂಥದ್ದು 1000 ಕಂಡಿದ್ದೀನ್ರಿ ಅಂತಂದರೆ ಎಲ್ಲಿ ತೋರಿಸು, 1 2 3 ಎಣಿಕೆ ಮಾಡು ಅಂತಂದರೆ ಎಲ್ಲಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ? ನಾವು ಹೇಳ್ತೀವಿ ನಿಮಿಷ ಮಾತ್ರದಲ್ಲಿ ಬರ್ತೀವಿ ಅಂತ, 1.5 ಗಂಟೆ ಆಗಿರುತ್ತೆ ಬರೋ ಹೊತ್ತಿಗೆ. ಅಲ್ಲೆಲ್ಲ ಕ್ಷಿಪ್ರತ್ವ ಅನ್ನುವಂಥದ್ದು ತಾನೇ. ಎಲ್ಲ ವ್ಯವಹಾರವು ಕೈ ತೂಕ ಬಾಯಿ ಬಣ್ಣದ ಪ್ರಾಬಬಿಲಿಸ್ಟಿಕ್ ಆಗಿಯೇ ನಡೆಯುವಂಥದ್ದು, ಬೇರೆ ಇನ್ಯಾವುದೂ ಇಲ್ಲ. ಅದನ್ನೇ ಮಾಯೆ, ಅದನ್ನೇ ಅವಿದ್ಯೆ, ಅದನ್ನೇ ರಿಲೇಟಿವಿಟಿ ಅಂತ ಕರೆಯುವಂಥದ್ದು. ಕಿಂ ಸಿದ್ವನಂ ಕೌಸವೃಕ್ಷ ಆಸಯತೋದ್ಯಾವ ಪೃಥಿವೀ ನಿಷ್ಠತಕ್ಷು ಮನೀಷಿಣೋ ಮನಸಾ ಪೃಚ್ಛತೇದು ತದ್ಯದಧ್ಯತಿಷ್ಠನ್ ಭುವನಾನಿಧಾರಯನ್. ಎಷ್ಟು ಎಷ್ಟು ಸೊಗಸಾದಂಥ ಮಾತುಗಳು, ಎಷ್ಟು ಕಾವ್ಯಮಯವಾಗಿವೆ. ಕಿಂಸಿದ್ವನಂ ಈ ಜಗತ್ತನ್ನು ಮಾಡೋದಕ್ಕೆ ಯಾವ ಕಾಡಿನ ಸಹಾಯ ತಗೊಂಡಿದ್ದು? ಕೌಸ ವೃಕ್ಷ ಆ ಯಾವ ಕಾಡಿನ ಯಾವ ಮರವನ್ನು ಕತ್ತರಿಸಿ ಈ ಪ್ರಪಂಚ ಅನ್ನುವ ಮನೆಯನ್ನು ಕಟ್ಟಿದ್ದು ಅಂತ. ವೇದರ್ಶಿಗಳು ಮರವನ್ನು ಹಿಡ್ಕೊಂಡು ವನದಿಂದ ಮರ ಮಟ್ಟು ತಂದು ಪರ್ಣಶಾಲೆಗಳನ್ನು ಮಾಡ್ಕೊಳ್ತಾ ಇದ್ದವರಲ್ವ, ಆ ಹೋಲಿಕೆ ಬರುವಂಥದ್ದು ಸಹಜ. ಇದನ್ನೆಲ್ಲ ನೋಡುವಾಗ ದೊಡ್ಡ ಮಿಸ್ಟಿಕ್ ಪೊಯೆಟ್ಟು ವಿಲಿಯಂ ಬ್ಲೇಕ್ನ ಒಂದು ಸಾಂಗ್ಸ್ ಆಫ್ ಇನ್ನೊಸೆನ್ಸ್ ಆ್ಯಂಡ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಪ್ರಸಿದ್ಧವಾದ 2 ಕವನ ಸಂಕಲನಗಳು ಜ್ಞಾಪಕ ಬರುತ್ತವೆ. 18ನೇ ಶತಮಾನದ ಇಂಗ್ಲೆಂಡ್ನ ಕವಿ ಅವನು. ವಾಟ್ ದಿ ಆ್ಯನ್ವಿಲ್, ವಾಟ್ ದಿ ಹ್ಯಾಮರ್ ಅಂತ, ವಾಟ್ ದಿ ಚೈನ್ ಅಂತ ಟೈಗರ್ ಹುಲಿಯನ್ನು ನಿರ್ಮಾಣ ಮಾಡೋದಕ್ಕೆ ದೇವರು ಯಾವ ಅಡಿಗಲನ್ನು, ಯಾವ ಸುತ್ತಿಗೆಯನ್ನು, ಯಾವ ಚೈನನ್ನು, ಯಾವುದನ್ನು ಬಳಸ್ದ. ಆ ಪದ್ಯ ನೋಡೋದಕ್ಕೆ ಒಳ್ಳೆ ನರ್ಸರಿ ರೈಮ್ ಥರ, ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದಿ ಫಾರೆಸ್ಟ್ ಆಫ್ ದಿ ನೈಟ್, ವಾಟ್ ಇ ಮಾರ್ಟಲ್ ಹ್ಯಾಂಡ್ ಆರ್ ಐ ಡೇರ್ ಫ್ರೇಮ್ ದಿ ಫಿಯರ್ಫುಲ್ ಸಿಮೆಟ್ರಿ ಅಂತೆಲ್ಲ ಹೇಳುವಂಥದ್ದು. ಸಾಂಗ್ಸ್ ಆಫ್ ಇನ್ನೊಸೆನ್ಸ್ ಅನ್ನುವುದು ಪುಸ್ತಕ ಆರಂಭವಾಗೋದು ಲ್ಯಾಂಬ್ ಕುರಿಮರಿಯಿಂದ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸು ಟೈಗರ್ ಹುಲಿಯಿಂದ. ಆ ಮೇಕೆಯನ್ನು ಕುರಿಯನ್ನು ಮಾಡಿದ ದೇವರೇ ಈ ಹುಲಿಯನ್ನು ಮಾಡಿದನ? ಸಾಧ್ಯವಾಯಿತಾ? ಹೌದು, ಆಗಬೇಕು. ಅವನು ಶಾಂತನೂ ಹೌದು, ಘೋರನೂ ಹೌದು. ಮುಂದೆ ನಾವು ರುದ್ರಾಧ್ಯಾಯ ನೋಡ್ತೀವಿ, ಅಲ್ಲಿ ಅದು ಕಾಣಿಸುತ್ತೆ. ಎರಡೂ ಕೂಡ ಶಿವರುದ್ರನಲ್ಲ ಬೊಮ್ಮ. DVG ಅವರು ಹೇಳ್ತಾರಲ್ಲ, ಎರಡೂ ಹೌದು, ಅವನ ಹಾಗೇ ಇರತಕ್ಕಂಥದ್ದು. ಆ ವಿಶ್ವರೂಪವನ್ನು ನೋಡಿದಾಗ ಅರ್ಜುನಿಗಾದದ್ದು ಹೆದರಿಕೆ, ಆನಂದವಲ್ಲ. ನೋಡಬೇಕು ಅಂತ ಬಯಸಿದ್ದು, ಅರೆ ಸಾಕು ಅಂತ ಬೇಡಿದ್ದು. ಕಿರೀಟಿನಂ ಗದಿನಂ ಶಂಖಚಕ್ರಂ ಆ ಥರ ಇರ್ತಕ್ಕಂಥವನನ್ನು ನಾನು ನೋಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸಹಸ್ರಬಾಹುವೇ ನೀನು ಮೊದಲಿನಂತೆ ಆಗಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ದು. ಅಂದರೆ ನಮಗೆ ಪ್ರಪಂಚದ ವೈರುಧ್ಯವಾಗಿ ಕಂಡರೆ ಅದು ಈಶ್ವರನಿಗೆ ವೈಭವ, ಎಂಜಾಯ್ಮೆಂಟ್, ನಮಗೆ ಅಲ್ಲ. ಆ ವಿಶ್ವರೂಪದ
ಅದ್ಭುತ ತತ್ವ ಅಲ್ಲಿ ಕಾಣಿಸುತ್ತೆ. ವಿಶ್ವರೂಪದ ಮೂಲ ವಿಶೇಷವಾಗಿ ರುದ್ರಾಧ್ಯಾಯದಲ್ಲಿ ಕಾಣಿಸುತ್ತೆ. ಶಿವಕೇಶವಾದ್ವೈತಕ್ಕೆ ಅದೊಂದು ದೊಡ್ಡ ನಿದರ್ಶನ. ಭಗವದ್ಗೀತೆಯ ಸ್ಮೃತಿ ಪ್ರಸ್ಥಾನದಲ್ಲಿ ವಿಷ್ಣುವಿನ ವಿಶ್ವರೂಪವನ್ನು ಹೇಳಿದರೆ, ಶ್ರುತಿ ಪ್ರಸ್ಥಾನದಲ್ಲಿ ಶಿವನ ವಿಶ್ವರೂಪ ಹೇಳಿದ್ದು. ಎರಡು ಒಂದೇ. ಇಲ್ಲಿ ನೋಡಿ, ಯಾವ ವೃಕ್ಷವನ್ನು ನಿರ್ಮಾಣ ಮಾಡೋದಕ್ಕೆ ತೆಗೆದುಕೊಂಡಿದ್ದು ಮನೀಷಿಣಃ ವಿದ್ವಾಂಸರೇ, ಯತ್ ಭುವನಾನಿ ಧಾರಯನ್ ಅಧ್ಯತಿಷ್ಠತ್, ಯಾವ ತತ್ವ ಈ ಭೂಮಿಯನ್ನೆಲ್ಲ ಧರಿಸಿ ಅದರ ಮೇಲೆ ನಿಂತಿದೆ, ತದ್ ಮನಸಾ ಪೃಚ್ಛತೆದು, ಅದನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿ ತಿಳಿಯಿರಿ ಅಂತ ಕೇಳೋದು. ಅಂದರೆ ಯಾವುದು ತಾಳಿ ಅದನ್ನು ಮೀರಿದೆಯೋ ಅಂತ. ಅದೇ ಅತ್ಯತಿಷ್ಠ ದಶಾಂಗುಲಂ, ಅದನ್ನು ಮಾಡಿ ಅದರಿಂದ ಆಚೆ ಇರೋದು. ಇದನ್ನು ನನ್ನೊಬ್ಬರು ಸ್ನೇಹಿತರು ಡಿಸೈನ್ ಆ್ಯಂಡ್ ರಿಸೈನ್ ಅಂತ ಹೇಳ್ತಾ ಇರ್ತಾರೆ. ಅವರು ತುಂಬ ಉತ್ತಮರಾದಂಥ ವ್ಯಕ್ತಿ. ಅವರು ಎಷ್ಟೋ ಲೋಕಹಿತದ ಲೋಕಸಂಗ್ರಹ ರೂಪವಾದ ಪ್ರಕಲ್ಪಗಳಲ್ಲಿ ಪ್ರಾಜೆಕ್ಟ್ಸಲ್ಲಿ ತೊಡಗಿಕೊಂಡವರು. ಅರೆ ಮಾಡಿಬಿಟ್ಟು ಆಚೆಗೆ ಬಂದುಬಿಡ್ತಾರೆ. ಅಲ್ಲ, ಇದು ಬೆಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರು ಗಾದೆ ಇದೆಯಲ್ಲ, ಆ ಥರ ಅಲ್ವಾ ಅಂದರೆ ಹಾಗೇ ಇರಬೇಕು ಜಗತ್ತಿನಲ್ಲಿ ಅಂತ. ಅಂದರೆ ಮಾಡಿದ ಮೇಲೆ ಇದ್ದರೆ ತುಂಬ ತುಂಬ ಅಪಾಯವಾಗಿಬಿಡುತ್ತೆ. ಏನಾಗುತ್ತೆ, ಒಳ್ಳೊಳ್ಳೆ ಸಂಸ್ಥೆಗಳನ್ನು ಮಾಡ್ತಾರೆ, ಮಾಡಿದವರೇ ಕಡೆಗೆ ಆ ಸಂಸ್ಥೆಗೆ ಅನಿಷ್ಟವಾಗಿಬಿಡ್ತಾರೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ DVG ಅವರು ಇದಕ್ಕೆ ಪ್ರೆಸಿಡೆಂಟ್ನ ಇಟ್ಟಿಲ್ಲ. ತುಂಬ ಜನಕ್ಕೆ ಅದು ಗೊತ್ತಿದೆಯೋ ಇಲ್ವೋ, ಇದಕ್ಕೆ ಅಧ್ಯಕ್ಷರಿಲ್ಲ. ಯಾವುದೇ ಸಂಸ್ಥೆಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಆಮೇಲೆ ಕಾರ್ಯದರ್ಶಿ. ಇಲ್ಲಿ ಬರೀ ಕಾರ್ಯದರ್ಶಿಗಳಿದ್ದಾರೆ, ಅಧ್ಯಕ್ಷರಿಲ್ಲ. ಅಧ್ಯಕ್ಷರು ಯಾರು ಅಂತಂದರೆ, ಒಂದು ಮಂದಾಸನದಲ್ಲಿ ಶ್ರೀರಾಮನ ವಿಗ್ರಹ ಇದೆ, ಅದನ್ನು ಪ್ರೆಸಿಡೆಂಟ್ ಅಂತ DVG ಅವರು ಕರೀತಾ ಇದ್ದಿದ್ದು. ನಮ್ಮ ಪ್ರೆಸಿಡೆಂಟ್ ಮೇಲೆ ಧೂಳು ವರ್ಷಯ್ಯ, ನಮ್ಮ ಪ್ರೆಸಿಡೆಂಟ್ಗೆ ಒಂದು ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಿದ್ದು. ಅಂದರೆ ಏನು ತಾತ್ಪರ್ಯ, ಇಲ್ಲಿ ಅಧ್ಯಕ್ಷ ಪರಮಾತ್ಮ, ನಾವು ಕಾರ್ಯದರ್ಶಿಗಳು. ಅವನು ತೋರಿಸಿದ ಕಾರ್ಯವನ್ನು ಮಾಡುವಂಥದ್ದು ಕಾರ್ಯದರ್ಶಿ ಅಂತಂದರೆ. ಯದ್ದರ್ಶಯತಿ ತತ್ ಕಾರ್ಯಂ ಕರೋಮಿ, ಅವನು ತೋರಿಸಿದ ಕಾರ್ಯವನ್ನು ಕಾಲಲ್ಲಿ ತೋರಿಸಿ ತಲೆಯಲ್ಲಿ ಹೊತ್ತು ಮಾಡಬೇಕು ಅನ್ನುವಂಥದ್ದು. ಈ ದೃಷ್ಟಿಯಿಂದ ಕಂಡಾಗ ಪರಮಾತ್ಮ ಜಗತ್ತನ್ನು ನಿರ್ಮಾಣ ಮಾಡಿಯೂ ಅದರಿಂದ ಆಚೆಗಿದ್ದಾನೆ. ಅಂದರೆ ನಮಗೊಂದು ಮನೆಯನ್ನು ಕಟ್ಟಿ ಆಚೆಗಿರೋಕ್ಕಾಗ್ತಾ ಇಲ್ವಲ್ಲ, ಒಂದು ಮದುವೆ ಮಾಡಿ ಆಚೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲವಲ್ಲ, ಇದು ಎಂಥ ದೌರ್ಭಾಗ್ಯ ಅಂತ ಗೊತ್ತಾಗುತ್ತೆ. ಮಮಕಾರ ಇಲ್ಲದೇ ಇರುವ ಕಾರಣ, ಅದೇ ಸಾತ್ವಿಕ ಸೃಷ್ಟಿಯ ಲಕ್ಷಣ. ಮಮಕಾರ ಇಲ್ಲದೆ ಪ್ರೀತಿಯಿಂದ ಎಲ್ಲವನ್ನು ಮಾಡುವಂಥದ್ದು ಅಂತ ವೇದದ ಮಹಾ ಸಂದೇಶವೇ ಇಲ್ಲಿ ಕಾಣಿಸುತ್ತೆ. ಅದನ್ನು ಎಷ್ಟು ಮುಗ್ಧ ಮನೋಹರವಾಗಿ ಹೇಳ್ತಾ ಇದ್ದಾರೆ. ಯಾವ ಮರ ತಂದು ಮಾಡಿದ್ನೋ, ಎಲ್ಲಿಂದ ಮಾಡಿದ್ನೋ ಅಂತ. ವಚನಕಾರರ ಮಾತುಗಳಲ್ಲಿ ಇದೇ ಥರದ್ದು ಕಾಣಿಸುತ್ತೆ. ಕನ್ನಡ ಸಾಹಿತ್ಯ ಹೆಮ್ಮೆ ಪಡಬೇಕಾದ್ದೇನೆಂದರೆ, ನನ್ನ ಅರಿವಿಗೆ ಬಂದ ಮಟ್ಟಿಗೆ ಇನ್ನುಳಿದ ಭಾರತೀಯ ಭಾಷೆಗಳಲ್ಲಿ ವಚನ ಸಾಹಿತ್ಯದ ಮಟ್ಟಕ್ಕೆ ಬರುವಂತಹ ವೇದಾಂತ ದರ್ಶನ ಇಲ್ಲ. ಅಷ್ಟು ನಮ್ಮಾಳ್ವಾರರ ಮಾತುಗಳಲ್ಲಿ ಒಂದಷ್ಟು ಬರುತ್ತೆ ತಿರುವಾಯ್ಮೊಳಿಯಲ್ಲಿ. ಅದನ್ನು ಬಿಟ್ಟರೆ ನಾನು ಮಲಯಾಳಮಲ್ಲಾಗಲಿ, ತೆಲುಗಿನಲ್ಲಾಗಲಿ, ಹಿಂದಿಯಲ್ಲಾಗಲಿ, ಗುಜರಾತಿಯಲ್ಲಾಗಲಿ ಎಲ್ಲಿಯೂ ಕೂಡ ಈ ವಚನಗಳ ಆ ಪ್ರಮಾಣದ ಆ ಹೈಟ್ಸ್ನಲ್ಲಿ ಕಾಣಿಸುವಂಥದ್ದು, ಅದು ಅಲ್ಲಮ ಪ್ರಭುಗಳದಂತೂ ಅತ್ಯದ್ಭುತವಾದದ್ದು, ಎಲ್ಲಿಯೂ ಕಾಣಿಸಿಗದೆ ಇರತಕ್ಕಂಥದ್ದು. ಅದಕ್ಕೆ ಒಂದೇ ಅದನ್ನು ವೇದ ಉಪನಿಷತ್ತು ಅಂತ ಅನ್ನಬೇಕು, ಬೇರೆ ಗತಿ ಇಲ್ಲ. ಹೇಗೆ ಆಳ್ವಾರುಗಳ ಪ್ರಬಂಧವನ್ನು ದ್ರಮಿಡ ವೇದ ಅಂತ ಕರೀತಾರೆ, ಹಾಗೆ ಇದನ್ನು ಕನ್ನಡ ವೇದ ಅಂತ ಕರೀಬೇಕು. ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಅಲ್ಲಿ ಇಂಥ ಮಾತುಗಳು ಬರ್ತವೆ ನೋಡಿ. ವಚನಕಾರರು ಯಾವ್ಯಾವ ವರ್ಗದಿಂದ ಬಂದವರು, ಚಪ್ಪಲಿ ಹೊಲಿಯೋರು ಬಂದರು, ಐದಕ್ಕಿ ಮಾರಯ್ಯ ಅಕ್ಕಿನ ಆರಿಸ್ಕೊಳ್ತಾ ಇದ್ದವನು, ಅಂಬಿಗರ ಚೌಡಯ್ಯ ಬೆಸ್ತನಾಗಿದ್ದಂಥವನು, ಹಾಗೆ ನಮಗೆ ಬಹುರೂಪಿಯಾದಂಥ ವೇಷ ಹಾಕ್ಕೊಂಡು ನಾಟಕಗಳು ಮಾಡ್ತಾ ಇದ್ದವರು ಇರಬಹುದು. ಬ್ರಾಹ್ಮಣರಿಂದ ಹೊಲೆಯರವರೆಗೆ ಎಲ್ಲರೂ ಬಂದರು. ಪ್ರತಿಯೊಬ್ಬರೂ ತಮ್ಮ ಪರಮಾನುಭವವನ್ನು ತಮ್ಮ ಉದ್ಯೋಗದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ತಾವು ಕಂಡುಕೊಂಡ ಯೋಗವನ್ನು ಉದ್ಯೋಗದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ದೇ ಆರ್ ರಿವೀಲಿಂಗ್ ದಿ ಯೋಗ ಥ್ರೂ ಉದ್ಯೋಗ. ಇದು ತಾನೇ ಬೇಕಾಗಿರೋದು. ಇಲ್ಲಿ ಕಂಡ ಋಷಿ ಮರದ ಮೂಲಕ, ಕಾಡಿನ ಮೂಲಕ ಹೇಳೋದಿದ್ದರೆ, ಅವನು ಚಪ್ಪಲಿ ಮೂಲಕ ಮತ್ತೊಬ್ಬ ನೇಯ್ಗೆಯ ಮೂಲಕ ಹೇಳೋದ್ರೊಳಗೆ ತಪ್ಪೇನು? ನಿಜವಾದ ಸತ್ವವೇ ಅಲ್ಲಿರೋದಲ್ವ. ಅನ್ಲೆಸ್ ವಿ ಇಂಟರ್ನಲೈಸ್ ದಿ ಥಿಂಗ್, ವಿ ಕಾಂಟ್ ಸ್ಪೀಕ್ ಇಟ್ ಇನ್ ಎ ಫ್ರೀ ಲ್ಯಾಂಗ್ವೇಜ್. ನಾವು ಅದನ್ನಾಗಿ ಮಾಡಿಕೊಂಡ್ರೆ ಯಾವ ಭಾಷೆಯಲ್ಲೂ ಹೇಳ್ಬೋದು. ಒಮ್ಮೆ ವಿವೇಕಾನಂದರು ಯಾವುದೋ ಒಬ್ಬ ಫುಟ್ಬಾಲ್ ಪ್ಲೇಯರ್ಗೆ ವೇದಾಂತವನ್ನು ಫುಟ್ಬಾಲ್ನ ಆಟದ ಮೂಲಕ ಹೇಳಿದ್ರು ಅಂತ ನಾವು ತಿಳಿದಿದ್ದೀವಿ. ಏನದನ್ನು ತೋರಿಸುತ್ತೆ? ಅಯ್ಯೋ, ವೇದಾಂತವನ್ನು ಇಷ್ಟು ಚೀಪ್ ಮಾಡಿಬಿಟ್ರಲ್ಲ ಅಂತಂದರೆ, ವೈಯನಿಕೆ ಅವರು ಬರೀತಾರಲ್ಲ, ಕವಿತೆಯ ಕಾವ್ಯ ಇಷ್ಟು ಲೈಟ್ ಆಗಿಬಿಡೋದೇ ಸ್ವಾಮಿ ಅಂತ. ಹೌದಲ್ವಾ? ಹಾಗಾಗಬೇಕು. ಆಗಲೇ ನಮ್ಮದಾಗಿದೆ ಅಂತ ಹೇಳ್ಬಿಟ್ಟಿದ್ರು. ಈ ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು
ಏಗದಾಗೆಲ್ಲ ಐತೆ ಅಂತ ಮುಕುಂದೂರು ಸ್ವಾಮಿಗಳು ಅಂತ ಒಬ್ಬರು ಇದ್ದರು, ಅವಧೂತರು. ಅವರ ಅನುಭವಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಬಹಳ ಸೊಗಸಾದ ಪುಸ್ತಕ ಅದು. ಅಲ್ಲಿ ಮುಕುಂದೂರ ಸ್ವಾಮಿಗಳು ಗ್ರಾಮ್ಯ ಭಾಷೆಯಲ್ಲಿ ಪರಮಾರ್ಥವನ್ನು ಹೇಳ್ತಾರೆ. ರಾಮಾಯಣ ಅಂತ ಅನ್ನೋದರ ಪುಸ್ತಕವನ್ನು ಅವರು ನೋಡಿಲ್ಲ. ರಾಮನವಮಿ ಸಂದರ್ಭದಲ್ಲಿ ಅತ್ಯದ್ಭುತವಾಗಿ ಭಾಷಣ ಮಾಡ್ತಾರೆ. ಏನಂದರೆ ಇಂಟರ್ನಲೈಸ್ ಮಾಡಿಕೊಳ್ಳುವಂಥದ್ದು. ಆಗ ನಮ್ಮ ಪರಿಭಾಷೆಯಲ್ಲಿ ಹೇಳ್ಬೋದು. ಅಷ್ಟೇಕೆ ಜಿ ಟಿ ನಾರಾಯಣರಾಯರು ಮಂಕುತಿಮ್ಮನ ಕಗ್ಗವನ್ನು ಓದಿಬಿಟ್ಟು ಡಿ ವಿ ಜಿಯವರು ಫಿಸಿಕ್ಸು ಮ್ಯಾಥಮೆಟಿಕ್ಸಲ್ಲಿ ತುಂಬ ನಿಸ್ಸೀಮರು, ಹಾಗಲ್ಲವಾದರೆ ಇಷ್ಟು ಚೆನ್ನಾಗಿ ಈ ಫಿಸಿಕಲ್ ವರ್ಲ್ಡನ್ನು ಅಷ್ಟು ಸೊಗಸಾದ ಮಾಡರ್ನ್ ಫಿಸಿಕ್ಸ್ ಟರ್ಮಿನಾಲಜಿನಲ್ಲಿ ಹೇಳಿದ್ದಾರಲ್ಲ ಅಂತ ಒಂದು ಥೀಸಿಸ್ ಬರ್ಕೊಂಡು ಬಂದ್ರಂತೆ. ಡಿ ವಿ ಜಿಯವರು ಹೇಳಿ ಅದನ್ನು ಓದಿದ್ರಂತೆ, ಅಪ್ಪ ನಾನು ನಿನ್ನ ಫಿಸಿಕ್ಸನ್ನು ಯಾವುದನ್ನು ಬಲ್ಲವನಲ್ಲ ಅಂತ. ಮತ್ತು ಏಕೆಂದರೆ ಇಷ್ಟೇ, ಆ ಪರಮತತ್ವವನ್ನು ಇದನ್ನು ಕಂಡವರಿಗೆ ಒಂದೇ ಭಾಷೆ ಬಂದುಬಿಡುತ್ತೆ ಅಂತ. ಎಲ್ಲಿ ಹೇಳಿದ್ರು ಅಲ್ಲಿ ಹೇಳಿರ್ತಾರೆ. ಕಾಳಿದಾಸ ಹುಟ್ಟಿದ ಅಳಿದು ಹೋದ ಸುಮಾರು 500 ವರ್ಷಕ್ಕೆ ಆನಂದವರ್ಧನ ಧ್ವನ್ಯಾಲೋಕ ಬರೆದಿದ್ದು. ಆದರೆ ಧ್ವನಿಗೆ ಅತ್ಯಂತ ಉತ್ತಮವಾದ ಉದಾಹರಣೆ ಅಂತ ಕಾಳಿದಾಸನದೇ ಕಾವ್ಯಗಳನ್ನು ಕೊಡ್ತಾನೆ. ಹೇಗೆ ಬರೆದ? ಅನುಭವಿಸಿದ್ದ ಅವನ ಒಳಗೆ ಅಷ್ಟೇ. ಹಾಗಾಗಿ ಈ ಇಂಟರ್ನಲೈಸಿಂಗ್ ಫ್ಯಾಕ್ಟರ್ ಅನ್ನೋದನ್ನು ವೇದದಲ್ಲಿ ತುಂಬ ಚೆನ್ನಾಗಿ ನಾವು ಕಾಣ್ತೀವಿ. ಆಮೇಲೆ ಯಾತೆ ಧಾಮಾನಿ ಪರಮಾಣಿ ಯಾವಮ ಯಾ ಮಧ್ಯಮ ವಿಶ್ವಕರ್ಮನ್ನು ತೇಮ ಶಿಕ್ಷಾ ಸಖಿಭ್ಯೋ ಹವಿಷಿ ಸ್ವಧಾವ ಸ್ವಯಂ ಯಜಸ್ವ ತನ್ವಂ ವೃಧಾನಃ. ಸ್ವಧಾವ ಅಂದರೆ ಸಾರವಂತವಾದ ಅನ್ನಯುಕ್ತವಾದ ವಿಶ್ವಕರ್ಮ, ನಿನ್ನ ಯಾವ ಪರಮಾಣಿ ಧಾಮಾನಿ, ಯಾವ ಉತ್ಕೃಷ್ಟವಾದಂಥ ನೆಲೆ ಇದೆ, ಶರೀರವು ಇದೆ, ಮತ್ತು ಯಾವುದು ಮಧ್ಯಮ ಸ್ತರದ್ದು ಯಾವುದಿದೆ, ಮತ್ತು ಅವಮ ಕೀಳಾದದ್ದು ನಿಕೃಷ್ಟವಾಗಿದೆ, ಆ ಎಲ್ಲವನ್ನ ಕೂಡ ತಾಯಿಮ ಹವಿಷಿ ಸಖಿಭ್ಯ ಶಿಕ್ಷಾ, ಹೋಮ ಮಾಡುವ ಕಾಲದಲ್ಲಿ ನಿನ್ನ ಸ್ನೇಹಿತರಾದ ನಮಗೆ ಕೊಡಪ್ಪ, ಸ್ವಯಂ ನೀನು ಕೂಡ ತನ್ವನ್ ಎಲ್ಲ ಶರೀರವನ್ನು ವೃಧಾನಃ ಪುಷ್ಟಿಗೊಳಿಸ್ತಾ ಯಜಸ್ವ, ನಮ್ಮನ್ನು ಆರಾಧಿಸುವಂತ. ಅಂದರೆ ನಿನ್ನ ಬೆಸ್ಟು, ಬೆಟರು, ಗುಡ್ ಅಥವಾ ವರ್ಸ್ಸು ಯಾವುದಿದೆ ಅವೆಲ್ಲವನ್ನೂ ನಮಗೆ ಕೊಡು ಅಂತ. ನಾವು ಬೆಸ್ಟನ್ನು ಮಾತ್ರ ಚಾಯ್ಸ್ ಮಾಡ್ತೀವಿ ಅಂತಲ್ಲ, ಎಲ್ಲವನ್ನ ತಗೊಳ್ಬೇಕಾಗತ್ತೆ. ನಮಗೆ ಹಣ್ಣು ಬೇಕು ಅಂತಂದರೆ ಸಿಪ್ಪೆ ಬೇಡ ಅಂದರೆ ಸಾಧ್ಯವೇ? ಗುಲಾಬಿ ಬೇಕು ಅಂದರೆ ಮುಳ್ಳು ಬೇಡ ಅಂದರೆ ಸಾಧ್ಯವೇ? ಎಲ್ಲವನ್ನ ಗ್ರಹಿಸಬೇಕು. ಏನಾದರೂ ಕೊಡು, ಅದೆಲ್ಲ ಪ್ರಸಾದ ಅಂತ ನಾವು ಗ್ರಹಿಸ್ತೀವಿ. ನಿನ್ನ ಸೃಷ್ಟಿಯಲ್ಲಿ ನಮ್ಮ ಕಲ್ಪನೆಯ ಉತ್ತಮ ಮಧ್ಯಮ ಅಧಮಗಳಿವೆ. ಅರೆ ನಿನಗೆ ಅದು ಯಾವುದೂ ಇಲ್ಲ. ಹಾಗೆ ಇದ್ದವನು ಮಾಡೋದಕ್ಕಾಗೋಲ್ಲ. ಈಗ ನಾವು ಜೆನೆಟಿಕ್ ಇಂಜಿನಿಯರಿಂಗ್ನಲ್ಲಿ ಏನೇನೇನೇನೋ ಮಾಡೋಕ್ಕೆ ಹೊರಟಿದ್ದೀವಿ. ಸೀಡ್ಲೆಸ್ ದಾಳಂಬ್ರೆ ಆಯಿತು, ಸೀಡ್ಲೆಸ್ ದ್ರಾಕ್ಷಿ ಆಯಿತು, ಇನ್ನು ಸೀಡ್ಲೆಸ್ ಕಡಲೆ ಬೀಜ ಬರುತ್ತೆ ಅನಿಸುತ್ತೆ. ಹೀಗೆ ಮಾಡುವ ಮೂಲಕ ಯಾವುದೋ ಒಂದು ನಮ್ಮ ಕಲ್ಪನೆಯ ಬೆಸ್ಟನ್ನೇ ಉಳಿಸ್ಕೊಳ್ಬೇಕು ಅಂತಂದಾಗ ಇನ್ನು ಏನೇನು ಭಯಾನಕವಾದ ಅವಾಂತರಗಳು ಬಂದು ಹೋಗುತ್ತವೋ, ಮ್ಯಾಡ್ಕೌ ಡಿಸೀಸ್ ಮೊದಲಾದಂಥವುಗಳಲ್ಲಿ ನಾವು ಕಾಣಲಿಲ್ವೇ? ಮತ್ತು ಜೀವಕ್ಷೋಭೆಯನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಗಮನಿಸಿಕೊಳ್ಬೇಕಲ್ಲ. ಈ ವೆರೈಟಿ ಅನ್ನೋದು ಇಲ್ಲದೇ ಇದ್ದರೆ ಪ್ರಪಂಚಕ್ಕೆ ಆಗುವಂಥ ಹಾನಿ ಎಂಥದ್ದು, ಇದನ್ನೆಲ್ಲ ಗಮನಿಸಿಕೊಂಡಾಗ ನಿನ್ನ ಎಲ್ಲ ರೂಪಗಳನ್ನು ನಮಗೆ ಆಹುತಿ ಮಾಡಿಬಿಡು, ನಮ್ಮೊಳಗೆ ಆಹುತಿ ಮಾಡು, ನಮಗೆ ಹಾಕು, ನಮ್ಮ ಭಿಕ್ಷಾ ಪಾತ್ರೆಗೆ ಹಾಕಪ್ಪ, ಏನನ್ನಾದರೂ ಹಾಕು ಅಂತ. ನಮ್ಮ ಭೋಜನ ಕೂಡ ಅದೇ ರೀತಿಯಾದದ್ದಲ್ವೇ? ಎಲ್ಲ ರೀತಿಯಾದದ್ದನ್ನು ಸೇರಿಸಿಕೊಂಡು ನೋಡುವಂಥದ್ದಾಗಿದೆ. ಎಲ್ಲಿಯೂ ಅದು ಕಾಣಿಸುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ಅದು ನೋಡಿ, ಕಲೆಯಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ, ಚಿತ್ರದಲ್ಲಿ, ಅಡುಗೆಯಲ್ಲಿ, ಎಲ್ಲದರೊಳಗೂ ಕೂಡ ಇಂಥದ್ದು ಸಕಲವನ್ನು ನಾವು ಕಾಣ್ತೀವಿ. ಹಬ್ಬಗಳಲ್ಲಿ ಕೂಡ ಪ್ರತಿಯೊಂದು ಕಾಣ್ತೀವಿ, ನಿತ್ಯ ಚರ್ಯೆಯಲ್ಲಿ ಕೂಡ ಕಾಣ್ತೀವಿ. ಅಕ್ಸೆಪ್ಟೆನ್ಸ್, ಇವಾಗ ಬಹುಸಂಸ್ಕೃತಿ ಅಂತೀವಲ್ಲ, ಪ್ಲುರಾಲಿಟಿ, ಅದಕ್ಕೆ ಇಲ್ಲಿ ಮೂಲ ಕಾಣಿಸುತ್ತೆ. ವಿಶ್ವಕರ್ಮನ್ ಹವಿಷಾವಾವೃಧಾನ ಸ್ವಯಂ ಯಜಸ್ವ ಪೃಥಿವೀ ಮುತದ್ಯಾಂ ಮುಹ್ಯಂತ್ವನ್ಯೇ ಅಭಿತೋ ಜನಾಸ ಯಾಸ್ಮಾಕಂ ಮಘವಾ ಸೂರ್ಯರಸ್ತು. ವಿಶ್ವಕರ್ಮ, ನಮ್ಮ ಹವಿಸ್ಸಿಂದ ನೀನು ವೃದ್ಧಿಯಾಗಿ, ಹವಿಷಾ ವಾವೃಧಾನ, ವೃದ್ಧಿಯನ್ನು ಹೊಂದಿಕೊಂಡು ನೀನು ಏನು ಮಾಡಬೇಕು? ನೀನಾಗಿಯೇ ದ್ಯಾವಾಂ ಪೃಥಿವೀಂ ಉತದ್ಯಾಂ, ಆ ಆಕಾಶ ಭೂಮಿ ಎರಡನ್ನೂ ಕೂಡ ಗೌರವಿಸುವಂತೆ ಮಾಡು. ಮತ್ತು ನೀನು ಕರ್ಮರಹಿತನಾಗಿ, ಅನ್ಯೇ ಜನಾಸ, ಕರ್ಮರಹಿತರಾಗಿರ್ತಕ್ಕಂಥವ್ರು ಯಾರಿದ್ದಾರೆ, ನಮಗೆ ಯಾವುದೂ ಬೇಡ ಅಂತ ಮೂಗು ಮುಚ್ಕೊಂಡು ಕೂತಾರಲ್ಲ, ಅಂಥವರನ್ನು ಅಭಿತಃ ಮುಹ್ಯಂತು, ಅಜ್ಞಾನದಿಂದ ಆವರಣ ಮಾಡುವಂತ.
ಅಂದರೆ ನನಗೆ ಸಂಬಂಧಪಟ್ಟಿಲ್ಲ ಅಂತಂದ್ಕೊಂಡು ಅಲಕ್ಕಾಗಿರ್ತೀವಿ ಅಂತಾರಲ್ಲ, ಅಂಥವ್ರಿಗೆ ಅಜ್ಞಾನವನ್ನೇ ಕೊಡುವಂಥ. ತೊಡಗಿಸಿಕೊಳ್ಳಬೇಕು, ಒನ್ ಶುಡ್ ಇನ್ವಾಲ್ವ್ ವಿತ್ ದಿ ವರ್ಲ್ಡ್ ಅನ್ನುವಂಥದ್ದು. ಈ ಸೃಷ್ಟಿಯ ಈಶ್ವರ ವೈಭವ ಇದು, ದೇವರ ಕಾವ್ಯ. ಅದರ ಜೊತೆಗೆ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು. ಅವನೇ ಇನ್ವಾಲ್ವ್ ಆದಮೇಲೆ ನಾವು ಇನ್ವಾಲ್ವ್ ಆಗೋಲ್ಲ ಅಂದರೆ ಹೇಗೆ? ಅವನಂತೆ ಇನ್ವಾಲ್ವ್ ಆಗಬೇಕು. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಪ್ತವ್ಯಮಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಬನ್ನಿರಾಡುವ ಕಣ್ಣು ಮುಚ್ಚಾಲೆಯಾಟವನು, ಕಗ್ಗದಲ್ಲಿ DVG ಹೇಳ್ತಾರಲ್ಲ, ಆಟಕ್ಕೆ ಬರೋಲ್ಲ ಅಂತನ್ನೋರನ್ನ ಬಿಡೋದಿಲ್ಲ ಅಂತನ್ನುವ ಅಜ್ಜಿಯೋ ಬೊಮ್ಮ ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಆಟ ಆಡೋಲ್ಲ ಅಂತ ಯಾರು ಹೇಳೋಕ್ಕಾಗೋಲ್ಲ, ಒಂದಲ್ಲ ಒಂದು ಕಡೆ ಕಮಿಟ್ ಆಗಲೇಬೇಕು. ಕೆಲವರು ನಾನ್ ಕಮಿಟಲ್ ಅಂತಿರ್ತಾರೆ. ಈ ನ್ಯಾಮ್ ಅಂತನ್ನುವುದನ್ನು ಒಂದು ಅವಿವೇಕ ನೆಹರು ಮಾಡಿದ್ರು, ಅವರ ಮಗಳು ಅದನ್ನು ಮುಂದುವರೆಸಿದ್ರು. ನಾನು ಲೀಡ್ ಯಾರಿಗೂ ಅಂಟಿಕೊಳ್ಳಲ್ಲ ಅಂತ. ಅದು ಹೇಗಿರೋದಕ್ಕೆ ಸಾಧ್ಯ? DVG ಅವರು ಬರೀತಾರೆ, ಸಂತೆ ಒಳಗೆ ಮಡಿಸೀರೆ ಉಟ್ಕೊಂಡು ಬಂದರೆ ನಡೆದೀತಾ ಅಂತ. ಆಗುವಂಥದ್ದಲ್ಲ. ವಿದ್ಯಾರಣ್ಯ ಸ್ವಾಮಿಗಳು ಪರಾಶರ ಮಾಧವೀಯದ ವ್ಯವಹಾರಾಧ್ಯಾಯಕ್ಕೆ ಅವರೇ ತಾನೇ ನಿರ್ಮಾಪಕರು. ಅದನ್ನು ಬರೀತಾ ಹೇಳ್ತಾರೆ, ಕೊಳೆ ಆದಾಗ ಕೈ ಕಟ್ಟಿಕೊಂಡು ಕೂತ್ಕೊಂಡ್ರೆ ಕೊಳೆಯಲ್ಲಿಯೇ ನಾವು ಕೊಳೆ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಒಂದು ಕೈಯನ್ನಾದರೂ ಕೊಳೆ ಮಾಡ್ಕೊಂಡು ಅದನ್ನೆಲ್ಲ ಬಳಿದು ಆಮೇಲೆ ಈ ಕೈಯನ್ನು ತೊಳ್ಕೊಳ್ಬೇಕು ಅಂತ. ಹೀಗಾಗಿ ಈ ಅನಿವಾರ್ಯತೆ ಉಂಟು. ಅದನ್ನು ಬೇಡ ಅಂತಂದವರಿಗೆ ಅಜ್ಞಾನವೇ. ಅಂಧಂತಮಃ ಪ್ರವಿಶಂತಿಯೇ ವಿದ್ಯಾಮುಪಾಸತೆ. ಮತ್ತು ಮಾತ್ರವಲ್ಲ, ಭೂಯಯೇವ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ. ಬರೀ ಕರ್ಮವನ್ನೇ ಅಂಟಿಕೊಂಡವರು ಅಂಧತಮಸ್ಸಿಗೆ ಹೋಗ್ತಾರೆ. ಬರೀ ಜ್ಞಾನ ಅಂತಂದುಕೊಳ್ಳೋರು ಅಜ್ಞಾನದ ಮತ್ತು ಹೆಚ್ಚಿನ ಕತ್ತಲೆಗೆ ಹೋಗ್ತಾರೆ ಎನ್ನುವಲ್ಲಿ ಲೋಕಸಂಗ್ರಹ ರೂಪವಾದ ಚಿತ್ತಶುದ್ಧಿ ರೂಪವಾದದ್ದು ಮಾಡಬೇಕು ಅಂತ. ಅಲ್ಲಿ ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವಹಿ ಅಂತ ಕೃಷ್ಣನೇ ಹೇಳಿದ ಮಾತು ಬರುತ್ತೆ. ಇಲ್ಲಿ ನೋಡಿ, ಭಗವದ್ಗೀತೆಯನ್ನು ಮತ್ತೆ ಮತ್ತೆ ಹೇಳ್ತಾ ಇರೋದು ಕಾರಣ ಇಷ್ಟೇ. ವೇದದಲ್ಲಿ ಹೇಳಿರೋದನ್ನೇ ಗೀತೆಯಲ್ಲಿ ಹೇಳಿರೋದು. ಅವರು ಬಹಳ ಚೆನ್ನಾಗಿ ಕಾಲ್ ಆಫ್ ದಿ ವೇದಾಸ್ ಅನ್ನುವ ಒಂದು ಪುಸ್ತಕ, ಅದು ಭಾರತೀಯ ವಿದ್ಯಾಭವನ ಅಚ್ಚು ಮಾಡಿದ್ದು, ತುಂಬ ಸೊಗಸಾದ ಭವನ್ಸ್ ಲೈಬ್ರರಿ ಅಂತ ಯಾವುದಿದೆ, ಭವನ್ಸ್ ಯೂನಿವರ್ಸಿಟಿ ಲೈಬ್ರರಿ ಅಂತ, ಅಲ್ಲಿಂದ ಅಚ್ಚಾದದ್ದು, ತುಂಬ ಸೊಗಸಾದದ್ದು. AC ಬೋಸ್ ಅಂತ, ಅವಿನಾಶ್ ಚಂದ್ರ ಬೋಸ್ ಅನ್ನುವ ಇಂಗ್ಲೀಷ್ ಪ್ರೊಫೆಸರ್, ತುಂಬ ಉತ್ಕೃಷ್ಟವಾದ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಅವರು ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. 4 ಭಾಗಗಳಲ್ಲಿ ವೇದ ಮಂತ್ರಗಳನ್ನು ಕೆಲವನ್ನೆಲ್ಲ ಆಯ್ಕೆ ಮಾಡಿ ವಿವರಣೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾದ ಪದ್ಯಮಯವಾದ ಇಂಗ್ಲೀಷ್ನ ಅನುವಾದವೂ ಮಾಡಿದ್ದಾರೆ. ಓಜಸ್ವಿ ಆದಂಥದ್ದು ಅವರ ಭಾಷೆ. ಅವರಲ್ಲಿ ಹೇಳ್ತಾರೆ, ಈ ವೇದದ ವ್ಯಾಖ್ಯಾನಗಳಿಗೆ ನಾವು ಪಾಶ್ಚಾತ್ಯರನ್ನು ಕಾಣುವುದಕ್ಕಿಂತ ಅವರ ಒಂದು ಫೈಲಾಲಜಿ ಅಂತೆಲ್ಲ ಏನು ಹೇಳ್ತಾರೆ, ಲಿಂಗ್ವಿಸ್ಟಿಕ್ಸು, ಅವುಗಳನ್ನು ಇಟ್ಟುಕೊಂಡು ಹೋಗೋದು ತುಂಬ ತುಂಬ ಅವಿವೇಕ ಅಂತ ತೋರಿಸ್ತಾರೆ. ಆ ಮಾತು ಬಹಳ ಮನನೀಯವಾಗಿದೆ. ಆ ಕಾರಣ ನಾನು ತಮಗೆ ಓದಿಯೇ ನಿವೇದನೆ ಮಾಡಬೇಕು. ಅವರಲ್ಲಿ ಬಹಳ ಚೆನ್ನಾಗಿ ತಿಳಿಸ್ತಾರೆ, ಈ ಪಾಶ್ಚಾತ್ಯರು ಎಲ್ಲವನ್ನೂ ಏನೇನು ಮಾಡ್ತಾರೆ. ಇನ್ ದಿ 19th century being an age of science and the sciences that chiefly interested the Orientalist being philology and anthropology, it was the practice in those days first to trace the words of literature to their roots. ಆವಾಗ ಬಂದದ್ದು ಈ ಡಾರ್ವಿನ್ ಥಿಯರಿಯ ವಿಕಾಸವಾದ. ಅದರಿಂದ ಆಂಥ್ರೋಪಾಲಜಿ, ಮಾನವಶಾಸ್ತ್ರ, ಆಗಲೇ ಲಿಂಗ್ವಿಸ್ಟಿಕ್ಸು, ಫೈಲಾಲಜಿ ಎನ್ನುವಂಥದ್ದನ್ನೆಲ್ಲ ಆರಂಭ ಮಾಡಿದ್ರು. ಪ್ರತಿ ಪದಕ್ಕೂ ಮೂಲಕ್ಕೆ ಹೋಗು ಕೆದಕು ಈ ಥರದ್ದು. ಮತ್ತು ಪ್ರತಿ ಮಾನವನನ್ನು ಅವನ ಮೂಳೆ ಇಟ್ಕೊಂಡು ಅವನ ಮಂಗನಿಂದ ಬಂದಿದ್ದೆ, ಚಿಂಪಾಂಜಿಯಿಂದ ಬಂದಿದ್ದೆ ಅಂತ ನೋಡು, ಈ ಥರದ್ದಾಯಿತು. ಹಾಗೆ ದಿ ಪ್ರಾಕ್ಟೀಸ್ ವಾಸ್ ಕ್ವೈಟ್ ಗುಡ್ ಇನ್ ಸೋ ಫಾರ್ ಆ್ಯಸ್ ಇಟ್ ಅಪ್ಲೈಡ್ ಟು ವರ್ಡ್ಸ್ ಆಫ್ ವಿಚ್ ದಿ ಮೀನಿಂಗ್ ವಾಸ್ ನೋನ್. ಅರ್ಥ ಗೊತ್ತಿರೋ ಶಬ್ದಗಳಿಗೆ ಮೂಲ ಹುಡುಕೋದಕ್ಕೆ ಈ ನಿರುಕ್ತ ಸರಿಯಾದದ್ದು, ಫೈಲಾಲಜಿ. ಆದರೆ ಬಟ್ ವೆನ್ ದಿ ಅನ್ನೋನ್ ವರ್ಡ್ಸ್ ವರ್ ಟ್ರೇಸ್ ಟು ರಿಯಲ್ imaginary roots and their meanings discovered, there was often in evidence a dogmatism worse than that of religion ಅಂತ ಬರೀತಾರೆ. ಇವರು ಹೀಗೆ ಆರಿಜಿನನ್ನು ನೋಡಿಕೊಂಡು ಹೋಗಿಬಿಟ್ಟು ವೇದದ ಭಾಷೆ ಅನ್ನೋದು ಋಗ್ವೇದಕ್ಕಿಂತ ಮೂಲದ ಮತ್ತೊಂದು ಭಾಷೆ ಅಂತ, ಇಮ್ಯಾಜಿನರಿ ಭಾಷೆ. ಆ ಭಾಷೆ ಎಷ್ಟು ದರಿದ್ರ ಅಂದರೆ ಅವರಿಗೆ ಬೆಣ್ಣೆ ಗೊತ್ತಿದೆ ಆದರೆ ಹಾಲು ಗೊತ್ತಿಲ್ಲ, ಮಂಜು ಗೊತ್ತಿದೆ ಆದರೆ ಮಳೆ ಗೊತ್ತಿಲ್ಲ, ಈ ರೀತಿಯಾದಂಥ ಭಾಷೆ ಆಗಿಬಿಡ್ತದು. ಹಾಗಾಗಿ ಆ ತರಹ ಅಲ್ಲ. ಮತ್ತು ಏನು ಮಾಡಬೇಕಾಗುತ್ತೆ? ಭಾರತೀಯರ ವೇದಗಳ ಜ್ಞಾನಕ್ಕೆ ಯಾವುದು ಸರಿಯಾಗುತ್ತೆ ಅಂದರೆ, ದಿ ಎಕ್ಸ್ಪ್ಲನೇಷನ್ ಆಫ್ ಫೀಚರ್ಸ್ ಆಫ್ ಲೈಫ್ ಇನ್ ಟರ್ಮ್ಸ್ ಆಫ್ ದಿ ಕ್ರೂಡೆಸ್ಟ್ ಪಾಸಿಬಲ್ ಥಿಯರಿ ಆಫ್ ದೇರ್ ಒರಿಜಿನ್ ಬಿಕೇಮ್ ದಿ ರೂಲ್ ಆಫ್ ದಿ ಡೇ. ದಿ ಓರಿಯೆಂಟಲಿಸ್ಟ್ಸ್ ಆಫನ್ ಲೆಟ್ ದೆಮ್ಸೆಲ್ಸ್ ಗೋ ಇನ್ ದಿಸ್ ರೆಸ್ಪೆಕ್ಟ್ ಟು ಲೆನ್ಸ್ ಫಾರ್ ಔಟ್ಸ್ಟ್ರಿಪ್ಪಿಂಗ್ ದಿ ಲೆಜಿಟಿಮೇಟ್ ಬಾಂಡ್ಸ್ ಆಫ್ ದೇರ್ ಸೈನ್ಸ್. ಹಾಗಾಗಿ ನಮ್ಮ ಪಾರಂಪರಿಕವಾದಂಥ ತಿಳುವಳಿಕೆ ಯಾವುದಿದೆ
ಅದು ತುಂಬ ಒಳ್ಳೆಯದು ಅಂತ. ಆ ಕಾರಣ ಅವ್ರು ಹೇಳ್ತಾರೆ, ವೇದಾರ್ಥವನ್ನು ಮಾಡಿಕೊಳ್ಳೋದಕ್ಕೆ ಆಮೇಲೆ ಬಂದ ದರ್ಶನಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ, ವೇದಾಂತ ಇತ್ಯಾದಿಗಳು, ಜೈನ ಬೌದ್ಧವೂ ಆಗುತ್ತೆ, ಏನೂ ತೊಂದರೆ ಇಲ್ಲ, ಚಾರ್ವಾಕವೂ ಆಗುತ್ತೆ, ತೊಡಕಿಲ್ಲ. ಆಮೇಲೆ ಅದೇ ರೀತಿಯಾಗಿಯೇ ನಮ್ಮ ಭಗವದ್ಗೀತೆ, ಮನುಸ್ಮೃತಿ, ರಾಮಾಯಣ, ಮಹಾಭಾರತ ಇವುಗಳ ಮೂಲಕ ಮಾಡಬೇಕು ಅಂತ. ಈ ದಾರಿಯಲ್ಲಿ ಈಚಿನ ಕಾಲದಲ್ಲಿ ವೇದಾರ್ಥವನ್ನು ತುಂಬ ಚೆನ್ನಾಗಿ ಮಾಡಿದವರು ಡೇವಿಡ್ ಫ್ರಾಲಿ ವಾಮದೇವ ಶಾಸ್ತ್ರಿಗಳೇ. ಅವರೇ ಆ ಮಹಾನುಭಾವ. ನಮ್ಮ ಭಾರತೀಯರು ಈ ಹೊತ್ತಿನಲ್ಲೂ ಯಾರಿಗಿಂತಲೂ ಚೆನ್ನಾಗಿ ವೇದದ ಹೃದಯವನ್ನು ಅರಿತಿದ್ದಾರೆ ಅಂತ ಹೇಳಬೇಕು. ಅವರ ಒಂದು ವಿವರಣೆಗಳಲ್ಲಿ ಅಷ್ಟು ಚೆನ್ನಾಗಿ ವೇದದ ಇತಿಹಾಸ ಭಾಗ ಯಾವುದು, ವೇದದ ಬ್ರಹ್ಮೋದ್ಯ ಭಾಗ ಯಾವುದು, ಇವೆಲ್ಲ ಕೂಡ ಗೊತ್ತಾಗುತ್ತೆ. ಆಮೇಲೆ ಈ ವಿಶ್ವಕರ್ಮ ಮಂತ್ರದಲ್ಲಿ ವಾಚಸ್ಪತಿಂ ವಿಶ್ವಕರ್ಮಾಣ ಮೂತಯೇ ಮನೋಜವಂ ವಾಜೇ ಅದ್ಯಾಹು ವೇಮ ಸನೋ ವಿಶ್ವಾನಿ ಹವನಾನಿ ಜೋಷದ್ವಿಶ್ವಂ ಭೂರವಸೇ ಸಾಧುಕರ್ಮ. ವಿಶ್ವಕರ್ಮ ಪರಮಾತ್ಮ, ವಿಶ್ವಂ ಕೃಣುತೆ ಇತಿ ವಿಶ್ವಕರ್ಮ. ಆತ ಮಂತ್ರರೂಪನಾದ ವಾಕ್ಯಗಳಿಗೆ ಒಡೆಯನಾಗಿದ್ದಾನೆ. ಮತ್ತು ಮನೋಜವ, ಮನಸ್ಸಿನ ವೇಗಕ್ಕೆ ತಕ್ಕಂಥ ವೇಗ ಇದ್ದಂಥವನು. ಮತ್ತು ಯುದ್ಧದಲ್ಲಿ ವಾಜೆ, ಯುದ್ಧದಲ್ಲಿ ಊತಯೇ, ರಕ್ಷಾರ್ಥವಾಗಿ ಅವನನ್ನು ನಾವು ಕರಿತೀವಿ. ಯುದ್ಧದಲ್ಲಿ ನಮಗೆ ರಕ್ಷಣೆಗಾಗಿ ನಾವು ಕರಿತೀವಿ. ಈ ಜಗದ್ಯುದ್ಧ ಇರ್ಬೋದು, ಲೌಕಿಕಾರ್ಥದಲ್ಲಿ ನಿತ್ಯನಿತ್ಯದ ಜಂಜಾಟ, ಪಾರಮಾರ್ಥಿಕವಾಗಿ ಅಂತರಂಗದಲ್ಲಿ ಆಗುವ ಸದಸದ್ ಸಂಘರ್ಷ, ಇವೆಲ್ಲಕ್ಕೂ ಕೂಡ ಸಾಧು ಕರ್ಮ, ಒಳ್ಳೆಯ ಕೆಲಸ ಮಾಡಿಕೊಂಡು ನಮಗೆ ಸಹಕಾರ ಕೊಡ್ತಾನೆ. ಅಂಥವನು ನಮ್ಮನ್ನು ಜೋಷತ್ ಸೇರಲಿ ಅಂತನ್ನುವಂಥ ಒಂದು ಮಾತಿನಿಂದ ವಿಶ್ವಕರ್ಮನ ಪ್ರಾರ್ಥನೆ ಮಾಡುವುದಾಗುತ್ತೆ. ಇನ್ನು ಮುಂದಿನ ಪ್ರಜಾಪತಿ ಸೂಕ್ತದ ಕೆಲವೊಂದು ಮಂತ್ರಗಳನ್ನು ನಾಳೆ ನೋಡಿ ಪ್ರಸಿದ್ಧವಾದ ಪುರುಷ ಸೂಕ್ತಕ್ಕೆ ಹೋಗೋಣ. ಪುರುಷ ಸೂಕ್ತ ಕರ್ಮಕಾಂಡದಲ್ಲಿ ವಿನಿಯೋಗ ಇರುವಂಥದ್ದಾಗಿದೆ. ನಮ್ಮ ನಿತ್ಯ ಕರ್ಮಾಚರಣೆಗೆಲ್ಲ ಋಗ್ವೇದದಲ್ಲಿ ಅತಿ ಹೆಚ್ಚು ಇಂದು ಬಳಕೆಗಿರ್ತಕ್ಕಂಥ ಮಂತ್ರ ಅಂತಂದರೆ ಪುರುಷ ಸೂಕ್ತ ಅಂತಲೇ ಹೇಳಬೇಕಾಗಿದೆ. ಹಾಗಾಗಿ ಅದನ್ನು ನೋಡೋಣ. ಆಮೇಲೆ ಇನ್ನು ಕೆಲವು ಮಂತ್ರಗಳನ್ನು ಗಮನಿಸಿ ಯಜುರ್ವೇದದತ್ತ ತೆರಳೋಣ. ಓಂ ತತ್ಸತ್.